ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಉಲೂಕನನ್ನ ಕಳುಹಿಸಿ ದುರ್ಯೋಧನ ರೇಗಿಸ್ಬೇಕು ಪಾಂಡವರನ್ನ. ಅವರು ಹೇಗಾದ್ರೂ ಮಾಡಿ ಯುದ್ಧದಿಂದ ಹಿಂದೆ ಸರಿಯುವಂತಾದ್ರೂ ಸರಿ, ಡಿಸ್ಟರ್ಬ್ ಮಾಡುದು. ಗೆಲ್ಲಿಕ್ಕೆ ಬೇರೆ ಏನಿಲ್ಲ. ಮುಂದಿನ ಮಾತುಗಳನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಇಲ್ಲೂ ಕೆಲವು ಹಾಗೆ ಮಾತು ಬಂತು, ಈಗ ಮುಂದೆ ಕೆಲವು ಹಾಗೆ ಹೇಳ್ತಾನೆ. ನಮಗೆ ಅರ್ಜುನನಿಗೆ ಯಾಕೆ ಆ ಯುದ್ಧದ ಸಂದರ್ಭದಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ನೋಡಿದ ತಕ್ಷಣ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ ಯಾಕೆ ಬಂತು ಅಂತ ಒಂದು ಕ್ಲೂ ಇದೆ ಇಲ್ಲಿ, ಈ ಮುಂದೆ ಅವನು ಹೇಳುವ ಮಾತಿನಲ್ಲಿ. ಹಿಂದಿದ್ದ ಕಥೆಗಳು ಗೊತ್ತಿದ್ರೆ ಆವಾಗ ಪ್ರತಿಯೊಂದು ಮಾತಿನ ಹಿಂದಿನ ಮರ್ಮ ಗೊತ್ತಾಗುತ್ತೆ. ಒಂದು ಹಿಂದೆ ಕೌಂತೆಯ ಅಂತ ಹೇಳಿದ್ ಯಾಕೆ ಅಂತ ನಮಗೆ ಹಿಂದೆ ಗೊತ್ತಾಯ್ತು. ಕುಂತಿಯ ಅಪೇಕ್ಷೆಯನ್ನ ನೀನು ಈಡೇರಿಸಬೇಕಾದದ್ದು ಅನ್ನುವ ಅಂಶವನ್ನ ಹಿಂದೆ ನೆನಪು ಮಾಡಿದ್ರು. ಹಾಗೆ ಇಲ್ಲಿ ಅರ್ಜುನನಿಗೆ ನೀನು ಹೀಗೆ ಹೋಗಿ ಹೇಳಬೇಕು ಅಂತ ದುರ್ಯೋಧನ ಉಲೂಕನಿಗೆ ಹೇಳ್ತಾನೆ. ಉಲೂಕ ಅಂದ್ರೆ ಶಕುನಿಯ ಮಗ. ಧನಂಜಯಂ ಪುನರ್ಬ್ರೂಹಿ ವಾಸುದೇವಸ್ಯ ಶೃಣ್ವತಃ. ವಾಸುದೇವ ಕೇಳಿಸ್ತಾ ಇರ್ಬೇಕಾದ್ರೇನೆ ಧನಂಜಯನಿಗೆ ಹೀಗೆ ಹೋಗಿ ಹೇಳು. ಅಸ್ಮಾನ್ ವಾ ತ್ವಂ ಪರಾಜಿತ್ಯ ಪ್ರಸಾದಿ ಪೃಥಿವೀಮಿಮಾಂ ಅಥವಾ ನಿರ್ಜಿತೋ ಅಸ್ಮಾಭಿಃ ರಣೇ ವೀರಶಯಿಷ್ಯಸಿ. ನೀನು ನಮ್ಮನ್ನ ಗೆದ್ದ ಮೇಲೆ ಈ ಭೂಮಿಯನ್ನ ಆಳಬಹುದಷ್ಟೇ, ಅಥವಾ ಬಹುಶಃ ನೀನೇ ನಮ್ಮಿಂದ ಪೆಟ್ಟು ತಿಂದು ನೆಲದಲ್ಲಿ ಮಲಗಿದಾಗ ನಾವು ನಿನ್ನ ಎದೆ ಮೇಲೆ ಕಾಲಿಟ್ಟು ನಮ್ಮ ರಾಜ್ಯಭಾರ ಮಾಡುತ್ತೇವೆ. ನಾವು ರಾಷ್ಟ್ರಾನ್ ನಿರ್ವಾಸನ ಕ್ಲೇಶಂ ವನವಾಸಂಚ ಪಾಂಡವ ಕೃಷ್ಣಾಯಾಶ್ಚ ಪರಿಕ್ಲೇಶಂ ಸಂಸ್ಮರನ್ ಪುರುಷೋ ಭವ. ಈ ರಾಷ್ಟ್ರವನ್ನ ಬಿಟ್ಟು ನೀವು ದೂರ ಬಹಳ ಕಾಲದ ತನಕ ಇದ್ದು ಗೆಡ್ಡೆ ಗೆಣಸು ಹಣ್ಣು ಹಂಪಲು ತಿಂದುಕೊಂಡು ಬದುಕಬೇಕಾಗಿದ್ದ ಕಷ್ಟ ಕಾಲದ ವನವಾಸದ ನೆನಪನ್ನ ಮಾಡಿಕೊ. ಹಾಗಾದ್ರೂ ಸ್ವಲ್ಪ ಕೆಚ್ಚು ಬರುತ್ತೆ, ಸಿಟ್ಟು ಬರುತ್ತೆ. ಯುದ್ಧದಲ್ಲಿ ಸ್ವಲ್ಪ ಜೋರಾಗಿ ಯುದ್ಧ ಮಾಡಬೇಕು ಅಂತ ಅದ್ ನೆನೆಸ್ಕೊಳ್ಳೋದೇ ಇದ್ರೆ ನಿಂಗೆ ಎಂತದೋ ಸಿಟ್ಟಿದ್ರೆ ಮಾತ್ರ ಯುದ್ಧ ಚಂದ. ನೀವು ಧರ್ಮ, ಸಮಾಧಾನ, ಶಾಂತಿ, ನಾವು ಹೀಗ್ ಮಾಡ್ತೀವಿ, ನಮ್ಮ ಉದ್ದೇಶ ನಮ್ಮ ರಾಜ್ಯವನ್ನ ಮರಳಿ ತೆಗೆದುಕೊಳ್ಳುವುದು ಮಾತ್ರ, ನಮಗೆ ಹಿಂಸೆ, ಅನ್ಯಾಯ, ಅಧರ್ಮ ಇದೆಲ್ಲ ಇಷ್ಟ ಆಗುದಿಲ್ಲ ರೀ. ಯುದ್ಧ ಅಂದ್ಮೇಲೆ ಹಿಂಸೆ, ಧರ್ಮ, ಅಧರ್ಮ ನೋಡ್ಲಿಕ್ಕಿಲ್ಲ. ಯುದ್ಧ ಅಂದ್ಮೇಲೆ ಯುದ್ಧ ಅಷ್ಟೇ. ನೋಡಿ, ಡೆಡ್ ಅಪೋಸಿಟ್ ಏನು ಪರಸ್ಪರ ಚಿಂತನೆಗಳು. ಕೃಷ್ಣ ಹೇಳಿದ ಯುದ್ಧದ ರೀತಿಯೇ ಬೇರೆ, ದುರ್ಯೋಧನ ಹೇಳ್ತಾ ಇರುವ ರೀತಿಯೇ ಬೇರೆ. ಅಂದ್ರೆ ಇವತ್ತು ಲೋಕದಲ್ಲಿ ನಾವು ನೋಡ್ತಾ ಇರೋದು ದುರ್ಯೋಧನನ ಯುದ್ಧ. ಯುದ್ಧದಲ್ಲೆಲ್ಲ ಅಂದ್ರೆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಷ್ಟು ದೊಡ್ಡದಾಗಿ ಹೇಳಿ ಯುದ್ಧ ಮಾಡುದು ಅಂತ ಇತ್ತು. ಆದ್ರಿಂದಾಗಿ ಅವನು ಹೇಳಿ ಯುದ್ಧ ಮಾಡುದ. ಇಲ್ಲಾಂದ್ರೆ ಆಗ್ಲೇ ಅದು ಶುರುವಾಗ್ತಿತ್ತು. ಯಾಕಂದ್ರೆ ಕಲಿಯ ಯುಗ ಇನ್ನು ಶುರುವಾಗಿರ್ಲಿಲ್ಲ. ಆದ್ರಿಂದ ದ್ವಾಪರದ ಪ್ರಭಾವಕ್ಕೊಳಗಾಗಿ ಅವರು ದೂತ ಕೆಲಸ ಮಾಡಿದ್ದು, ಇವನು ಹೋಗಿ ದೂತರನ್ನು ಕಳಿಸಿದ್ದು, ಮಾತಾಡಿ ಯುದ್ಧ ಬಂತು. ಗುಟ್ಟಾಗಿ ಹಿಂದೆ ಅವರಿಗೆ ಗೊತ್ತಾಗದಂತೆ ಕೊಲ್ಲುವ ಪ್ರಯತ್ನ ಮಾಡಿದ್ದು, ಹೊರಗಿನ ಮನೆಯಲ್ಲಿ ಸುಡುವ ಪ್ರಯತ್ನ ಮಾಡಿದ್ದು ಎಲ್ಲ ಮಾಡಿದಾನೆ. ಈ ಯುದ್ಧ ಮಧ್ಯದಲ್ಲಿ ಒಂದು ಮಾಡಿದಾನೆ ಯುದ್ಧ. ದ್ರೌಪದಿಯನ್ನ ಗೆದ್ದು ಬಂದ್ರು ಅಂತ ಗೊತ್ತಾದ ತಕ್ಷಣ ಯಾರಿಗೂ ಹೇಳದೆ ಯುದ್ಧಕ್ಕೆ ಕಳಿಸಿದ್ದ ಸೈನ್ಯವನ್ನ. ಆದ್ರೆ ಪಾಂಡವರನ್ನು ಗೆದ್ದು ಸೋಲ್ಸಿ ಕಳಿಸ್ಬಿಟ್ಟಿದ್ರು. ಆಗ ಏನು ಮಾಡ್ಲಿಕ್ಕಾಗ್ಲಿಲ್ಲ, ಸೋತೋದ್ರು, ಅನ್ಯಾಯವಾಗಿ ಸೋತೋದ್ರು. ಆಮೇಲೆ ಗೊತ್ತಾಯ್ತು ವಿದುರನಿಗೆ, ಅಂದ್ರೆ ವಿದುರನಿಗೆ ಗೊತ್ತಿತ್ತು, ಯಾರಿಗೆ ಭೀಷ್ಮಾದಿಗಳಿಗೆ ಆಮೇಲೆ ಗೊತ್ತಾಯ್ತು. ವಿದುರ ಬಂದು ಹೇಳ್ತಾನೆ ಧೃತರಾಷ್ಟ್ರನಿಗೆ, ನೋಡು ನಿನ್ನ ಮಕ್ಕಳು ನಿನಗೇ ಹೇಳದೆ ಯುದ್ಧಕ್ಕೆ ಸೈನ್ಯವನ್ನು ಕಳಿಸಿ ಸೋತು ಬಂದಿದ್ದಾರೆ. ಏನು ಮಾತಾಡ್ತಿಲ್ಲ, ಯಾಕೆ ಅಂದ್ರೆ ಸೋತಿದ್ದಾರೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಜಯಕಾರ ಹಾಕಿ ನಮ್ಮ ತಾಕತ್ತೇನು, ನಮ್ಮ ಸಾಮರ್ಥ್ಯ ಏನು, ನಾವೆಂತವ್ರು ಗೊತ್ತಾ ಅಂತೆಲ್ಲ ಹೇಳ್ತಿದ್ರು. ಅದನ್ನ ಯಾರು ಹೇಳಲ್ಲ, ಯಾಕಂದ್ರೆ ಅದು ಎಲ್ರಿಗೂ ತಿಳಿಸಿ ಯುದ್ಧ ಆಗಿದ್ದಲ್ಲ, ಯಾರಿಗೂ ಹೇಳದೆ ಯುದ್ಧ ಆಗಿದ್ದು. ಅದನ್ನಾಗಿ ಈಗ ಸುಮ್ಮನಿದ್ದಾನೆ. ಆದ್ರೆ ಇಲ್ಲಿ ಉಲೂಕನ ಹತ್ರ ಹೇಳಿ ಕಳಿಸ್ತಾನೆ. ಯುದ್ಧ ಅನ್ನೋದು ಕೇವಲ ಸಮಾಧಾನದ ಪ್ರಕ್ರಿಯೆ ಅಲ್ಲ, ಅದು
ಅದರಲ್ಲಿ ಹೋರಾಟದ ಕೆಚ್ಚು ಇರಬೇಕು ಅಂತ ಸ್ವಲ್ಪ ಧೈರ್ಯ ಮಾಡ್ಕೊ. ಇನ್ನು ನಿನಗೆ ರೊಚ್ಚು ಬರ್ಲಿಲ್ವಾ? ದ್ರೌಪದಿಗೆ ನಾವು ಮಾಡಿದ ಅವಮಾನವನ್ನಾದ್ರೂ ನೆನಪಿಸ್ಕೊ. ಕೃಷ್ಣಾಯಾಶ್ಚ ಪರಿಕ್ಲೇಶಂ ಸಂಸ್ಮರನ್ ಪುರುಷೋಭವ, ಪೌರುಷವನ್ನ ತೋರಿಸು. ಏನು ಅಲ್ಲೇ ಕೂತ್ಕೊಂಡು ನಾವು ಜಗದೇ ಕವೀರ ಅಂತ ಸುಮ್ಮನೆ ಹೇಳ್ಕೊಂಡು ತಿರುಗಿದ್ರೆ ಆಗಲ್ಲ. ಯುದ್ಧದ ಕೆಚ್ಚು ಇರಬೇಕು. ಯದರ್ಥಂ ಕ್ಷತ್ರಿಯಾಸೂತೆ ಸರ್ವಂ ತದಿದಮಾಗತಂ ಬಲವೀರ್ಯಂಚ ಶೌರ್ಯಂಚ ಅಸ್ತ್ರಲಾಘವಂ. ಯಾವ ಕಾರಣ ಅಂದ್ರೆ ಯಾರೊಬ್ಬ ಕ್ಷತ್ರಿಯನಾಗಿ ಹುಟ್ಟುತ್ತಾನೋ ಅವನ ಜೀವನದ ಅತ್ಯಂತ ದೊಡ್ಡ ಸಂತೋಷದ ಕ್ಷಣಗಳು ಏನು ಅಂದ್ರೆ ಯುದ್ಧದಲ್ಲಿ ಎದೆ ಕೊಟ್ಟು ಹೋರಾಡುವುದು. ಅದಕ್ಕಿಂತ ಸುಕರವಾದ ಇನ್ನೊಂದು ಕ್ಷಣ ಇಲ್ಲ. ಆದ್ರಿಂದ ಕ್ಷತ್ರಿಯರು ಹುಟ್ಟಿದ್ದೇ ತಮ್ಮ ಬಲವನ್ನು, ಹಿಡಿದ ಕೆಲಸದ ಮುಗಿಸುವ ತಾಕತ್ತನ್ನು, ಹೋರಾಟದ ಪರಾಕ್ರಮದ ಸಾಮರ್ಥ್ಯವನ್ನು, ಅಸ್ತ್ರಲಾಘವಂ ಚುರುಕಾಗಿ ಅಸ್ತ್ರವನ್ನ ಪ್ರಯೋಗಿಸುವುದು ಸುಮ್ನೆ ಪ್ರಾಕ್ಟೀಸ್ ಮಾಡುವಾಗ ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಯಾರು ಇರಲ್ಲ ಅಲ್ಲಿ. ಊಹಿಸಿಕೊಂಡು ಯುದ್ಧ ಮಾಡಬೇಕು ಎದುರುಗಡೆ ಇದ್ದಾರೆ ಅಂತ. ಎದುರುಗಡೆ ನಿಜವಾಗ್ಲೂ ಸಿಕ್ಕಾಗ ಎದುರುಗಡೆಯವರು ಇವರನ್ನು ಹೇಗೆ ಕಣ್ಣು ತಪ್ಪಿಸಿ ಯುದ್ಧ ಮಾಡಬೇಕು ಅಂತ ಮಾಡ್ತಿರ್ತಾರೆ. ಆಗ ಕಣ್ಣು ತಪ್ಪಿಸಿಕೊಳ್ಳದಂತೆ ನಾವು ಯುದ್ಧ ಮಾಡಬೇಕು. ಒಂದು ಹೋರಾಟ ಅಂದಾಗ ತಿರುಗ್ತಾ ಇರುತ್ತೆ ರಥ. ತಿರುಗಾಟದ ಮಧ್ಯದಲ್ಲಿ ಎಲ್ಲೂ ಕೂಡ ನಾವು ಈ ದಿಕ್ಕಲ್ಲಿ ಬರ್ತೀವಿ, ನೀವಾಗ ಹೀಗೆ ಹೊಡೀರಿ ಅಂತ ಡೈರೆಕ್ಷನ್ ಮಾಡಿ ಸಿನಿಮಾ ತರ ಕಾಲು ಎತ್ತಿದಾಗ ಅವನು ಎದೆ ಕೊಟ್ಟು ನಾನು ಹೊಡಿತ ತಿಂತೇನೆ ಅಂತ ಹೇಳುವ ಸ್ಥಿತಿಯಲ್ಲಿ ಯುದ್ಧ ಅಲ್ಲ ಅದು. ಹಾಗಾಗಿ ಈ ಯುದ್ಧ ಅಂತ ಅನ್ನುವುದು ಬಹಳ ಕಾಲದ ನಂತರ ಒದಗಿ ಬರುತ್ತೆ. ಬಂದಿದೆ ಯುದ್ಧಮಾಗತಂ, ನಮಗೀಗ ಯುದ್ಧ ಒದಗಿದೆ. ಪೌರುಷಂ ದರ್ಶಯನ್ ಯುದ್ಧೇ ಕೋಪಸ್ಯ ಕುರ ನಿಷ್ಕೃತಿಂ. ನಿನ್ನ ಪ್ರಯತ್ನ ಪೂರ್ವಕವಾದ ಪೌರುಷವನ್ನ ತೋರಿಸಿ, ನಿನಗೆ ಕೋಪ ಇದ್ರೆ, ನಿಜವಾಗಿಯೂ ನಿನಗೆ ತಾಕತ್ತಿದ್ರೆ ಯುದ್ಧದಲ್ಲಿ ಅದರ ಸಾಮರ್ಥ್ಯವನ್ನು ತೋರಿಸು. ಪರಿಕ್ಲಿಷ್ಟಸ್ಯ ದೀನಸ್ಯ ಕಾಲೋಷಿತಸ್ಯ ಚ ಹೃದಯಂ ಕಸ್ಯ ನ ಸ್ಫೋಟೇತ್ ಐಶ್ವರ್ಯಾದ್ ಭ್ರಂಶಿತಸ್ಯ ಚ. ಯಾರಿಗೆ ತಾನೇ ಬಹಳ ಕಾಲದವರೆಗೆ ಈ ರೀತಿ ಸುಖ ಸೌಕರ್ಯಗಳನ್ನೆಲ್ಲ ಬಿಟ್ಟು ದೂರ ಇದ್ದವನಿಗೆ ಅದು ಪಡಿಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಬಂದಾಗ ಹೃದಯದಲ್ಲಿ ಆಕ್ರೋಶ ಹುಟ್ಟದೆ ಇದ್ದೀತು. ಈಗಲೂ ನಿಮಗೆ ಹೃದಯದಲ್ಲಿ ಆಕ್ರೋಶ ಹುಟ್ಟಿಲ್ಲ ಅಂದ್ರೆ ನೀವು ಕ್ಷತ್ರಿಯರಾಗಿ ಹುಟ್ಟಿದ್ದೇ ಅನರ್ಥ. ಯಾವುದಕ್ಕೂ ಅರ್ಥವೇ ಇಲ್ಲ ನೀವು ಹುಟ್ಟಿದ್ದಕ್ಕೆ. ದೊಡ್ಡ ಕುಲ ಅಂತ ಹೇಳ್ತೀರಿ, ಶೂರರ ಮನೆತನ ಅಂತ ಹೇಳ್ತೀರಿ, ನಿಮ್ಮಷ್ಟು ಚೆನ್ನಾಗಿ ತಿಳಿದವರಿಲ್ಲ ಅಂತ ಹೇಳ್ತೀರಿ, ಯಾರ ಸೊತ್ತಿಗೂ ನಾವು ಆಸೆ ಪಡಲ್ಲ ಅಂತ ಮಾತಾಡ್ತೀರಿ. ಇಂಥ ಏನಂತಾರೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನಿಟ್ಟುಕೊಂಡು ಯುದ್ಧದಲ್ಲಿ ಗೆದ್ದು ರಾಜ್ಯವನ್ನು ಅನುಭವಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆಸ್ಥಿತಂ ರಾಜ್ಯಮಾಕ್ರಮ್ಯ ಕೋಪಂ ಕಸ್ಯನ ದೀಪಯೇತ್. ಇರುವ ರಾಜ್ಯವನ್ನು ಕಳ್ಕೊಂಡವರಿಗೆ ಆಗ ಕೋಪ ಬರುತ್ತೆ ಅಂತ ಆದ್ರೆ ಅದು ನಿಜವಾದ ಕ್ಷತ್ರಿಯ ಗುಣ. ಅಕರ್ಮಣ ಕಥಿತೇನ ಸಂತಃ ಕುಪುರುಷಂ ವಿದುಹು. ಏನೇನೋ ಸಣ್ಣ ಪುಟ್ಟ ಕೆಲಸ ಮಾಡಿ ಅದ್ರಲ್ಲಿ ಭಾರಿ ದೊಡ್ಡ ಕೆಲಸ ಅಂತ ಅವ್ರವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಬಂದು ಮಾತಾಡೋರನ್ನ ಕುಪುರುಷರು ಅಂತ ಕರೀತಾರೆ. ಅದು ಅವನಿಗೆ ಅವನು ಹೇಳುದು, ಆದ್ರೆ ಅದನ್ನು ಹೇಳಿ ಕಳಿಸ್ತಾನಷ್ಟೇ. ಕುಪುರುಷಂ ಕೆಟ್ಟ ಪುರುಷ ಅಂತ ಕರೀತಾರೆ. ಆದ್ದರಿಂದ ಅಮಿತ್ರಾಣಂ ವಶೇ ಸ್ಥಾನಂ ರಾಜ್ಯಂಚ ಪುನರುದ್ಧರ. ಶತ್ರುಗಳ ಕೈಯಲ್ಲಿರುವ ರಾಜ್ಯವನ್ನ ವಶಕ್ಕೆ ತಂದುಕೊಂಡು ಅವರನ್ನ ಸೋಲಿಸಿ ರಾಜ್ಯಕ್ಕೆ ಕಾಲಿಡು, ರಾಜ್ಯವನ್ನ ಉದ್ಧರಿಸು. ದೌವರ್ಥೌ ಯುದ್ಧ ಕಾಮಸ್ಯ ತಸ್ಮಾತ್ ಕುರುಚ ಪೌರುಷಂ. ಎರಡು ಮುಖ್ಯವಾದ ಅಭಿಪ್ರಾಯಗಳಿಂದ ಯುದ್ಧದಲ್ಲಿ ಫಲವನ್ನ ಪಡೀತಾನೆ. ಒಂದೋ ಪರಾಜಿತ, ಒಂದೋ ಜಿತ. ಸೋಲುವುದು ಇಲ್ಲ ಗೆಲ್ಲುವುದು. ನೀನು ಈಗಾಗಲೇ ದ್ಯೂತೆ ಪರಾಜಿತೋಸಿ, ದ್ಯೂತದ ಆಟದಲ್ಲಿ ಸೋತು ಸುಣ್ಣಾಗಿ ಹೋಗಿದ್ದೀರಿ ನೀವೆಲ್ಲ. ಕೃಷ್ಣಾಚ ಆನಯಿತ ಸಭಾಂ. ಕೃಷ್ಣೆಯನ್ನ ನಮ್ಮ ದಾಸಿ ಅಂತ ನಾವು ಅವಳನ್ನ ಸಭೆಗೆ ಎಳೆದು ತಂದಿದ್ದೇವೆ. ಶಕ್ಯೋ ಮರ್ಷೋ ಮನುಷ್ಯೇನ ಕರ್ತುಂ ಪುರುಷಮಾನಿನ. ಇದನ್ನ ಪೌರುಷ ಇಲ್ಲದ ಮಂದಿ ಮಾತ್ರ ಮರೆತು ಹೋಗ್ಲಿಕ್ಕೆ ಸಾಧ್ಯ. ನಿಮಗೆ ಪೌರುಷ ಇದೆ ಅಂತ ನಂಬ್ತೇನೆ. ನೀವು ಅದನ್ನ ನೆನಪಿಸ್ಕೊಂಡಾದ್ರೂ ಬನ್ನಿ ಯುದ್ಧಕ್ಕೆ. ಬಿಸಿ ಇರುತ್ತೆ ಯುದ್ಧದಲ್ಲಿ. ಇಲ್ಲಾಂದ್ರೆ ತಣ್ಣಗಿನ ರಕ್ತದ ಜೊತೆಗೆ ಹೋರಾಡ್ಲಿಕ್ಕೆ ನಮಗೂ ಖುಷಿ ಇಲ್ಲ. ದ್ವಾದಶೈವತು ವರ್ಷಾಣಿ ವನೇ ಧಿಷ್ಣ್ಯಾ ವಿವಾಸಿತಃ
ಸಂವತ್ಸರಂ ವಿರಾಟಸ್ಯ ದಾಸ್ಯಮಾಸ್ಥಾಯ ಚೋಷಿತ. 12 ವರ್ಷ ಕಾಡಿನಲ್ಲಿ 1 ವರ್ಷ ವಿರಾಟನ ಮನೆಯಲ್ಲಿ ದಾಸ್ಯವನ್ನ ಅನುಭವಿಸಿ ಬದುಕಿದ್ದಂತಹ ನಿಮಗೆ ತೋಳಿನಲ್ಲಿ ಈಗ ಸ್ವಲ್ಪ ಆದ್ರೂ ಕಸು ಇದೆಯೋ ಇಲ್ವೋ, ತಾಕತ್ತು ಉಳಿದಿದೆಯೋ ಇಲ್ವೋ ಡೌಟ್ ನನಗೆ. ಎಲ್ಲ ಮರ್ತು ಬಿಟ್ಟಿರ್ತೀನಿ. ಹಾಗಾಗಿ ಅಪ್ರಿಯಾಣಾಂಚ ವಚನಂ ಪ್ರಬ್ರುವತ್ಸು ಪುನಃ ಪುನಃ ಅಮರ್ಷಂ ದರ್ಶಯಸ್ವ ತ್ವಂ ಅಮರ್ಷೋ ಹೇಮ ಪೌರುಷಂ. ಕೋಪ ಅನ್ನುವುದೇ ಪೌರುಷ ಲಕ್ಷಣ. ಕೋಪ ಬರದೇ ಇದ್ರೆ ಕ್ಷತ್ರಿಯರಿಗೆ ಬಲವೇ ಇಲ್ಲ, ಕ್ಷತ್ರಿಯರಿಗೆ ಅಸ್ತಿತ್ವವೇ ಇಲ್ಲ. ಅದರಿಂದಾಗಿ ನಾವು ಕೊಟ್ಟ ಉಪದ್ರವ, ದ್ರೌಪದಿಗಾದ ಅವಮಾನ, ಕಾಡಿನಲ್ಲಿ ಸೌಖ್ಯದಲ್ಲಿ ಇರಬೇಕಾದವರಿಗೆ ಅನಿವಾರ್ಯವಾಗಿ ಅನುಭವಿಸಬೇಕಾದ ಕಷ್ಟ, ಇದೆಲ್ಲ ನೆನಪಿಸಿಕೊಂಡು ಈಗ ಅದನ್ನ ಯುದ್ಧದಲ್ಲಿ ಕೋಪ ರೂಪದಲ್ಲಿ ತೋರಿಸಿ ಆಗ ಯುದ್ಧಕ್ಕೊಂದು ಮೆರುಗು ಬರುತ್ತೆ. ಇಹತೆ ದೃಶ್ಯತಾಂ ಪಾರ್ಥ ಯುದ್ಧಸ್ವ ಪುರುಷೋ ಭವ ಲೋಹಾಭಿಸಾರೋ ನಿರ್ವೃತ್ತ ಕುರುಕ್ಷೇತ್ರಂ ಅಕರ್ದಮಂ. ಕುರುಕ್ಷೇತ್ರಕ್ಕೆ ಎಲ್ಲರೂ ಹೋಗಿ ನಾಳೆ ಯುದ್ಧಕ್ಕೆ ಸಿದ್ಧರಾಗಬೇಕು. ಕ್ರೋಧ, ಬಲ ಈ ಎಲ್ಲವನ್ನು ಯುದ್ಧದಲ್ಲಿ ಬಳಸಿದಾಗಲೇ ಯುದ್ಧಕ್ಕೆ ಬೆಲೆ ಬರುತ್ತೆ. ಭೀಷ್ಮ ನಿನ್ನ ಜೊತೆಗೆ ಯುದ್ಧಕ್ಕಿದ್ದಾನೆ, ಇನ್ನು ಭೀಷ್ಮನೇ ಬಂದಿಲ್ಲ ನಿನ್ನ ಹತ್ರ ಯುದ್ಧಕ್ಕೆ. ಆಗ್ಲೇ ನಾನು ಬಹಳ ಯುದ್ಧ ಮಾಡಿ ಗೊತ್ತಿದೆ. ಆಯ್ತಪ್ಪ, ನೀನ್ ನಿವಾತ ಕವಚರ ಹತ್ರ ಯುದ್ಧ ಮಾಡಿರು, ಅವನೋ ಕಾಲಕೇಯರ ಹತ್ರ ಯುದ್ಧ ಮಾಡಿರು, ಇನ್ಯಾರ್ಯಾರೋ ಬೇಕಾದವ್ರ ಹತ್ರ ಎಲ್ಲ ಯುದ್ಧ ಮಾಡಿರು. ಭೀಷ್ಮಾಚಾರ ಹತ್ರ ಯುದ್ಧ ಮಾಡಿದ್ಯಾ? ಇಲ್ಲಲ್ವಾ? ಭೀಷ್ಮಾಚಾರ ಹತ್ರ ಯುದ್ಧ ಮಾಡಿ ಗೆದ್ರೆ ನೀನು ನಿನ್ನ ಪೌರುಷಕ್ಕೆ ಅರ್ಥ ಇದೆ. ಮೆಲ್ಲ ಒಂದು ಚುಚ್ಚಿದ, ಭೀಷ್ಮಾಚಾರ್ಯರ ಹತ್ರ ಯುದ್ಧ ಮಾಡ್ಬೇಕಾಗತ್ತೆ ಅನ್ನೋದವನಿಗೆ ತಲೆಯಲ್ಲಿ ಸ್ವಲ್ಪ ಜೋರಾಗಿ ಈಗ ಬೀಳಿಸಿದ. ಭೀಷ್ಮಾಚಾರ್ಯರನ್ನೇ ನೀನಿನ್ನು ಎದುರುಗೊಂಡಿಲ್ಲ, ಆಗಲೇ ಯುದ್ಧದಲ್ಲಿ ಗೆದ್ದು ಬಿಡ್ತೇನೆ ಅಂತ ಹೆಮ್ಮೆ ಪಡ್ತಾ ಇದ್ಯಲ್ವಾ? 700-800 ವರ್ಷದ ಇತಿಹಾಸದಲ್ಲಿ ನಮ್ಮ ನೆಲವನ್ನ ರಕ್ಷಿಸಿದ ಮುತ್ತಾತವರು, ಅವರನ್ನು ಎದುರಿಸದೆ ನೀನು ಏನು ಯುದ್ಧದಲ್ಲಿ ನಮ್ಮ ಮನೆಯಿಂದ ಒಂದು ಮಣ್ಣಿನ ಕಣವನ್ನು ತಗೊಂಡೋಗ್ಲಿಕ್ಕಾಗಲ್ಲ. ನೀನು ಅವರನ್ನು ಎದುರಿಸಿ ಅವರು ಜೀವ ಇರುವ ತನಕ ಹೋರಾಡ್ತಾರೆ ನಮಗೋಸ್ಕರ. ಅವರನ್ನು ಮುಗಿಸಿದ ಮೇಲೆ ನೀವು ಇಲ್ಲಿಯ ನೆಲದ ಮೇಲೆ ಕಾಲಿಡ್ಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಅಲ್ಲಿ ತನಕ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಏವಂ ಕಥಸಿರ್ ಕೌಂತೆಯ ಅಕಥನ್ ಪುರುಷೋಭವ. ಒಬ್ಬ ಮಂದ ಅಂದ್ರೆ ಸಾಮಾನ್ಯ ಮನುಷ್ಯ ಬರಿಗೈಯಲ್ಲಿ ಗಂಧಮಾದನ ಪರ್ವತವನ್ನು ಹತ್ತುತ್ತೇನೆ ಅಂದ್ರೆ ಅದು ಎಷ್ಟು ಮೂರ್ಖತನವೋ, ಹಾಗೆ ನೀನು ಕೂಡ ಕಾಣದೇ ಇರುವ ಗೆಲುವನ್ನ ನಾನು ಈಗಲೇ ಗೆದ್ದು ಬಿಟ್ಟಿದ್ದೇನೆ ಅನ್ನೋ ಹುಮ್ಮಸ್ಸಿನಿಂದ ಯೋಚನೆ ಮಾಡ್ತಾ ಇದ್ದೆ. ಅದನ್ನು ಪಡಿಲಿಕ್ಕೆ ಭೀಷ್ಮಾಚಾರ ಅಡ್ಡ ಇದ್ದಾರೆ. ಅವರನ್ನು ದಾಟಿ ಹೋಗ್ಬೇಕು ನೀನು ಗೆಲುವಿನ ಪರ್ವತವನ್ನು ಏರ್ಲಿಕ್ಕೆ. ಅದಾಗದೆ ನೀನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಸೂತಪುತ್ರ ಇದ್ದಾನೆ, ಶಲ್ಯ ಇದ್ದಾನೆ. ಸೂತಪುತ್ರ ಅಂತ ಯಾಕೆ ಹೇಳಿದ್ದು ಅಂದ್ರೆ ಅವ್ರಿಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದಾನೆ ಇವನು. ಅಂದ್ರೆ ಇವರಿಗೇನೋ ಸಂಬಂಧ ಇದೆ ಅನ್ನೋದು ಅವನಿಗೆ ಗೊತ್ತಿದೆ ಅಂತ. ಆದ್ರೆ ಇದಂತೂ ದೊಡ್ಡದು. ಶಲ್ಯ ಮಾವನನ್ನು ಎದುರಿಸ್ಬೇಕು. ಅಷ್ಟೇ ಅಲ್ಲ, ದ್ರೋಣಂ ನೀವಿನ್ನೂ ಎದುರಿಸ್ಬೇಕಾದ್ದು ನಿನ್ನ ಸ್ವಂತ ಗುರುವನ್ನ. ಅವರು ನಮಗೆ ಜೀವಕ್ಕೆ ಜೀವ ಕೊಟ್ಟು ಯುದ್ಧ ಮಾಡ್ತಾರೆ. ಅವರನ್ನು ಸೋಲಿಸಿ ನೀನು ಗೆಲುವನ್ನ ಸಂಪಾದಿಸಬೇಕು. ಅದರಿಂದಾಗಿ ಯುದ್ಧದಲ್ಲಿ ಇಂದ್ರನಿಗೆ ಸಮನಾದಂತಹ ದ್ರೋಣಾಚಾರ್ಯರನ್ನ ಅಜಿತ್ವ ಗೆಲ್ಲದೆ ನೀನು ನಮ್ಮ ರಾಜ್ಯವನ್ನು ಹೇಗೆ ಇಷ್ಟಪಡ್ತಿ, ಹೇಗೆ ಬೇಕು ಅಂತ ಬಯಸ್ತಿ? ಸಿಗಲ್ಲ ನಿನಗೆ. ಇನ್ನು ಬ್ರಾಹ್ಮೇದನುಶಿಚಾಚಾರ್ಯಂ ವೇದಯೋರಂತಗಂ ಹೃದಯೋ ಯುಧಿ ಧುರಿಯಂ ಅವಿಕ್ಷೋಭ್ಯಂ ಅನೀಕಚರಮಚ್ಯುತಂ. ಚ್ಯುತಿ ಇಲ್ಲದ ದೊಡ್ಡ ಸೇನೆಯ ಮುಂದಾಳುತ್ವವನ್ನು ವಹಿಸಿರುವಂತಹ, ಧನುಸ್ಸಿನಲ್ಲಿ ಅವನಿಗೆ ಸಮಾನನಾದ ವ್ಯಕ್ತಿ ಮತ್ತೊಬ್ಬನಿಲ್ಲ ಅಂತ ಕರೆದುಕೊಳ್ಳಲ್ಪಡುವ ಧನುರ್ವೇದ ಮತ್ತು ಶಾಸ್ತ್ರವೇದಗಳನ್ನ ಎರಡನ್ನೂ ಚೆನ್ನಾಗಿ, ಅಂದ್ರೆ ಎರಡು ವೇದ, ಶಸ್ತ್ರವೇದ ಶಾಸ್ತ್ರವೇದ ಎರಡನ್ನೂ ಚೆನ್ನಾಗಿ ಬಲ್ಲ ಒಬ್ಬ ವ್ಯಕ್ತಿ ಅಂತ ಜಗತ್ತಿನಲ್ಲಿ ಕಂಡ್ರೆ ಅದು ದ್ರೋಣಾಚಾರ್ಯರು ಮಾತ್ರ. ಅವರನ್ನು ಎದುರಿಸಿ ನೀನು ಒಳಗ್ ಬರ್ಬೇಕು. ದ್ರೋಣಂ ಮಹಾದ್ಯುತಿಂ ಪಾರ್ಥ ಜೇತುಮಿಚ್ಛಸಿ ತನ್ಋಷ. ಅವರನ್ನು ಗೆಲ್ತೀಯ ನೀನು? ಸುಳ್ಳು. ನಿನಗೆ ಅವರನ್ನು ಎದುರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಂಗೆ ಅವರನ್ನು ಎದುರಿಸ್ಲಿಕ್ಕೆ ಯಾವ ರೀತಿಯಿಂದಲೂ ಅರ್ಹತೆಯೂ ಇಲ್ಲ. ನಹಿ ಶುಶ್ರುಮವಾತೇನ ಮೇರು ಮನ್ಮಥಿತಂ ಗಿರಿಂ. ಯಾರು ಕೂಡ ಇಲ್ಲಿ ತನಕ
ಗಾಳಿ ಮೇರು ಪರ್ವತನ ಎತ್ಕೊಂಡು ಹೋಯ್ತು ಅಂತ ಅನ್ನೋ ಸುದ್ದಿ ಕೇಳಿಲ್ಲ. ಬೇರೆ ಬೆಟ್ಟ ಗುಡ್ಡಗಳನ್ನೆಲ್ಲ ಬೀಳ್ಸತ್ತೆ, ಬುಡ ಕಿತ್ಕೊಂಡು ಬರುತ್ತೆ, ಗಾಳಿಗಾಗುತ್ತೆ ಕೆಲವೊಂದ್ಸಲ. ಆದ್ರೆ ಮೇರು ಪರ್ವತನ ಎತ್ತಿಕೊಂಡು ಹೋಯ್ತು ಅನ್ನೋ ಸುದ್ದಿ ಇಲ್ಲ. ಹಾಗೆ ದ್ರೋಣಾಚಾರ್ಯರನ್ನ ಸೋಲಿಸಿದ್ರು, ಅವರನ್ನ ಶಸ್ತ್ರಶಾಸ್ತ್ರಗಳ ಎರಡರಲ್ಲೂ ಮೀರಿಸಿದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ನೋದನ್ನ ಯಾರೂ ಇಲ್ಲಿ ತನಕ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಯುಗವೇ 2 ನಿಮಿಷದಲ್ಲಿ ಮುಗಿದು ಹೋಗ್ಬೋದು. 4,32,32,000 ಸಾವಿರ ವರ್ಷಗಳ ಕಾಯುವಿಕೆಯೇ ಬೇಡ, ಹಿಂಗ್ ಒಂದು ಪಾಸ್ ಆಗ್ಬೋದು. ಇಲ್ಲ ಕೋಹ್ಯಸ್ತಿ ಜೀವಿತಾಕಾಂಕ್ಷಿ ಪ್ರಾಪ್ಯೇಮಂ ಅರಿವರ್ಧನಂ, ಇಂಥ ಒಬ್ಬ ಅತ್ಯಂತ ಗಟ್ಟಿಮುಟ್ಟಾದ ವ್ಯಕ್ತಿಯನ್ನ ಎದುರಿಸಿ ನಾನು ಗೆಲುವನ್ನ ಸಂಪಾದಿಸ್ತೇನೆ ಅಂತ ಕನಸು ಕಂಡು ಬಂದವನನ್ನು ಕಂಡ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಆಗಲ್ಲ ಅವನ ಹತ್ರ. ಆದ್ರೆ ಬಿಡಲ್ಲ, ಪರಿಸ್ಥಿತಿ ಮಾಡ್ಲೇಬೇಕಾಗುತ್ತೆ. ಕೊನೆಗೇನಾಗುತ್ತೆ, ಪ್ರಾಣ ಕಳ್ಕೊಳ್ಳುವ ಸ್ಥಿತಿ ಬರುತ್ತೆ. ಪಾರ್ಥೋವಾ ಇತರೋವಾಪಿ ಕೋನ್ಯ ಸ್ವಸ್ತಿ ಗೃಹಾನ್ ರಜೇತ್. ದ್ರೋಣಾಚಾರ್ಯನ ಎದುರಿಸಿದ ಮೇಲೆ ಯಾರು ತಾನೇ ಮನಸ್ಸಿಗೆ ಗಾಯ ಮಾಡಿಕೊಳ್ಳದೆ ನೆಮ್ಮದಿಯಿಂದ ಹೊರಟು ಹೋಗ್ತಾನೆ? ಮನಸ್ಸಿಗೆ ಗಾಯ ಮಾಡಿಕೊಳ್ಳದೆ ಮೆಲ್ಲ ತಾಗಿಸ್ತು. ದ್ರೋಣಾಚಾರ್ಯರ ಬಗ್ಗೆಯೂ ಕೂಡ ಹೇಳ್ದ, ರಣೇ ಜೀವನ್ ಪ್ರಮುಚ್ಚೇತ ಪದಾ ಭೂಮಿಂ ಉಪಸ್ಪೃಶನ್. ಅವನು ಜೀವ ಇರುವ ತನಕ ನಮ್ಮ ಪರವಾಗಿ ಹೋರಾಡ್ತಾನೆ, ಅದರಿಂದಾಗಿ ದಾರುಣವಾದ ಯುದ್ಧವನ್ನ ಮಾಡುವ ಆತನನ್ನು ಎದುರಿಸದೆ, ಅವನನ್ನ ಅಭಿಗಮಿಸದೆ ಯಾವ ರೀತಿಯಿಂದಲೂ ನಿಮ್ಗೆ ಭೂಮಿ ಸಿಗಲ್ಲ. ಭೂಮಿಯಂ ಅಸ್ಪೃಶನ್, ಯಾವ ರೀತಿ ಅಂದ್ರೆ ಭೂಮಿಯನ್ನು ಮುಟ್ಲಿಕ್ಕೆ ಆಗುದೇ ಇಲ್ಲ. ಕಿಂ ದುರ್ಧರ ಕೃಷ ಪೂಪಶಯ ಯಥೇಮಾಂ ನ ಬುದ್ಧಸೆ ರಾಜಚಮುಂ ಸಮೇತಾಂ ದುರಾಧರ್ಷಿ ದೇವಚಮು ಪ್ರಕಾಶಾಂ ಗುಪ್ತಂ ನರೇಂದ್ರೈಃ ತದೃಶೈರಿ ವದ್ಯಾಂ. ರಾಜನ ಈ ದೊಡ್ಡ ಸೇನೆಯನ್ನ ಒಟ್ಟಾಗಿ ಸೇರಿದ್ದನ್ನ ಗಮನಿಸಬೇಕು ನೀನು. ಇದು ಸುಲಭದಲ್ಲಿ ಸೋಲಿಸ್ಲಿಕ್ಕಾಗುವಂಥದ್ದಲ್ಲ. ದೇವತೆಗಳ ಸೈನ್ಯಕ್ಕೆ ಸಮನಾದ ರೀತಿಯ ಸೈನ್ಯವನ್ನ ಸಿದ್ಧಗೊಳಿಸಿದಂತಹ ನಮ್ಮ ಆಚಾರ್ಯರ ಎಲ್ಲ ಶ್ರಮ, ದೇವತೆಗಳೆಲ್ಲ ಒಟ್ಟಿಗೆ ಇಂದ್ರನಿಗೆ ಬೆಂಗಾವಲಾಗಿ ನಿಂತರೆ ಹೇಗಿರ್ತದೋ ಹಾಗಿದೆ ಈ ಸೈನ್ಯ. ಅದನ್ನಾಗಿ ಯಾರೆಲ್ಲ ಇದ್ದಾರೆ, ಪೂರ್ವದ ದಿಕ್ಕಿನ ರಾಷ್ಟ್ರದ ಅಧಿಕಾರಿಗಳು, ರಾಜರು ನಮಗೆ ಸಹಾಯಕ್ಕಿದ್ದಾರೆ. ಪ್ರಾಚೀ ಪಶ್ಚಿಮದ ದಿಕ್ಕಿನ ರಾಜರಿದ್ದಾರೆ. ದಕ್ಷಿಣದ ಪಾಂಡ್ಯರು ಮತ್ತು ಕುಂತಳರು, ಆಂಧ್ರರು, ಇವರು ನಮ್ಮ ಪರವಾಗಿದ್ದಾರೆ. ಕೇರಳದವರು ಪಾಂಡವರಿಗೆ ಹೋಗಿದ್ರು, ಕೇರಳ ದೇಶದವರು ಪಾಂಡವರ ಪರವಾಗಿ ಹೋಗಿದ್ರು. ಆದ್ರೆ ಈಗ ಅದು ಯಾವ ರೀತಿಯಿಂದಲೂ ಯಾವುದನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ನಾರಾಯಣ. ಸಾಲ್ವರು, ಉದೀಚ್ಯರು, ಕಾಂಬೋಜರು, ಶಕರು, ಖಶರು, ಮತ್ಸ್ಯರು, ಕುರು ಮಧ್ಯಸ್ಥದ ದೇಶದವರು, ಮಧ್ಯಪ್ರದೇಶದವರು, ಮ್ಲೇಚ್ಛರು, ಪುಲಿಂದರು, ದ್ರವಿಡರು, ಆಂಧ್ರಕರು, ಇವರು ಎಲ್ಲರೂ ನಮಗೆ ಸಹಾಯಕ್ಕಿದ್ದಾರೆ. ಇಷ್ಟು ಜನರನ್ನ ಮೀರಿ ನೀನು ನನ್ನತ್ತ ಯುದ್ಧಕ್ಕೆ ಕೈ ಹಾಕ್ತಿ ಅಂತ ಅನ್ನೋದು ನಂಬಲಿಕ್ಕಾಗದ ವಿಷಯ. ಅಕ್ಷಯೌ ಇಶುಧಿ ಚೈವ ಅಗ್ನಿದತ್ತಂಚತೆ ರಥಂ. ಇನ್ನು ನಿನ್ನ ಹತ್ರ ಒಂದು ಭತ್ತದ ಬತ್ತಳಿಕೆ ಇದೆ, ಯಾವ ರೀತಿಯಿಂದಲೂ ಖಾಲಿನೇ ಆಗುದಿಲ್ಲ ಬಾಣಗಳು, ಅಂತಹದ್ದೊಂದು ಅಪೂರ್ವವಾದ ಬತ್ತಳಿಕೆ ಇದೆ. ಅಗ್ನಿ ನೀಡಿದಂತಹ ಗಾಂಡಿವ ಮತ್ತು ರಥವೂ ಇದೆ ನಿನ್ನ ಕೈಯಲ್ಲಿ. ಜಾನೀಮಹ, ಅದ್ ನಮ್ಗೆ ಗೊತ್ತಿದೆ. ನೀನೇನು ಸರ್ಪ್ರೈಸು, ನನ್ನ ಹತ್ರ ಅವ್ರ ಹತ್ರ ಇಂಥದ್ದೊಂದು ಅದ್ಭುತವಾದ ಯುದ್ಧ ಸಾಮಗ್ರಿ ಇತ್ತು ಅಂತಾನೆ ಗೊತ್ತಿರ್ಲಿಲ್ಲ, ನಾವೇನಾದ್ರೂ ಬೇರೆ ಮಾಡ್ತೇವೆ ಹೀಗೆಲ್ಲ ಅನ್ಕೊಳ್ಬೇಡ. ನಿನ್ನ ಹತ್ರ ಏನೇನಿದೆ ನಿನ್ಗಿಂತ ಹೆಚ್ಚು ಡೀಟೇಲ್ ನಮ್ಗಿದೆ. ನಾವೆಲ್ಲ ಅದನ್ನೇ ಕೆಲಸ. ಶತ್ರುಗಳು ಏನ್ ಮಾಡಿದ್ರು ನಾವೇನ್ ಮಾಡ್ತೀವಿ ನೋಡಲ್ಲ. ಅವ್ರೇನ್ ಮಾಡಿದ್ರು ಅವರದ್ದೇ ಪರಿಸ್ಥಿತಿ ತೀರಾ ಹದಗೆಟ್ಟೋಗಿರುತ್ತೆ. ಪಕ್ಕ ದೇಶದಲ್ಲಿ ಏನಾಗುತ್ತೆ ಅಂತ ನಿರಂತರ ನೋಡ್ತಾ ಇರು. ಅಲ್ಲಿ ಏನ್ ಮಾಡ್ತಿದ್ದಾರೆ, ಅವ್ರು ಏನ್ ಮಾಡ್ತಾರೆ, ಹೇಗಾಗ್ತಿದೆ. ಅವರಿಗೆ ಅವರ ರಿಸೆಷನ್ ಇಂದ ಬದುಕ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ಪಕ್ಕದ ದೇಶದಲ್ಲಿ ನೋಡಿ ನಿಮ್ ಸಮಸ್ಯೆ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ. ಹಂಗೆ ಇದು ಕೂಡ ತನ್ನ ಸಮಸ್ಯೆಯನ್ನು ಎತ್ತಿಕೊಳ್ಳದೆ ಪಾಂಡವರಲ್ಲಿ ಸಮಸ್ಯೆ ನೋಡಿ ಅಂತ ಎತ್ತಿ ತೋರಿಸಿ ಹೇಳ್ತಾನೆ. ಜಾನೀಮೋ ಹಿರಣೆ ಪಾರ್ಥ ಕೇತುಂ ದಿವ್ಯಂಚ ಭಾರತ. ಅದ್ಭುತವಾದ ರಥದ ಧ್ವಜವನ್ನ ಕಂಡಿದ್ದೇನೆ. ಹೊಗಳಿಕೊಂಡು ಏನು ಕೆಲಸ ಮಾಡಿದ್ರು ಉಪಯೋಗ ಇಲ್ಲಪ್ಪ.
ಯಾಕೆ ಸುಮ್ನೆ ನೀನೇ ದೊಡ್ಡವನು ಅಂತ ಹೇಳ್ಕೊಳ್ತಿದ್ದಿ? ಪರ್ಯಾಯಾತ್ ಸಿದ್ಧಿರೇ ತಸ್ಯ ನೈತತ್ ಸಿದ್ಧತಿ ಕಥನಾತ್. ಕೇವಲ ಹೇಳ್ಕೊಳ್ಳೋದ್ರಿಂದ ಯಾವ ಕೆಲಸವೂ ಕೂಡ ಸಾಧನೆ ಆಗುವುದಿಲ್ಲ, ಮಾಡಿ ತೋರಿಸ್ಬೇಕು. ಮಾಡಿದ್ರೆ ಮಾತ್ರ ಕೆಲಸಕ್ಕೆ ಅರ್ಥ, ಹೇಳುವುದಕ್ಕೆ ಏನು ಅರ್ಥ ಇಲ್ಲ. ಸರ್ವೇ ಭವಿಯು ಸಿದ್ಧಾರ್ಥ ಕಥನೇಕೋ ಹಿ ದುರ್ಗತಃ. ಒಂದು ವೇಳೆ ಹೇಳಿದ್ರಿಂದನೇ ಕೆಲಸ ಸಾಗುವುದಾಗಿದ್ರೆ ಲೋಕದಲ್ಲಿ ಯಾರು ಕೆಲಸ ಮಾಡ್ಬೇಕಾಗಿಲ್ಲ. ಈಗ ಹೇಳುದು ಕೆಲಸ ಆಗೋಯ್ತು ಅನ್ಕೊಳ್ಳುದು, ಆಗ್ತಿತ್ತಾ? ಸುಮ್ನೆ ನಿನ್ನನ್ನ ನೀನು ದೊಡ್ಡವನು ಅಂತ ಯಾವಾಗ್ಲೂ ಅರ್ಜುನ ಭಾರಿ ದೊಡ್ಡವನು ಅಂತ ನಮ್ಗೆಲ್ಲ ಒಂದು ಇನ್ಫ್ಲೂಯೆನ್ಸ್ ಆಗ್ಬೇಕು ಅಂತ ನೀನು ಹೇಳ್ತಾ ಇದ್ದ ತಕ್ಷಣಕ್ಕೆ ನೀನು ದೊಡ್ಡವನಾಗುದಿಲ್ಲ. ಕೃಷ್ಣ ಅರ್ಜುನ ಇದ್ದಾನೆ, ಭೀಮ ಇದ್ದಾನೆ, ಅದರಿಂದಾಗಿ ಅಷ್ಟು ಸುಲಭ ಅಲ್ಲ ಅವರನ್ನ ಎದುರಿಸ್ಲಿಕ್ಕೆ, ನಾವು ತುಂಬಾ ಶ್ರಮ ಪಡಬೇಕು ಅಂತೆಲ್ಲ ಹೇಳಿದಲ್ಲ. ಅದಕ್ಕೆ ವಾಪಸ್ ಉತ್ತರ ಕೊಟ್ಕೊಳ್ತಿದ್ದೆ. ಅಲ್ಲಿದ್ದಾಗ ಹೇಳಲಿಕ್ಕೆ ಧೈರ್ಯ ಇರ್ಲಿಲ್ಲ, ಇಲ್ಲಿ ಹೋದ್ಮೇಲೆ ವಾಪಸ್ ಬೈದ್ರೆ ಅದು ಹುಲು ಕಬಿಸ್ಕೋಬೇಕು, ತಾನಲ್ಲ. ಅಂದಾಗಿ ಎಲ್ಲ ಹೇಳು, ಕೃಷ್ಣನಿಗೆ ಕೇಳುವಾಗ ಹೇಳು, ಅರ್ಜುನ ಕೇಳುವಾಗ ಹೇಳು ಅಂತ ಹೇಳಿ ಕಳಿಸಿದ್ದಾನೆ. ಜಾನಾಮಿ ತೇ ವಸುದೇವಂ ವಾಸುದೇವಂ ಸಹಾಯಂ ಜಾನಾಮಿ ವೇಗಾಂಡವಂ ತಾಲಮಾತ್ರಂ ಜಾನಾಮ್ಯಹಂ ತ್ವಾದೃಶೋ ನಾಸ್ತಿ ಯೋದ್ಧ ಜಾನಾನಸ್ತೆ ರಾಜ್ಯಮೇ ತದ್ಧರಾಮಿ. ತಮ್ಮನ್ನು ತಾವು ಹೊಗಳಿಕೊಳ್ಳುವುದರಿಂದ ಲೋಕದಲ್ಲಿ ಇಲ್ಲಿ ತನಕ ಯಾರು ಆದವರು ಇಲ್ಲ, ಇದು ನೆನಪಿರ್ಲಿ. ನೀನು ಕೂಡ ನಿನ್ನ ಆಯುಧ ಇಂತಹದ್ದು ಅಂತಹದ್ದು ಅಂತೆಲ್ಲ ಹೊಗಳಿಕೆಯಿಂದ ನನಗೆ ಕೆಲವು ವಿಷಯಗಳನ್ನ ಕಳಿಸಿದ್ದಿ, ಅದಿರಬಹುದು. ಆದ್ರೆ ಅದು ಬಹಳ ಕಾಲ ಇರುವುದಿಲ್ಲ. ಹಾಗೆ ಒಂದಕ್ಕೆ ಇನ್ನೊಂದು ಅಡ್ಡ ಗುಡ್ಡ ಇದ್ದೇ ಇರುತ್ತೆ. ಒಂದ್ ಬೆಳೆದ್ಮೇಲೆ ಇನ್ನೊಂದು ಗುಡ್ಡ ಅದಕ್ಕಿಂತ ಜಾಸ್ತಿ ಬೆಳೆಯುತ್ತೆ, ಅದನ್ನು ಮೀರಿ ನಿಂತು ತಾನದರ ಹೆಸರನ್ನ ಕಿತ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ವ್ಯವಸ್ಥೆಯನ್ನ ಪ್ರಶ್ನಿಸುವ ದೃಷ್ಟಿಯಿಂದ ನಿನಗೇನಾದ್ರೂ ವಿಷಯ ಬೇಕಿದ್ರೆ ನಾವೇ ಹೇಳ್ತೇವೆ, ಆದ್ರೆ ನಿನ್ ಬಗ್ಗೆ ನಾವು ಹೇಳುದು ಕೇಳು. ನೀವು ವಾಸುದೇವನನ್ನೇ ಸಹಾಯಕ್ಕೆ ಇಟ್ಕೊಂಡಿದ್ದೀರಿ, ಕೈಯಲ್ಲಿ ಗಾಂಡೀವ ಇದೆ ಅಂತ ನಿನಗೆ ಭಾರಿ ಹೆಮ್ಮೆ ಇದೆ. ಆಮೇಲೆ ನಿನಗೆ ಅಕ್ಕಪಕ್ಕದಲ್ಲಿ ಅಣ್ಣ ತಮ್ಮಂದ್ರು ಅವರು ಕೂಡ ಭಾರಿ ಸಮರ್ಥರು ಅಂತ ಒಂದು ಭ್ರಮೆ ಇದೆ. ಜಾನಾನಸ್ತೆ ರಾಜ್ಯಮೇ ತದ್ಧರಾಮಿ. ಇಡೀ ಇಷ್ಟು ನಿಮ್ಮ ಗುಂಪನ್ನ ನಾನು ತಿಳಿದಿದ್ದೇನೆ, ತಿಳಿದು ಕೊನೆಗೊಳಿಸ್ತೇನೆ, ಕೊನೆಗೊಳಿಸಿ ನಾನೇ ರಾಜ್ಯವನ್ನು ಆಳ್ತೇನೆ ಹೊರತು ನಿಮ್ಮ ಕೈಗೆ ರಾಜ್ಯಭಾರ ಸಿಗ್ಲಿಕ್ಕೆ ಬಿಡಲ್ಲ ನಾನು. ನತು ಪರ್ಯಾಯ ಧರ್ಮೇಣ ಸಿದ್ಧಿಂ ಪ್ರಾಪ್ನೋತಿ ಮಾನವ ಮನಸೈವ ಅನುಕೂಲಾನಿ ಧಾತೈವ ಕುರುತೆ ವಶೇ. ಆದ್ರಿಂದ ಮನುಷ್ಯ ಒಂದು ಕೆಲಸ ಒಂದು ರೀತಿಯಿಂದ ಸಾಧಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ರೀತಿಯಿಂದ ಆದ್ರೂ ಕೂಡ ಅದನ್ನ ವ್ಯವಸ್ಥಿತವಾಗಿ ನಡೆಸ್ಕೋಬೇಕು. ನೀವು 13 ವರ್ಷ ಕಾಡಿನಲ್ಲಿ ಇದ್ದು ಕೂಡ ರಾಜ್ಯವನ್ನು ಉಣ್ಲಿಕ್ಕಾಗದೆ ಹೀಗೆ ಒದ್ದಾಡುವುದನ್ನು ನೋಡಿ ಈಗಲಾದ್ರೂ ರಾಜ್ಯವನ್ನು ಆಳ್ಬೇಕು ಅನ್ನೋದಕ್ಕೋಸ್ಕರ ನೀವೇನಾದ್ರೂ ಪ್ರಯತ್ನ ಪಡಬೇಕಾದ್ರೆ ಬಾಂಧವರನ್ನ ಕೊಂದೇ ನೀವು ರಾಜ್ಯವನ್ನು ಆಳ್ಬೇಕಾಗಿದೆ, ಇದು ನೆನಪಿರ್ಲಿ. ಸಾವೋ ದಾಸ್ಯೇತ್ ಸಮಾಪನ್ನಾನ್ ಮೋಚಯಾಮಾಸ ಪಾರ್ಷತಿ ಅಮಾನುಷ್ಯಂ ಸಮಾಪನ್ನಾಂ ದಾಸಕರ್ಮಣ್ಯವಸ್ಥಿತಾನ್. ಸಾವೋ ದಾಸ್ಯೇ ಸಮಾಪನ್ನಾನ್. ದಾಸ್ಯದಲ್ಲಿ ಯಾರು? ಕೃಷ್ಣಾಂ ಅನಿಂದಿತಾಂ. ಈಗ ಮತ್ತೆ ನೀವು ಅಧಿಕಾರವನ್ನು ಕಳ್ಕೊಂಡು ನೆಲ ಇಲ್ಲದೆ ಓಡಾಡ್ತಾ ಇದ್ದೀರಿ. ನಿಮಗೆ ಸ್ವಂತ ನೆಲ ಅಂತ ಈಗಲೂ ಇಲ್ಲ. ಆ ಹಿಂದೆ 12-13 ವರ್ಷದ ಹಿಂದೆ ನಿಮ್ಮನ್ನ ನೆಲ ಕಚ್ಚಿದ ಸ್ಥಿತಿಯಲ್ಲಿ ನೀವು ಹೇಗಿದ್ರು, ಈಗ ನಿಮ್ಮ ವನವಾಸದ ಕಾಲ ಮುಗ್ದಿದೆ ಅಂದ ಮಾತ್ರಕ್ಕೆ ನೀವು ಈಗ ಮತ್ತೆ ರಾಜರೇನಾಗ್ಲಿಲ್ಲ. ನೀವು ಮತ್ತೆ ಕಾಲಾಡಿಗಳಾಗಿಯೇ ನೀವು ಓಡಾಡ್ತಾ ಇದ್ದೀರಿ. ಅಷ್ಟು ಹೊತ್ತಿಗೆ ಆ ಒಳಗಿನಿಂದ ಕೊತದ ಗಾಂಡಿವಂತೆ ಭೂತ್ ಯತ್ವಂದಾಸಾರ್ಪಣೈಶ್ಚಿತಃ. ಎಲ್ಲಿ ತೋರ್ಸು ನಿನ್ನ ಗಾಂಡಿವವನ್ನ. ಭೀಮಸೇನಿಗೆ ಎದಿ ತೋರ್ಸು ನಿನ್ನ ಬೌಂಡ್ರಕವನ್ನ, ಆಯುಧವನ್ನ ತೋರಿಸು ಅಂತ ಬಲವಾನಿಸಿ. ತುಂಬಾ ಚೆನ್ನಾಗಿ ಯುದ್ಧದಲ್ಲಿ ನೀನು ಪಳಗಿದ್ದಿ ಅಂತ ಗೊತ್ತಾಗ್ತಾ ಇದೆ. ಇಷ್ಟು ಹೇಳಿ ಅವೋಚಂ ಯತ್ ತಿಲಾನಹಂ ಷಂಡತಿಲಾನಹಂ ವಸ್ತಧ್ವಮೇವ ತತ್ ಘೃತಾ ವೇಣಿ ಪಾರ್ಥೇನ ವಿರಾಟ ನಗರೇ ತದಾ. ಏನ್ ಹೇಳಿ ನಿನ್ ಬಗ್ಗೆ? ಹೆಣ್ಮಕ್ಳು ತರ ಜಡೆ ಬಿಟ್ಕೊಂಡು ವಿರಾಟ ನಗರದಲ್ಲಿ 1 ವರ್ಷ ಯಾವ್ದೋ ಹುಡುಗಿಗೆ ಪಾಠ ಮಾಡ್ತಾ ಕೂತಿದ್ಯಲ್ಲ,
ಅಷ್ಟೇ, ಅದೇ ನಿನ್ ಕಂಟಿನ್ಯೂ, ಮುಂದಿಲ್ಲ ಏನು. ಅಮಾನುಷ್ಯಂ, ಮನುಷ್ಯರು ಮಾಡುವಂತ ಕೆಲಸ ಅಲ್ಲ, ಹಾಗೆ ಏನೇನೋ ವರ್ತನೆಯಿಂದ ನೀನು ನಡ್ಕೊಂಡಿದ್ದಿ. ಇನ್ನು ನೀನೊಬ್ಬ ಇದ್ದಾನಲ್ಲ ಅಡಿಗೆ ಭಟ್ಟ, ಸೂದ ಕರ್ಮಣಿ ಚಶ್ರಾಂತಂ, ಅಡಿಗೆ ಕೆಲಸ ಮಾಡಿ ಮಾಡಿ ಹೊಗೆ ತಿಂದು ತಿಂದು ಕಷ್ಟಪಟ್ಟಿರುವ ಭೀಮಸೇನನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅವನಿಗೆ ಕೇಳುವಾಗೆ ಹೇಳು, ಎತ್ತು ತನ್ಮಮ ಪೌರುಷಂ. ಭೀಮಸೇನನಿಗೆ ಹೇಳು, ನಾನು ನನ್ನ ಮಹಾನಸ ಅಂದ್ರೆ ಅಡಿಗೆ ಮನೆಗೆ ತಳ್ಳಿದ್ದೇನೆ ಅನ್ನುವುದೇ ನನ್ನ ಅಧಿಕಾರ. ನಾನ್ ಕಳಿಸಿದ್ರಿಂದ ಅವನು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡಿರ್ಬೇಕಾಯ್ತು. ಆದ್ಮೇಲೆ ಏವಮೇವ ತದಾ ದಂಡಂ ಕ್ಷತ್ರಿಯೋದದು, ಕ್ಷತ್ರಿಯರು ದಂಡ ಹಿಡಿದು ಶತ್ರುಗಳನ್ನ ಎದುರಿಸುವ ತಾಕತ್ತಿನಿಂದ ಮೆರಿಬೇಕಿತ್ತು. ಆದ್ರೆ ನೀವು ಒಬ್ಬ ಜಡೆ ಬಿಟ್ಟಿದ್ದಾನೆ, ಒಬ್ಬ ಅಡಿಗೆ ಹಿಡಿದಿದ್ದಾನೆ, ಒಬ್ಬ ದಾಳ ಹಿಡಿತಾನೆ, ಇನ್ನೊಬ್ಬ ಕುದುರೆ ಹಿಡಿತಾನೆ, ಆನೆ ಹಿಡಿತಾನೆ, ಹಸು ಹಿಡಿತಾನೆ. ಇದು ಬಿಟ್ರೆ ಎಂತದ್ದು ಗೊತ್ತಿಲ್ಲ. ಈ 12 ವರ್ಷದಲ್ಲಿ ನೀವು ಏನ್ ಓದಿದ್ರಿ, ಏನ್ ನೆನ್ಪಿತ್ತು, ಏನ್ ಕಲ್ತಿದ್ರಿ, ಎಲ್ಲ ಕೂತು ತಿಂದು ಉಂಡು ಗುಂಡಾಡಿ ತರ ಎಲ್ಲೂ ಓಡಾಡ್ಲಿಕ್ಕಾಗದೆ ನಿಂತು ಬಿಟ್ಟಿದ್ದೀರಿ. ನಿಮ್ಗೆ ಯುದ್ಧ ಮಾಡ್ಲಿಕ್ಕಾಗಲ್ಲ. ಆತ್ತಶಸ್ತ್ರಸ್ಯ ಸಂಗ್ರಾಮೇ ವಹಂತಿ ಪ್ರತಿಗರ್ಜನಾ, ಶಸ್ತ್ರವನ್ನ ಹಿಡಿದು ಕೈಯಲ್ಲಿ ಹಿಡಿದ ಮಾಯಾ ಜಾಲಗಳಿಂದ, ಕುಹಕವಾದ ಮಾತುಗಳಿಂದ ಇನ್ನಷ್ಟು ಅವರನ್ನ ರೇಗಿಸ್ಬೇಕು. ವಾಸುದೇವ ಸಹಸ್ರಂಬ ಫಲ್ಗುಣಾನಾಂ ಶತಾನಿ ಚ, ಶ್ರೀಕೃಷ್ಣನಂತಹ 1000 ಜನ ಬರ್ಲಿ, ಅರ್ಜುನನಂತಹ 100 ಜನ ಬರ್ಲಿ, ಅದೇ ಸಾಮರ್ಥ್ಯದಿಂದ ಕೂಡಿದವರು ನನ್ನ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಯಾವ ರೀತಿಯಿಂದ ಎದುರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರನ್ನ ಬೇಕು ಅಂತ ಅನೇಕ ದುಷ್ಟತನದಿಂದ ಕೂಡಿದ ಮನಸ್ಸಿಗೆ ನಾಟುದಾದ್ರೆ ಪರವಾಗಿಲ್ಲ, ಚುಚ್ಚುವ ರೀತಿಯ ಮಾತುಗಳನ್ನ ಆಡಿ, ಬೃಹತ್ ಬಲ ಮಹೋದ್ವೇಗಂ ಸೌಮದತ್ತಿ ತಿಮಿಂಗಿಲಂ, ಹೇಗಿತ್ತು ಅಂದ್ರೆ ಬೃಹತ್ ಬಲ ಮಹೋದ್ವೇಲಂ, ವೇಲ ಅಂದ್ರೆ ವೇಲ್, ಸಮುದ್ರದಲ್ಲಿರುವಂತಹ ನೀರಿನ ಜಲವಾಸಿಯಾದ ಒಂದು ಜೀವಿ. ಸೋಮದತ್ತ ಅನ್ನುವ ಹೆಸರಿನ ಅದಕ್ಕೆ ಇಲ್ಲಿ ಒಬ್ರು ಬೇರೆ, ಇಲ್ಲಿ ಸೇನೆಗೆ ಹೋಲಿಸಿ ಹೇಳುವಾಗ ನಮ್ಮ ಸೇನೆ ಸಮುದ್ರದಲ್ಲಿರುವ ಅಥವಾ ಒಂದು ಕ್ರೂರವಾದ ಪ್ರದೇಶದಲ್ಲಿರುವ ಹಣ್ಣುಗಳನ್ನ ಬೆರಕೆ ಮಾಡಿ ಪರಿಚಯಿಸುವಾಗ ಹೇಗಿರುತ್ತೋ ಹಾಗೆ ಇಡೀ ಕೌರವರ ಗುಂಪನ್ನ ಹೋಲಿಸಿ ಹೇಳ್ತಾ, ಸೋಮದತ್ತಿ ಅಂತನ್ನುವಂತಹ ತಿಮಿಂಗಿಲ ಈ ಸಮುದ್ರದಲ್ಲಿದೆ ಅಂದ್ರೆ ಕೌರವರ ಸೇನೆಯಲ್ಲಿ. ಭೀಷ್ಮ ವೇಗ ಅಪರ್ಯಂತಂ, ಭೀಷ್ಮನನ್ನ ಸುತ್ತುವರಿದ ಅತ್ಯಂತ ತೀಕ್ಷ್ಣವಾದ ಸೇನೆ, ದ್ರೋಣಾಚಾರ್ಯರನ್ನ ಹತ್ರವೂ ಹೋಗಿ ಅವರನ್ನು ಎದುರಿಸ್ಲಿಕ್ಕಾಗದೇ ಇರುವಂತಹ ಅದರ ಹೊರಗಿನ ಕವಚದ ರೀತಿಯ ಸೇನೆ, ಇದೆಲ್ಲ ಅವನಿಗೆ ಗೊತ್ತಿಲ್ಲ. ಕರ್ಣಶಲ್ಯ ಜಶಾವರ್ತಂ, ಕರ್ಣ ಶಲ್ಯ ಮೊದಲಾದವರ ಹೊರಭಾಗದಲ್ಲಿ ನಿಂತು ಶತ್ರುಗಳನ್ನ ಅಂದ್ರೆ ಶತ್ರುಗಳ ಸೇನೆಯನ್ನು ಒಳಕ್ಕೆ ನುಗ್ಗದಂತೆ ತಡೆದು ನಿಲ್ಲಿಸುವ, ಒಳಗೆ ಪ್ರವೇಶ ಮಾಡಿದ್ರೆ ಅವ್ರು ಗೆದ್ರು ಅಂತ ಅರ್ಥ, ಕೊಲ್ಲೇಬೇಕಾಗಿಲ್ಲ. ಅಂತದ್ದೊಂದು ಅವಕಾಶ ಇದ್ದಾಗ್ಲೂ ಏನು ಕೆಲಸ ಮಾಡದೆ ಹೊರಗೆ ಕೂತಿದ್ದಿರಲ್ವಾ, ನಾಚಿಕೆ ಆಗಲ್ಲ ನಿಮಗೆ ಅಂತ ದುರ್ಯೋಧನ ಬೈತಾನೆ. ದುಶ್ಯಾಸನೌಘಂ ಶಲಶಲ್ಯ ಮತ್ಸ್ಯಂ ಸುಷೇಣ ಚಿತ್ರಾಯುಧ ನಾಗನಕ್ರಂ ಜಯದ್ರತಾದ್ರಿಂ ಪುರುಷಾಮಿತಜ್ಜು ಪುರುಮಿತ್ರಗಾಧಂ ದುರ್ಮರ್ಷಣಂ ನೋದ ಶಕುನಿ ಪ್ರತಾಪಂ. ಒಬ್ಬೊಬ್ರು ಕೂಡ ಅಸಾಧ್ಯವಾದಂತಹ ಗುಣಗಳಿಂದ ಕೂಡಿದವರು. ದುಶ್ಯಾಸನ ಇರಬಹುದು, ಸುಷೇಣ ಇರಬಹುದು, ಚಿತ್ರಾಯುಧ ಇರಬಹುದು, ಜಯದ್ರಥ ಇರಬಹುದು, ದುರ್ಮರ್ಷಣ ಇರಬಹುದು. ಈ ಮಾತನ್ನು ಹೇಳ್ತೇನೆ ಕೇಳಿ. ಶಸ್ತ್ರೋಗ ಮಕ್ಷಯ್ಯ ಮಭಿಪ್ರವೃದ್ಧಂ ದಾರಾವಗಾಖ್ಯ ಶ್ರಮನಷ್ಟಚೇತಾಃ ಭವಿಷ್ಯತಿ ತ್ವಂ ಕೃತ ಸರ್ವ ಬಾಂಧವ ತದಾ ಮನಸೆ ಪರಿತಾಪಮೇಷ್ಯತಿ. ಬಾಣಗಳ ಮಳೆಯನ್ನೇ ನಿರಂತರ ಮತ್ತೆ ಮತ್ತೆ ಹೊರಗಿನ ಮೋಡದಿಂದ ಸುರಿಯುವ ಮಳೆಯಂತೆ ಶತ್ರುಗಳ ಮೈಯನ್ನ ನೆಕ್ಕಿ ರಕ್ತವನ್ನ ಹೀರಿ ಅದು ಹಾರುವ ಸಂದರ್ಭದಲ್ಲಿ ನೆನಪಾಗುತ್ತೆ, ಯುದ್ಧ ಮಾಡಬಾರದಿತ್ತೋ ಏನೋ, ಬೇಡ ಇತ್ತು ಈ ದುರ್ಸ್ಥಿತಿ ಅಂತ ಒಂದ್ಸತಿ ಮನಸ್ಸಿಗೆ ಬರುತ್ತೆ. ಆದ್ರೆ ಟೈಮ್ ಇಲ್ಲ, ಆವಾಗ ಬೇಡ ಅಂತ ಹೇಳಿದ್ರೆ ಯಾರು ಕೇಳೋರಿಲ್ಲ. ಅಂದಾಗಿ ನಿನ್ನ ಮನಸ್ಸಿಗೆ ನೀನು ಎಚ್ಚರ ಕೊಟ್ಟು ಹೇಳು, ಅಷ್ಟು ಸುಲಭದಲ್ಲಿ ಇಲ್ಲ ಯುದ್ಧ ಮಾಡಿ ರಾಜ್ಯವನ್ನ ಮರಳಿ ಪಡೆಯುವುದು. ಯಾಕಂದ್ರೆ ನಾವು ಸ್ವಸ್ಥಾನದಲ್ಲಿದ್ದೇವೆ, ನೀವು ಈಗ ಹೊರಗಿನಿಂದ ಬಂದು ಯುದ್ಧ ಮಾಡಬೇಕು. ಈ ಕ್ಲೈಮೇಟಿಗೆ ನಾವು ಹೊಂದಿಕೊಂಡ ಹಾಗೆ ನೀವು ಹೊಂದಿಕೊಂಡಿಲ್ಲ, ಕ್ಲೈಮೇಟ್ ಹೊಂದಿಕೊಂಡಿಲ್ಲ, ಪರಿಸರ ಗೊತ್ತಿಲ್ಲ,
ಶತ್ರುಗಳಲ್ಲಿ ಈಗಾಗಲೇ ಅಧಿಕಾರ ಇದೆ, ಸಂಪತ್ತಿದೆ, ಹೇಳಿದ್ದನ್ನು ಕೇಳುವಂತಹ ಸಾಮಂತ ಜನರಿದ್ದಾರೆ. ಇದರ ಸಹಕಾರದಿಂದ ದುರ್ಯೋಧನ ಗೆಲ್ತಾನೆ ಅಂತ ಅನ್ನೋದನ್ನು ನಿಶ್ಚಯ ಮಾಡಿಕೊಂಡ ಮೇಲೂ ನೀನು ಯುದ್ಧದ ಆಸೆಯನ್ನು ಬಿಡದೆ ಮತ್ತೂ ಯುದ್ಧಕ್ಕೆ ಬಂದಿ ಅನ್ನುವ ಕಾರಣಕ್ಕೆ ಏನಾಯ್ತು ಅನ್ನುವಲ್ಲಿಗೆ ಇದು ಶ್ರೀಮನ್ ಮಹಾಭಾರತೆ ಉದ್ಯೋಗ ಪರ್ವಣಿ ಉಲೂಕ ದೂತಾಗಮನ ಪರ್ವಣಿ ಷಷ್ಟ್ಯಧಿಕ ಶತತಮೋಧ್ಯಾಯ 160ನೇ ಶ್ಲೋಕ ಮುಕ್ತಾಯ ಆಯಿತು. ಅಧ್ಯಾಯ ಮುಕ್ತಾಯ ಆಯಿತು. ಉಲೂಕ ಮತ್ತೆ ಪಾಂಡವರನ್ನ ಕುರಿತು ಯುಧಿಷ್ಠಿರನ ಹತ್ರ ದುರ್ಯೋಧನ ಹೇಳಿದ ಇನ್ನೂ ಕೆಲವು ಸಂದೇಶಗಳನ್ನು ಹೇಳ್ತಾನೆ. ಯುಧಿಷ್ಠಿರ ಹೇಳ್ತಾನೆ, ಏನೇನು ಹೇಳಿದನೆ ಎಲ್ಲ ಬಿಡಿಸಿ ಹೇಳು, ನೀನೇನು ಸಂಕೋಚ ಮಾಡಬೇಡ, ನಂಗೆ ಗೊತ್ತು ಅವನು ಏನ್ ಮಾತಾಡ್ತಾನೆ ಅಂತ. ಅಂದ್ರೆ ಸ್ವಲ್ಪ ಹೊತ್ತು ಮೌನ ವಹಿಸ್ತಾನೆ. ಇನ್ನು ಸಂಕೋಚ ಪಡಬೇಡ, ಏನು ಹೇಳುದು ಬಾಕಿದ್ರೆ ಹೇಳಿ ಮುಗಿಸು. ಅಯ್ಯೋ ಇದೊಂದು ಹೇಳ್ಬೇಕಿತ್ತು ಅಂತ ಆಮೇಲೆ ರಾಜನ ಹತ್ರ ಹೋಗಿ ಬಯಸ್ಕೋಬೇಡ. ನಮ್ಗೆ ಏನ್ ಹೇಳ್ಬೇಕು ಅಂತ ಇದೆಯಲ್ಲ ವಾಂತಿ ಮಾಡಿ ಹೋಗು, ನಾವು ಅದನ್ನ ಬೇಕಾದನ್ನ ಯೋಚನೆ ಮಾಡ್ತೇವೆ, ಯಾವ್ದು ತಗೊಳ್ಬೇಕು ಯಾವ್ದು ಬಿಡ್ಬೇಕು ಅಂತ ನಮ್ಗೆ ಗೊತ್ತು. ಹೀಗೆ ಉಲೂಕನಿಗೆ ಕೇಳಿದಾಗ ಸಂಜಯ್ ಇಷ್ಟು ವಿಷಯವನ್ನ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಧೃತರಾಷ್ಟ್ರನಿಗೆ ನೇರವಾಗಿ ಯಾವುದು ಕಾಣಿಸಿತೆ, ಆದ್ರೆ ಹಿಂದೆ ಅವನಿಗೆ ಕಾಣುವ ಶಕ್ತಿ ಬೇಕು ಅಂತಂದ್ರೆ ಸಿಕ್ತಿತ್ತು, ಕೃಷ್ಣ ಕೊಟ್ಟಿದ್ದ ಬೇಗ ಉಳಿಸ್ತೇನೆ ಅಂತ. ಆದ್ರೆ ಅವನು ಉಳಿಸ್ಕೊಳ್ಳಿಲ್ಲ, ಬೇಡ ಅಂದ. ಕೃಷ್ಣ ವಿಶ್ವರೂಪ ತೋರಿಸಿದಾಗ ಸಾಕು ನಾನು ಇಷ್ಟೇ ನೋಡ್ತೇನೆ, ಇಲ್ಲ ನಿಂಗೆ ಕಣ್ಣು ಸಾರ್ಥಕವಾಗುತ್ತೆ ಇರ್ಲಿ ಇಂದ. ಬೇಡ, ಈ ಜಗತ್ತಿನ ಬೇಡವಾದ ಸಂಗತಿಗಳನ್ನ ನೋಡ್ಲಿಕ್ಕೆ ನನಗೆ ಬಯಕೆ ಇಲ್ಲ, ನಾನು ಕಣ್ಣಿಲ್ಲ ಅಂತ ಯಾವತ್ತೂ ಕೂಡ ಕೊರಗೂ ಇಲ್ಲ, ನಾನು ಮಾಡ್ಕೊಳ್ಬೇಕಾದದ್ದು ಅಗತ್ಯವಾದ ತನ್ನಿಂದ ತಾನೇ ಆಗತ್ತೆ. ತಥೋದ್ಯುತಿ ಮತಾಂ ಮಧ್ಯೆ ಪಾಂಡವಾನಾಂ ಮಹಾತ್ಮನಾಂ ಸಂಜಯಾನಾಂಚ ಮಾತ್ಸ್ಯಾನಾಂ ತಥಾ ಕೃಷ್ಣಸ್ಯ ಚ ಯಶಸ್ವಿನಃ ದ್ರುಪದಸ್ಯ ಸಪುತ್ರಸ್ಯ ವಿರಾಟಸ್ಯ ಸನ್ನಿಧೌ ಭೂಮಿಪಾನಾಂಚ ಸರ್ವೇಷಾಂ ಮಧ್ಯೆ ವಾಕ್ಯಂ ಜಗಾದಃ. ಸಂಜಯ ಏನಾಯ್ತು ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದಾನೆ. ಅಂದ್ರೆ ಉಲೂಕನ ಮಾತುಗಳ ಹೇಗ್ ನಡೀತಾ ಇತ್ತು. ದ್ರುಪದ ಇದ್ದ, ವಿರಾಟ ಇದ್ದ, ಕೃಷ್ಣ ಇದ್ದ, ಪಾಂಡವರ ಐವರಿದ್ರು. ಇವರೆಲ್ಲ ಇರುವವರ ಮಧ್ಯದಲ್ಲೇ ಮತ್ತೆ ಅತ್ಯಂತ ಚುಚ್ಚುವ ಅಥವಾ ಮನಸ್ಸನ್ನ ಹದಗೆಡಿಸುವ ರೀತಿಯ ಮಾತುಗಳನ್ನ ಆಡಿದ. ಇದಂತ್ವಾಮಬ್ರವೀದ್ ರಾಜ ಧಾರ್ತರಾಷ್ಟ್ರೋ ಮಹಾಮನಾಹ. ಧಾರ್ತರಾಷ್ಟ್ರ ಅಂದ್ರೆ ದುರ್ಯೋಧನ ನಿನಗೆ ಹೀಗೆ ಹೇಳಿ ಕಳುಹಿಸಿದ್ದಾನೆ. ಹೇ ಯುಧಿಷ್ಠಿರ, ಪರಾಜಿತೋ ಸಿದ್ಯೂತೇನ, ದ್ಯೂತದಿಂದಲೇ ನೀನು ಸೋತು ಓಡೋದವನು. ಕೃಷ್ಣೇನ ಆನಯಿತಾ ಸಭಾಂ, ನಿನ್ಗೆ ನಿನ್ನ ಹೆಂಡತಿ ನಿನ್ನ ಕಣ್ಣ ಮುಂದೆಯೇ ನೀನು ತಡಿಲಿಕ್ಕಾಗದ ಸ್ಥಿತಿಯಲ್ಲಿ ತಂದವಮಾನ ಮಾಡಿದ್ದೇವೆ. ಸಂವತ್ಸರಂ ವಿರಾಟಸ್ಯ ದಾಸ್ಯಮಾಸ್ತ ಯಚೋಷಿತ. ಭಾರಿ ಚಕ್ರವರ್ತಿಗಳು ಅನ್ನುವ ಕಲ್ಪನೆಯೊಂದಿಗೆ ಇಡೀ ಜಗತ್ತನ್ನ ಸುತ್ತು ಬಂದವರು ನೀವು. ಈಗ ವಿರಾಟನ ಮನೆ ಬಾಗಿಲು ಕಾಯೋರ್ ತರ 1 ವರ್ಷ ಇದ್ರಿ ಅಂದ್ರೆ ಅದ್ ನನ್ನ ತಾಕತ್ತಲ್ವ, ನಿಮ್ಮ ತರ ಇರ್ಲಿಕ್ಕೆ ಬಿಡ್ಲಿಲ್ಲ ಅನ್ನೋದು. ಶಕ್ಯೋ ಮರ್ಷೋ ಮನುಷ್ಯೇಣ ಕರ್ತುಂ ಪುರುಷಮಾನಿನ. ಮಾಡ್ಬೇಕು ಅಂತ ಒಂದು ದೃಢವಾದ ವಿಶ್ವಾಸ ಬಂದು ಹೊರಟ್ರೆ ಮಾತ್ರ ಒಂದು ಕೆಲಸ ನಡೆಯತ್ತೆ. ಆಗತ್ತಾ? ನನ್ನಿಂದ ಆಗದೇ ಇದ್ರೆ ಏನ್ ಮಾಡುದು? ನಾವೇ ಯಾಕೆ ಮಾಡ್ಬೇಕು, ಬೇರೆಯವರು ಮಾಡ್ತಾರಲ್ವಾ ಅಂತ ಈ ರೀತಿ ಒಂದು ಕೆಲಸದ ವಿಷಯದಲ್ಲಿ ಹಿಂದೇಟು ಹಾಕ್ತಾ ಹೋದ್ರೆ ಅದು ಹಿಂದೆನೇ ಸಾಗುತ್ತೆ, ಮತ್ತೆ ಯಾವತ್ತು ಮತ್ತೆ ಮುಂದೆ ಬರಲ್ಲ. 12 ವರ್ಷಗಳ ಕಾಲ ಮತ್ತು 1 ವರ್ಷದ ಈ 2 ಅವಧಿಯನ್ನ ನೀವು ಮುಗಿಸಿ ಬಂದಿದ್ದೀರಿ ಅಂತ ಏನ್ ಹೇಳ್ಕೊಳ್ತಾ ಇದ್ರಿ, ಇದರಲ್ಲಿ ನಮಗೆ ವಿಶ್ವಾಸ ಇಲ್ಲ. ದ್ರೌಪದಿಗೆ ಪರಿಕ್ಲೇಶ ಆಯ್ತು, ಗಂಡಂದ್ರು ಬರ್ಲಿಲ್ಲ ಅಂತ ಅವಳು ಅಳುಪಡುವಂತ ಸ್ಥಿತಿ ಇತ್ತು. ಆದ್ರೆ ಹೇಗೋ ಮತ್ತೆ ಅಶಕ್ತೇನ ಎಚ್ಚಪ್ತಂ ಭೀಮಸೇನೇನ ಪಾಂಡವ ದುಶಾಸನಸ್ಯ ಯುಧಿರಂ ಧೀಯತಾಂ ಇತಿ ಯದಿ ಶಕ್ಯತೆ. ಅಶಕ್ತನಾದ ಭೀಮಸೇನ ಎಲ್ಲರ ಮುಂದೆ ತಾನು ಭಾರಿ ದೊಡ್ಡವನು, ತನ್ನ ಗಾತ್ರ ದೊಡ್ಡದಿದೆ, ತೋಳ್ ಬಂದಿ ಗಟ್ಟಿಯಾಗಿದೆ ಅನ್ನೋದನ್ನ ತಾನು ಬೈಸೆಪ್ನ ಮೂಲಕ ತೋರಿಸಿ ಏನು ಭಾರಿ ಜನಕ್ಕೆ ಹೆದರಿಕೆ ಹುಟ್ಟಿಸುವಂತ ಅವತ್ತೊಂದು ಪ್ರತಿಜ್ಞೆ ಮಾಡಿದ್ದ. ದುಶಾಸನನ ಎದೆ ಬಗೆದು ನಾನು ನೆತ್ತರು ಕುಡಿತೇನೆ ಅಂತ. ಆಗತ್ತೆ ಅಂದ್ರೆ ಮಾಡ್ಕೊಂಬರ್ಲಿಕ್ಕೆ ಹೇಳಿ. ಏನದು? ಸುಮ್ನೆ ಇರುವ ಯುದ್ಧ ಅಲ್ಲ ಅದು, ಘೋರವಾದ ಅಸ್ತ್ರಬಲಗಳನ್ನ ಬಳಸಿ ಮಾಡುವ ಯುದ್ಧ. ಆ ಯುದ್ಧದಲ್ಲಿ ಹಾಗೆ ಸುಲಭದಲ್ಲಿ ಯಾರು ಕೂಡ ತಲೆಬಾಗೋರಿಲ್ಲ. ಶಕ್ತಿ ಇದ್ರೆ ನಿಮ್ಮ ಯಜಮಾನನನ್ನ ಕರ್ಕೊಂಡು ಬನ್ನಿ. ದುಶಾಸನಸ್ಯ ಯುಧಿರಂ ಆಯ್ತು. ಲೋಹಾಭಿಸಾರೋ ನಿರ್ವೃತ್ತ ಕುರುಕ್ಷೇತ್ರ ಮಕರ್ದಮಂ. ಸಮಃ ಪಂಥಾಃ ಭೂಯಾಸ್ತೇಜಾಃ.
ಸಮಃ ಪಂಥಾಭೃತಾಸ್ವೇತಾ ಪೇಶ್ವಾಹ ಶೋ ಯುದ್ಧ ಸುಕೇಶವಃ ಸಕೇಶವಃ. ಯುದ್ಧಕ್ಕೆ ಬೇಕಿರುವ ಮಾರ್ಗಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ನಾಳೆಯೇ ಬೆಳಿಗ್ಗೆ ಯುದ್ಧಕ್ಕೆ ಸಿದ್ಧರಾಗೋಣ. ನೀವೇ ನಾನು ಭೀಷ್ಮ, ನಾನು ದ್ರೋಣನನ್ನು ನೋಡ್ಕೋತೇನೆ ಅಂತ ನೀವು ಅಲ್ಲಲ್ಲಿ ಕೈ ತೋರಿಸಿ ನಾವು ಎದುರಿಸಿ ಹೀಗ್ ಮಾಡಿದ್ರೆ ಹೀಗಾಗ್ಬಿಡುತ್ತೆ ಅಂತ ಗೆಲ್ತೇವೆ ಅಂತ ಭಾವಿಸಿ ನೀನೇನು ಮಾತಾಡಿಕೊಳ್ಳುವುದು ಬೇಡ. ಯುದ್ಧದಲ್ಲಿ ನೇರ ಎದುರುಗೊಳ್ಳಿ. ಸೂತಪುತ್ರ, ಶಲ್ಯ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯರು ಇವರನ್ನೆಲ್ಲ ಗೆಲ್ಲದೆ ರಾಜ್ಯದ ಒಳಗೆ ನೀವು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಕಥಂ ಹೆಚ್ಚಸಿ ಅಜಿತ್ವಾ ಕಥಂ, ಅವರನ್ನು ಯುದ್ಧದಲ್ಲಿ ಎದುರುಗೊಳ್ಳಲ್ಲ ಅಂತ ಮಾತು ಅರ್ಜುನನದ್ದು. ಯಾಕೆಂದ್ರೆ ಅದು ಪೂರ್ವದಿಂದ ಗುರುಗಳ ಮುಂದೆ ಯುದ್ಧ ಮಾಡಬಾರದು ಅಂತ. ಆದ್ರೆ ಇಂಥ ಪ್ರಸಂಗ ಬಂದಾಗ ಗುರುಗಳು ಅಂತ ನೋಡ್ಲಿಕ್ಕಿಲ್ಲ. ಯುದ್ಧಕ್ಕೆ ಎದುರುಗಡೆ ಯಾರು ಬಂದ್ರು ಕೃಷ್ಣ ಅದೇ ಹೇಳುದು, ವಿಷ್ಣು ತದನು ಬಂದಿ ನಿಗ್ರಹ, ವಿಷ್ಣು ದ್ವಿಟ್, ನಾರಾಯಣ ದ್ವಿಟ್ ತದನು ಬಂದಿ ನಿಗ್ರಹ. ದೇವರನ್ನ ವಿರೋಧಿಸುವವರ ಕಡೆಗೆ ನಿಂತರೂ ಪಾಪಿಷ್ಠರೇ, ವಿರೋಧಿಸ್ಬೇಕಾಗಿಲ್ಲ. ವಿರೋಧಿಸುವ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ರು ಅವ್ರು ಪಾಪಿಗಳೇ. ಅದನ್ನಾಗಿ ಭೀಷ್ಮಾಚಾರ್ಯರ ಬಗ್ಗೆ ದ್ರೋಣಾಚಾರ್ಯರಿಗೂ ತುಂಬಾ ಪ್ರೀತಿ ಇತ್ತು ಕೃಷ್ಣನಿಗೆ. ಅವರೇನು ಕಮ್ಮಿಯವರಲ್ಲ ಅಂತ ಗೊತ್ತಿತ್ತು. ಆದ್ರೂ ಪಾಂಡವರ ಕಡೆಗೆ ಯಾಕೆ ನಿಂತ ಅಂದ್ರೆ ಪಾಂಡವರು ಸರ್ವತಾ ಭಕ್ತರು. ಯಾಕಂದ್ರೆ ಇಬ್ಬರಿಬ್ರು ಇದ್ದಾರೆ, ದ್ರೌಪದಿ ಒಬ್ಳಿದ್ದಾಳೆ, ಕೃಷ್ಣ ಭೀಮಸೇನ ಒಬ್ಬ ಇದ್ದಾನೆ. ಇಬ್ರು ಪರಿಶುದ್ಧವಾದ ಭಕ್ತಿ ಮಾಡೋರು. ಹಾಗಾಗಿ ಭಕ್ತಿಯ ತೂಕ ತಕ್ಕಡಿಯಲ್ಲಿ ತೂಗಿದ್ರೆ ಅದು ಪಾಂಡವರ ಕಡೆಗೆ ಬರುತ್ತೆ. ಅದರಿಂದಾಗಿ ಕೃಷ್ಣ ಪಾಂಡವರನ್ನ ಮೆಚ್ಚಿದ್ದಾನೆ, ಆಶ್ರಯಿಸಿದ್ದಾನೆ. ಸಿಕ್ಕಾಕೊಂಡ್ರು ಅಂದ್ರೆ ಕೇವಲ ಅದೊಂದು ಘಟನೆ ಮಾತ್ರ ಅಲ್ಲ, ದ್ರೌಪದಿಯನ್ನ ಅವಮಾನ ಮಾಡುವಾಗ್ಲೂ ಸುಮ್ನಿದ್ರಲ್ಲ. ಅವತ್ ಸುಮ್ನಿಲ್ದೆ ಇದ್ರೆ ಕಾಡಿಗೆ ಹೋಗುವ ಪ್ರಸಂಗ ಬರ್ತಿರ್ಲಿಲ್ಲ. ದೊಡ್ಡವರೆಲ್ಲ ರಾಜ್ಯಾಧಿಕಾರ ನಡೆಸ್ತಾ ಇರೋರು ಮಾಡುವಾಗ ನಾವೇನ್ ಮಧ್ಯದಲ್ಲಿ ಮಾತಾಡುದು ಅಂತ. ಕೆಲವು ಸರ್ತಿ ಕೆಲವೊಂದು ವಿಷಯಗಳಲ್ಲಿ ನಮ್ಗೆ ತಿಳಿಯುವುದಿಲ್ಲ ಅದನ್ನು ಯಾವಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಅವ್ರು ಕಂಗಾಲಾಗಿದ್ದಾರೆ. ಅವ್ರಿಗೆ ಇಷ್ಟ ಏನಲ್ಲ ದ್ರೌಪದಿಗೆ ಅವಮಾನ ಆಗೋದು, ಆದ್ರೆ ತಡೆಯುವ ಶಕ್ತಿ ಇಲ್ಲ ಅಷ್ಟೇ. ಹೆಂಗ್ ತಡೆಯುದು? ನಾವು ಇವ್ರ ಮನೆಯಲ್ಲಿ ಊಟಕ್ಕೆ ಬಿದ್ದವರು ಅಂತ ತಲೆಯಲ್ಲಿತ್ತು. ಪ್ರಸ್ತುತ ಊಟಕ್ಕೇನ್ ಬಿದ್ದಿಲ್ಲ, ಗುರುಗಳದ್ದೇ ಸೊತ್ತದು ಭೂಮಿ, ಯಾವುದೇ ಇದ್ರು ಶಿಷ್ಯನ ಸೊತ್ತು, ಕೇಳ್ಬೇಕಾಗಿಲ್ಲ. ಆದ್ರೆ ದ್ರೋಣಾಚಾರ್ಯ ಅಷ್ಟು ಲೀನೇಜ್ ತಗೊಳ್ಳಿಲ್ಲ. ಸುಲಭದಲ್ಲಿ ನಂದೇ ಆಸ್ತಿ ತಗೊಂಡ್ಬಿಡಿದೆ ನೀವೇನ್ ಹೇಳೋದು ಅಂತ ಮಾಡ್ಲಿಲ್ಲ. ಅವ್ರಾಗ್ಲೂ ಸ್ವಲ್ಪ ನಯ ನಾಜುಕು. ಈಗಿನ ಗುರುಗಳಿಗೆ ಏನಾದ್ರು ಹಾಗೆ ಹೇಳಿಬಿಟ್ರೆ ಎಲ್ಲ ಶಿಷ್ಯರು ಆಸ್ತಿ ಕಳ್ಕೊಂಡು ದಿಕ್ಕಾಪಾಲಾಗಿ ಹೋಗ್ಬೇಕಿತ್ತು. ಆದ್ರೆ ಅದ್ ನಿಯಮ ಶಾಸ್ತ್ರೀಯವಾಗಿ ಇಡೀ ಜೀವನವನ್ನ ಆ ಶಿಷ್ಯನಿಗೋಸ್ಕರ ತನ್ನ ವ್ಯಕ್ತಿಗತವಾದ ಲೋಕವನ್ನ ತೊರೆದು ಧಾರೆ ಎರೆದಿರ್ತಾನಲ್ಲ, ಅಂತ ಸಂದರ್ಭದಲ್ಲಿ ಶಿಷ್ಯನ ಸಂಪತ್ತು ಗುರುವಿನ ಸಂಪತ್ತು. ಆದ್ರೆ ದ್ರೋಣಾಚಾರ್ಯ ಹಾಗೆ ಅಲ್ವಾ, ಮನೆ ಎಲ್ಲ ಬಿಟ್ಟು ಇಲ್ಲೇ ಇದ್ದು ಬಿಟ್ರಲ್ಲ ಪಾಠ ಹೇಳಲಿಕ್ಕೆ ಅಂತ, ನಿರಂತರ ಇಲ್ಲೇ ಇದ್ದು ಬಿಟ್ರಲ್ಲ. ಆದ್ರಿಂದ ಪಾಂಡವರ ಮೇಲೂ ಅಷ್ಟೇ ಪ್ರೀತಿ, ಕೌರವರ ಮೇಲೂ ಅದೇ ಪ್ರೀತಿ ಇತ್ತು. ಎಲ್ಲಿಯಾದ್ರೂ ಒಂದ್ ಕಡೆ ಹೋರಾಡ್ಲಿಬೇಕು. ಇದ್ರಲ್ಲಿ ಒಂದು ತೂಕ ಜಾಸ್ತಿ ಏನು ಅಂದ್ರೆ ಧೃತರಾಷ್ಟ್ರ ಇದ್ದಾನೆ ಈ ಕಡೆ. ಧೃತರಾಷ್ಟ್ರ ಇದ್ದಾಗದಿಂದ ದ್ರೋಣಾಚಾರ್ಯರು ಇಲ್ಲಿ ಬಂದದ್ದು. ಪಾಂಡವರು ಸಿಕ್ಕಿ ಕರೆದದ್ದು ಹೌದಾದ್ರೂ ಕೂಡ ಅಪಾಯಿಂಟ್ಮೆಂಟ್ ಮಾಡಿ ಸೇರಿಸ್ಕೊಂಡಿದ್ದು ಧೃತರಾಷ್ಟ್ರ ಭೀಷ್ಮನಿಂದಾಗಿ. ಹಾಗಾಗಿ ಅಲ್ಲಿಯ ಸಂಬಂಧ, ದೊಡ್ಡವರ ಸಂಬಂಧ ದೊಡ್ಡವರ ಜೊತೆಗೆ ಇರುತ್ತೆ, ಚಿಕ್ಕವ್ರ ಜೊತೆಗೆ ಬರಲ್ಲ. ಚಿಕ್ಕವರಿಗೆ ಚಿಕ್ಕವ್ರ ಜೊತೆ ಸಂಬಂಧ ಇರುತ್ತೆ, ದೊಡ್ಡವ್ರ ಜೊತೆಗೆ ಹೋಗಲ್ಲ. ಎಲ್ಲ ದೊಡ್ಡವರು ತಪ್ಪೆ ಅಂತ ಕಾಣಿಸುತ್ತೆ, ಸರಿ ಇದ್ರು ತಪ್ಪೆ ಅಂತ ಕಾಣಿಸುತ್ತೆ, ತಪ್ಪಿದ್ರು ತಪ್ಪೆ ಅಂತ ಕಾಣಿಸುತ್ತೆ. ದೊಡ್ಡವರಿಗೆಲ್ಲ ಹಾಗಲ್ಲ, ಚಿಕ್ಕವ್ರು ಮಾಡೋದೆಲ್ಲ ಎಡವಟ್ಟುಗಳು. ಅವ್ರಿಗೆ ಎಲ್ಲ ಹೊಸ್ತೇ ಮಾಡ್ತಾರೆ. ಅವ್ರಿಗೆ ಯಾವುದು ಹಳೆದು ಸಂಸ್ಕಾರ ಅದು ಇದು ಎಂತದ್ದು ಇಲ್ಲ ಅಂತ ಅವ್ರು ಬೈಕೋತಿರ್ತಾರೆ. ಏನೋ ಪ್ರಶ್ನೆ ಬಂದ್ರೆ ಉತ್ತರ ಕೊಟ್ಟು ಮಾಡ್ಬೇಕು ಅಂತ ಒಬ್ಬ ಪ್ರಾಮಾಣಿಕ ಕೇಳಿದ್ರೆ ಅವ್ರಿಗೆ ತಪ್ಪೇ ಕಾಣುತ್ತೆ. ಅದೊಂದು ಜನರೇಷನ್ ಗ್ಯಾಪ್ ಯಾವಾಗೂ ಒಂದು ಕ್ರಮದಲ್ಲಿ ಇದ್ದೇ ಇರುತ್ತೆ, ತಪ್ಪಿಸ್ಲಿಕ್ಕೆ ಆಗಲ್ಲ ಒಂದೇ ಸರ್ತಿ. ವಯಸ್ಸಿಗೆ ಸಂಬಂಧಪಟ್ಟದ್ದು, ಅದರ ಜೊತೆಗೆ ಅನುಭವ ಇದೆಯಲ್ವಾ ದ್ರೋಣಾಚಾರ್ಯರಿಗೆ ಭೀಷ್ಮಾಚಾರ್ಯರಿಗೆಲ್ಲ. ಅವರು ಕಳೆದದ್ದು ಹೆಚ್ಚು ಕಾಲ ಇಲ್ಲ ಅಲ್ವಾ. ಹಾಗಾಗಿ 12 ವರ್ಷ ಹೊರಗೆ ಹೋಗಿ ಬಂದ ತಕ್ಷಣ ಅವ್ರು ಈಚೆ ಬರ್ಲಿಕ್ಕಾಗತ್ತಾ? ನಾವು ಕೇವಲ ವ್ಯಕ್ತಿಯನ್ನು ಮಾತ್ರ ಯೋಚನೆ ಮಾಡ್ತೇವೆ. ಅವ್ರು ಅಷ್ಟು ದೀರ್ಘಕಾಲದ ಅನುಭವದ ಜೊತೆಗೆ ಯೋಚನೆ ಮಾಡಿದ್ರೆ, ನಾವು ಅಕಸ್ಮಾತು ಕುರುಕ್ಷೇತ್ರದ ಇದು ಹಸ್ತಿನಾವತಿಯಲ್ಲಿದ್ರೆ ಹಸ್ತಿನಾವತಿಗೆ ಯುದ್ಧ ಮಾಡ್ಬೇಕಿತ್ತು. ಯಾಕಂದ್ರೆ ಕರ್ನಾಟಕದವರು ಹಸ್ತಿನಾವತಿಗೆ ಯುದ್ಧ ಮಾಡಿದ್ದು.
ತುಂಬಾ ಬೇಸಿಕ್ ಥಿಂಗ್ ದ್ರೌಪದಿನ ಕರ್ಕೊಂಡು ಮಾಡ್ತಿದ್ದು ಸಾಮಾನ್ಯ ನಾರ್ಮಲ್ ಜನಕ್ಕೆ ಅದು ಅರ್ಥ ಆಗ್ತಿದೆ. ಕರೆಕ್ಟ್. ಈಗ ಕತೆ ಗೊತ್ತಿದೆ, ಆಗ ಕತೆ ಯಾರಿಗ್ ಗೊತ್ತಿದೆ ಒಳಗೆ ಏನಾಗಿದೆ ಅಂತ? ಏನೋ ಆಯ್ತಂತೆ 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 ಅಂತೆ ಕಂತೆಗಳ ಸಂತೆ ಮಧ್ಯದಲ್ಲಿ ಯಾರೋ ದೊಡ್ಡವರು ಸರಿ ದೊಡ್ಡವ್ರ ವಿರುದ್ಧ ಮಾತಾಡಬಾರ್ದು ಅಂತ ಮಾಡೋ ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇದೆಯಾ ಅಂದ್ರೆ ನಿಮ್ಗೂ ಅದು ಕರ್ಮನೇ. ಹೌದು ಹೌದು. ಅದನ್ನ ಕೃಷ್ಣ ವಿರೋಧ ಮಾಡಿದ್ದು. ಇದು ಕನಿಷ್ಠ ಪಕ್ಷ ವಿದುರನ ಹಾಗೆ ವಿರೋಧ ಮಾಡಿದ್ರು ನಾನ್ ನಿಮ್ಗೆ ಓಟ್ ಕೊಡ್ತಿದ್ದೆ, ನೀವು ಅದು ಮಾಡ್ಲಿಲ್ಲ. ಧರ್ಮದ ಮೂರ್ತಿವೆತ್ತ ರೂಪ ಅವನೇ ಹೇಳ್ಬೇಕು ಧರ್ಮ ಅಂದ್ರೆ ಏನು ಅಧರ್ಮ ಅಂದ್ರೆ ಏನು ನಾವ್ ಹೆಂಗ್ ಹೇಳುವುದು ಅಂತ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಬಾಯಿ ಮುಚ್ಚಿದ್ರು. ಧರ್ಮರಾಯ ಅವರೇನು ಅದ್ ಪಗಡೆ ಆಡ್ಬೇಕಾದ್ರೆ ಸರಿ, ಹೆಂಡತಿನೇ ಅದೇ ಇರ್ಬೇಕು ಅನ್ನೋದೊಂದು ಬೇಸಿಕ್. ಆಟದಲ್ಲಿ ನಿಮ್ಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ನೀವು ಒಂದ್ ಸರ್ತಿ ಹೋಗಿ ನೋಡಿ ಹೇಗಿರುತ್ತೆ ಅದು. ಆ ಆಟದ ಹುಚ್ಚು ಹಿಡಿದಾಗ ನಾವು ಏನ್ ಇಡ್ತಿದ್ದೀವಿ, ಏನ್ ಕಳ್ಕೊಳ್ತಿದೀವಿ, ಏನ್ ಮಾಡ್ತಿದೀವಿ ಅಂತ ಏನು ಗೊತ್ತಾಗಲ್ಲ. ಹುಚ್ಚದು ಏನ್ ನಾನು ಹೇಳ್ತಾ ಇದ್ದೇನೆ, ಆಡುವ ಹೊತ್ತಿಗೆ ಯಾವುದೂ ಧರ್ಮ ನೆನಪಿರಲಿ, ಅದು ಕಲಿಯದು. ನಾನು ಅದನ್ನೇ ಹೇಳ್ತಾ ಇದ್ದೇನೆ, ತಲೆಯಲ್ಲಿ ಇರಲ್ಲಿರಿ ಅದೆಲ್ಲ. ನೀವಲ್ಲ, ಯಾರೇ ಆಡಿದ್ರು ಹಾಗೆ ಆಡುದು. ಅದಕ್ಕೆ ಅಲ್ಲಿ ಮಾರ್ಕಂಡೇಯ ಸಮಾಸ ಪರ್ವದ ಆಚೀಚೆ ಹೇಳುವಾಗ ನಳದಮಯಂತಿಯ ಕತೆ ಹೇಳುದು ಪಾಂಡವರಿಗೆ. ಅವನು ಎಷ್ಟು ಜೂಜಿನಲ್ಲಿ ಸೋತ್ರು ಕೂಡ ದಮಯಂತಿಯನ್ನು ಅಡ ಇಡ್ಲಿಲ್ಲ, ಕರ್ಕೊಂಡೋದ. ನೀನ್ ಆ ತಪ್ಪು ಮಾಡ್ದಿ ಅಂತ ಸೂಚನೆ ಅದು. ಕತೆ ಸುಮ್ನೆ ಹೇಳಲ್ಲ, ಕಥೆಯಲ್ಲಿ ಸುಮಾರು ಉಪಯೋಗ ಇದೆ ಆ ಕಥೆಯಿಂದ. ಆದ್ರಿಂದಾಗ ಅವಳು ಹೋಗಿ ಸೈರಂಧ್ರಿ ಆದ್ಲು. ಆ ಕಥೆಯಲ್ಲಿ ಹಾಗೆ ಬರುದು. ಆ ದಮಯಂತಿಯು ಸೈರಂಧ್ರಿಯಾಗಿ ಸೇರ್ಕೊಳ್ತಾಳು ದೊಡ್ಡಮ್ಮನ ಮನೆಯಲ್ಲಿ. ಇವಳಿಗೂ ಅದು ಸೈರಂಧ್ರಿಯಾಗಿ ಸೇರ್ಕೊಳ್ಳೋದು ಒಂದು ಐಡಿಯಾ ಬಂತು. ಹಾಗೆ ಇಡೀ ಕಥೆ ನೀವು ಸರಿಯಾಗಿ ಗಮನಿಸಿದ್ರೆ ಅದು ಕೆಲವು ತಪ್ಪು ಮಾಡಿದ್ದನ್ನು ಏನು ಅಂತ ಎತ್ತಿ ತೋರಿಸಿದ್ದು, ಕೆಲವು ಮುಂದೆ ಏನ್ ಮಾಡ್ಬೇಕು ಅಂತ ಸೂಚನೆ ಕೊಟ್ಟದ್ದು. ಯಾವ ಕಥೆಯು ಮಹಾಭಾರತದಲ್ಲಿ ಅಕಾರಣವಾಗಿ ಮಹಾ ಆಖ್ಯಾನದ ಜೊತೆಗೆ ಅಂದ್ರೆ ಮುಖ್ಯ ಕಥೆಯ ಜೊತೆಗೆ ಸಂಬಂಧ ಇಲ್ಲದೆ ಸುಮ್ನೆ ನಮ್ಮ ಕನ್ನಡದಲ್ಲಿ ಅಲ್ಲಲ್ಲಿ ಸುಮ್ನೆ ಒಂದು ಸಿನಿಮಾಗಳಲ್ಲಿ ಒಂದು ಕಟ್ ಜೋಕ್ ಬರುತ್ತಲ್ಲ, ಆ ಜೋಕೆ ಕಟ್ ಆಗುದು. ಬಂದ್ ಮಧ್ಯೆ ಎರಡು ಪಾತ್ರ ಟೀ ಅಂತ ಹೇಳಿ ಹೊರಟೋಗ್ತವೆ. ಏನು ಸಂಬಂಧವೇ ಗೊತ್ತಾಗುದು, ಯಾಕೆ ಬಂತು ಯಾಕೆ ಹೋಯ್ತು ಅಂತ. ಹಾಗಿಲ್ಲ ಮಹಾಭಾರತದಲ್ಲಿ. ಯಾವ ಕಥೆ ತೆಗೆದ್ರು ಅದಕ್ಕೊಂದು ಮಹಾ ಕಥೆಯ ಜೊತೆಗೆ ಸಂಬಂಧ ಇದೆ. ಅದರಿಂದ ಏನೋ ಒಂದು ಸೂಚನೆ ಕೊಡುತ್ತೆ. ಅಬ್ಜೆಕ್ಟ್ ಅದನ್ನೇ ಅವಳು ಹೇಳಿದ್ದು. ನೀವು ಹೇಗ್ ನನ್ನನ್ನ ದ್ಯೂತಕ್ಕಿಟ್ರಿ, ಪಣಕ್ಕೆ ಹೇಗಿಟ್ರಿ, ನಾನು ಮೊದ್ಲು ಅದು ತೀರ್ಮಾನ ಮಾಡಿ ಆಮೇಲೆ ನಾನು ನಿನ್ ದಾಸಿ ಹೌದು ಅಲ್ಲೋ ಹೇಳ್ತೇನೆ ಅಂತ. ಯಾರು ಮಾತಾಡ್ಲಿಲ್ಲ. ಅದು ಧರ್ಮರಾಜ ಅವನೇ ಇಟ್ಟಿದ್ದ ಮೇಲೆ ಅದು ಧರ್ಮ ಇರಬಹುದು ಗೊತ್ತಿಲ್ಲ ನಮಗೆ ಅಂತ ಏನೇನು ಮಾತಾಡಿದ್ರು. ಜಾನಾಮ್ಯೇತತ್ವಾದೃಶೋ ನಾಸ್ತಿ ಯೋದ್ಧ. ನಿನ್ನಂತ ಯುದ್ಧ ಮಾಡುವ ಮತ್ತೊಬ್ಬ ಇಲ್ಲ ಅನ್ನೋದು ಗೊತ್ತು. ಆದ್ರಿಂದ ನೀನು ಬಂದು ಯುದ್ಧ ಮಾಡಿಯೇ ಈ ರಾಜ್ಯವನ್ನ ಸ್ವೀಕರಿಸು ಅಂತ ಈ ಒತ್ತಾಯ ಮಾಡಿ ಹೇಳ್ತಾ ಇರುವುದು ಅಂತ ಅರ್ಜುನನಿಗೆ ಹೇಳಿ, ಬೇರೆ ದಾರಿಯಿಂದ ಸುಲಭವಾಗಿ 5 ರಾಜ್ಯ ಕೊಡಿ, ನಾವು ಸುಮ್ಮನೆ ನಿಮ್ಮ ಹತ್ರ ಜಗಳ ಆಡಲ್ಲ, ಹೀಗೆಲ್ಲ ಹೇಳಿ ಧರ್ಮದ ಹೆಸರಿನಲ್ಲಿ ನೀವು ನಮ್ಮ ಹತ್ರ ಬಂದು ರಾಜ್ಯ ಕೇಳಿ ಏನೋ ಆಚರಣೆ ಮಾಡಿ ಬಿಡ್ತೀವಿ ಧರ್ಮ ಅಂತೆಲ್ಲ ಹೇಳಲಿಕ್ಕೆ ಬರಬೇಡಿ. ಏನುಂಟೋ 13 ವರ್ಷ ಹೇಗೋ ಕಳೆದಾಗಿದೆ. ಭೂಯಶ್ಚೈವ ಪ್ರಶಾಸಿಷ್ಯೆ ನಿಹತ್ಯತ್ವಾನ್ ಸಬಾಂಧವಂ. ಇನ್ನೂ ನೀವು ಈಗ ಬಂದ್ರೆ ಮುಂದೆ ನಮ್ಗೆ ಶಾಶ್ವತವಾಗಿ ರಾಜ್ಯವನ್ನು ಪಡ್ಕೊಳ್ಳಿಕ್ಕೆ ಗೊತ್ತು. ನಮಗೆ ನಿಮ್ಮನ್ನ ಯುದ್ಧ ಮಾಡಿ ಸೋಲಿಸಿ ಕೊಂದೇ ನಾವು ಮತ್ತೆ ರಾಜ್ಯವನ್ನು ಮುಂದುವರಿಸ್ತೇವೆ. ರಾಜ್ಯಭಾರ ನಾವೇ ಮಾಡುದು, ನೀವು ಮುಂದೆ ಮಾಡಲ್ಲ. ನಮ್ಮ ಪಕ್ಷವೇ ಗೆಲ್ಲುತ್ತೆ, ರಿಪೋರ್ಟ್ ಹೀಗೆ ಹೇಳುತ್ತೆ. ನಮ್ಮ ಪಕ್ಷವೇ ಗೆಲ್ಲುತ್ತೆ, ನಮ್ಮ ರಿಪೋರ್ಟ್ ಹೀಗೆ ಹೇಳುತ್ತೆ ಅಂತ 100 ಜನ 100 ತರ ಹೇಳ್ತಿರ್ತಾರಲ್ಲ, ಹಂಗೆ ಇದು. ಸಗದಾದ್ ಭೀಮಸೇನಾದ್ವಾ ಪಾರ್ಥಾದ್ವಾಪಿ ಸಗಾಂಡಿವಾತ್ ನವೈ ಮೋಕ್ಷಸ್ತದಾಭೂತ್
ವಿನಾ ಕೃಷ್ಣಂ ಅನಿಂದಿತಾಂ ಕೃಷ್ಣಾಂ ಅನಿಂದಿತಾಂ. ನಿನ್ನ ಗಾಂಡೀವಯಲ್ಲಿ, ಅವನ ಗದೆಯಲ್ಲಿ, ಆ ಭೀಮಸೇನನ ಬುದ್ಧಿಯಲ್ಲಿ, ಆ ಎಲ್ಲ ವಸ್ತುಗಳನ್ನ ಯುದ್ಧಕ್ಕೆ ಸರಿಯಾಗಿ ಜೋಡಿಸ್ಕೊಳ್ಳಿ. ಗಾಂಡೀವ ಎಲ್ಲಿದೆ ಹುಡುಕಿ ಅದನ್ನ ಸ್ವಲ್ಪ ಪ್ರಾಕ್ಟೀಸಿಗೆ ಬಳಸ್ಕೊ. ನಿನ್ ಕೈಯಲ್ಲಿ ಅದು ಸ್ವಲ್ಪ ಅಭ್ಯಾಸ ಆಗ್ಬೇಕು. ಇಲ್ಲಾಂದ್ರೆ ಹಿಡಿದು ಅಭ್ಯಾಸ ಇಲ್ಲದೆ ಇದ್ರೆ ಯುದ್ಧದಲ್ಲಿ ಗಡಗಡಗಡ ಅಂತ ನಡುಕೊಂಡು ನಿಂತು ಬಿಟ್ರೆ ಆವಾಗ ಯುದ್ಧ ಹಾಳಾಗುತ್ತೆ. ಅದರಿಂದಾಗ ಅದನ್ನೆಲ್ಲ ನೆನಪು ಮಾಡ್ಕೊ. ಸಾವೈ ದಾಸ್ಯೇ ಸಮಾಪನ್ನಾನ್ ಮೋಚಯಾಮಾಸ ಪಾರ್ಷತಿ ಅಮಾನುಷ್ಯಂ ಸಮಾಪನ್ನಾನ್ ದಾಸಕರ್ಮಣ್ಯ ಅವಸ್ಥಿತಾನ್. ಎಲ್ಲ ವಿರಾಟನ ಮನೆಯಲ್ಲಿ ದಾಸ್ಯ ವರ್ಗದಲ್ಲಿ ಇದ್ದು ಅಭ್ಯಾಸ ಆಗಿ ನಿನ್ನ ಹೆಂಡತಿ ಅವಳು ಕೂಡ ಏನು ಗಂಧ ತೆಗೆದು ಕೊಟ್ಟೆ, ಹಾಕೊಟ್ಟೆ, ಹೀಕೊಟ್ಟೆ, ಆ ಕೆಲಸ ಮುಂದುವರಿಸ್ತೇನೆ. ಬೇಕಿದ್ರೆ ನಮ್ಮ ಅರಮನೆಯಲ್ಲೂ ನಿಮ್ಗೆ ಅದೇ ಕೆಲಸ ಕೊಡ್ಬೋದು. ಅದನ್ನೇ ಮುಂದುವರಿಸ್ಲಿಕ್ಕೆ ನಿಮಗೆ ಆ ಅಭ್ಯಾಸ ಒಳ್ಳೇದಾಯ್ತು. ಅಲ್ಲಿ 1 ವರ್ಷ ಸೇವೆ ಮಾಡಿದ್ದು ನಾವು ಇಲ್ಲಿ ಅದನ್ನು ಮುಂದುವರಿಸ್ತೇವೆ. ಮುಂದೆ ನಮಗೆ ಉಪಯೋಗ ಆಗುತ್ತೆ. ನನಗನ್ಸುದೇನು ಅಂದ್ರೆ ನೀವೆಲ್ಲ ಎಣ್ಣೆ ಬಸಿದ ಎಳ್ಳಿದ್ದ ಹಾಗೆ ಷಂಡತಿಲರು. ನೀವು ಯಾರಿಗೂ ನಿಮ್ಮ ಹತ್ರ ತಾಕತ್ತಿಲ್ಲ, ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇರ್ತೀರಿ. ಹೇಗೂ ನೀನು ಜಡೆ ತೊಡ್ಕೊಂಡು ವಿರಾಟ ನಗರದಲ್ಲಿ ಓಡಾಡಿದ್ದಿ, ಅದನ್ನೇ ಮತ್ತೆ ಮತ್ತೆ ಹೇಳ್ತಾನೆ. ಸೂದಕರ್ಮಣಿ ಚ ಶ್ರಾಂತಂ, ಅಡಿಗೆ ಮನೆಯಲ್ಲಿ ಓಡಾಡಿದ್ದಿ ಭೀಮಸೇನ. ನೀನು ಡ್ಯಾನ್ಸ್ ಮಾಡಿ ಮಾಡಿ ಕೈಕಾಲು ನೋಯಿಸ್ತಾ ಇರುತ್ತೆ. ಜಡೆ ಹಿಡಿದು ಎಳೆದು ನಿನ್ನ ಜೊತೆಗಿದ್ದವರೆಲ್ಲ ನಿನ್ನನ್ನ ಆಡಿಸಿರ್ತಾರೆ, ತಮಾಷೆ ಮಾಡಿರ್ತಾರೆ. ಇದು ಇನ್ನೊಬ್ಬ ಇದ್ದಾನೆ, ಅವನು ಸುಮ್ಮನೆ ರಾಜನ ಪಕ್ಕ ಕೂತ್ಕೊಂಡು ಬುದ್ಧಿವಾದ ಹೇಳ್ತೇನೆ ಅಂತ ಏನೋ ಸನ್ಯಾಸಿ ವೇಷ ತೊಟ್ಟು ದಂಡ ಕೈಯಲ್ಲಿ ಹಿಡಿದು ಓಡಾಡಿರ್ತಾನೆ. ಅದಕ್ಕೆ ಲಾಯಕು ನಿಮ್ಮ ಕೈ ಕಾಲುಗಳು ಜೀವನ, ಇನ್ನೇನು ಉಪಯೋಗ ಇಲ್ಲ. ಒಂದು ನೆನ್ಪಿಟ್ಕೋ, ವಾಸುದೇವನ ಭಯಕ್ಕಾಗಲಿ, ಅರ್ಜುನನ ಕೈಯ ಗಾಂಡೀವಿನ ಧನುಸ್ಸಿನ ಠೇಂಕಾರಕ್ಕಾಗಲಿ, ಭೀಮಸೇನ ಬೀಸುವ ಗದೆಯ ವೇಗಕ್ಕಾಗಲಿ ನಾವ್ಯಾರು ಎದೆ ಹೊಡ್ಕೊಂಡು ಸಾಯೋರು ಇಲ್ಲಿ ಯಾರು ಇಲ್ಲ. ನೆನ್ಪಿರ್ಲಿ. ಇಲ್ಲೂ ಕೂಡ ಯುದ್ಧಕ್ಕಾಗಿ ಸದಾ ಸಿದ್ಧರಾಗಿರುವಂತಹ ಭೀಷ್ಮ, ದ್ರೋಣ, ಕರ್ಣ ಮೊದಲಾದಂತಹ ವೀರರಿಂದ ಕೂಡಿಕೊಂಡಂತಹ ಮಹಾಸೇನೆ ಅಲೆಯ ರೂಪದಲ್ಲಿ ನಿಮ್ಮನ್ನ ನುಂಗಿ ಬಿಡುವುದಕ್ಕೋಸ್ಕರ ಕಾಯ್ತಾ ಇದೆ. ಎಚ್ಚರ ಇರ್ಲಿ. ವಾಸುದೇವ 1000 ಬರಲಿ, 100 ಜನ ಅರ್ಜುನಂದ್ರು ಬರಲಿ, ಶಾರದ್ವತ ನಮ್ಮ ಜೊತೆಗಿದ್ದಾನೆ, ವಿವಿಂಶತಿ ನಮ್ಮ ಜೊತೆಗಿದ್ದಾನೆ, ಬೃಹದ್ಬಲ ಇದ್ದಾನೆ, ಸೌಮದತ್ತಿ ಇದ್ದಾನೆ, ಹೀಗೆ ಯಾರಿದ್ದಾರೆ ಯಾರಿಲ್ಲ ಅಂತ ನಾನು ಬಿಡಿಸಿ ಹೇಳ್ತಾ ಹೋದ್ರೆ ನಮ್ಮಲ್ಲಿರುವಂತಹ ಪಂಗಡ ಅದು ನಿನಗೆ ನೆನಪಿಸಿಕೊಳ್ಳಿಕ್ಕೂ ಆಗದೇ ಇರುವಷ್ಟಿದೆ. ಅಂದಾಗಿ ದೇವತೆಗಳ ಸಮೂಹದಂತೆ ನಮ್ಮಲ್ಲಿ ಎಲ್ಲ ಹಿರಿಯ ತಲೆಗಳೇ ಸೇರಿಕೊಂಡು ಸುದುರ್ಲಭವಾದ ಈ ರಾಜ್ಯವನ್ನ ನಾವು ಚೆನ್ನಾಗಿ ಆಳ್ತೇವೆ. ನೀವು ಸ್ವರ್ಗಕ್ಕೆ ಹೋಗಿ ಅಲ್ಲಿಂದ ನಮಗೆ ಆಶೀರ್ವಾದ ಮಾಡಿ ಅಂತ ಹೀಗೆ ಹೇಳಿ ಕಳಿಸ್ತಾನೆ. ಇಲ್ಲಿಗೆ 161ನೆಯ ಅಧ್ಯಾಯ ಮುಕ್ತಾಯ ಆಯಿತು. 162ನೇ ಅಧ್ಯಾಯದಲ್ಲಿ ಉಲೂಕ ಮತ್ತೆ ಭೀಮನನ್ನ ಮತ್ತು ಅರ್ಜುನನನ್ನ ಕುರಿತು ಕೆಲವು ಮಾತುಗಳನ್ನು ಆಡ್ತಾನೆ. ಮುಖ್ಯವಾಗಿ ಭೀಮನನ್ನ ಕುರಿತು ಮಾತಾಡ್ತಾನೆ. ಅರ್ಜುನನನ್ನು ಹೀಗೆ ಹೇಳಿದ ಮೇಲೆ ಕೋಪದಿಂದ ಅರ್ಜುನ ತನ್ನ ಧನುಸ್ಸನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಎದ್ದು ನಿಲ್ತಾನೆ. ಕಣ್ಣೆಲ್ಲ ಕೆಂಪಾಗಿರುತ್ತೆ. ಎಲ್ಲ ಅಣ್ಣ ತಮ್ಮಂದ್ರು ಅದೇ ರೀತಿಯ ಸ್ಥಿತಿಯಲ್ಲಿ ಇರ್ತಾರೆ. ಹಾವು ಈಗ ವಿಷವನ್ನು ಹೊರಕ್ಕೆ ಕೆಡಹುವುದಕ್ಕೆ, ವಿಷವನ್ನು ಹೊರಕ್ಕೆ ಎಸೆಯುವುದಕ್ಕೆ ಸಿದ್ಧವಾಗಿ ಬುಸುಗುಡುವಂತೆ ನೋಡ್ತಾ ಇದ್ರೆ ಅಷ್ಟೊತ್ತು ಸುಮ್ಮನೆ ಮೌನದಿಂದ ಇದ್ದಂತಹ ಭೀಮಸೇನ ಒಂದ್ಸರ್ತಿ ತಲೆ ಎತ್ತಿ ಆ ಉಲೂಕನನ್ನು ನೋಡ್ತಾನೆ. ಅಲ್ಲಿ ತನಕ ಭೀಮಸೇನನ ಮುಖದಲ್ಲಿ ಏನು ಭಾವನೆ ಇದೆ ಅಂತ ಯಾರು ಕಾಣಿಲ್ಲ. ಅವನು ನರ್ವಾಕ್ಷಿರಾಹ, ತಲೆ ಕೆಳಗಾಗಿ ಕೂತಿದ್ದ. ಕಣ್ಣು ಬಿಟ್ರೆ ನೇತ್ರದಿಂದ ಈಗಲೇ ಬೆಂಕಿ ಬಂದು ಆ ಉಲೂಕನನ್ನ ಸುಟ್ಟು ಅಲ್ಲೇ ಭಸ್ಮ ಮಾಡಿ ಅದನ್ನ ಹಾಗೆ ಪಾರ್ಸಲ್ ಮಾಡ್ಬೇಕು. ಭಸ್ಮವನ್ನ ಸೀದವ ದುರ್ಯೋಧನನಿಗೆ ಅಷ್ಟು ಕೋಪ ಕಾಣಿಸ್ತಿತ್ತು. ಆರ್ತಂ ವಾತಾತ್ಮಜಂ ದೃಷ್ಟ್ವಾ ಕ್ರೋಧೇನಾವಿಹತಂ ಭೃಶಂ ಉತ್ಸ್ಮಯನ್ನಿವ ದಾಶಾರ್ಹ ಕೈತವ್ಯಂ ಪ್ರತ್ಯಭಾಷತ. ಭೀಮಸೇನನ ಕಣ್ಣಿನಲ್ಲಿರುವ ಕೋಪದ ಆವೇಗವನ್ನ ನೋಡಿ ಕೃಷ್ಣನಿಗೆ ಖುಷಿ ಆಯ್ತು. ಇದು ಕೆಲಸ ಮಾಡುತ್ತೆ, ಇದು ಉಪಯೋಗಕ್ಕೆ ಬರುತ್ತೆ, ಬೇಕಿದು ಅಂತ ನೋಡಿದ. ಪ್ರಯಾಹಿ ಶೀಘ್ರಂ ಕೈತವ್ಯ ಬ್ರೂಯಾಶ್ಚೈವ ಸುಯೋಧನಂ. ನೀನ್ ಇಷ್ಟೊತ್ತು ಹೇಳಿದ್ದು ನಾವು ಕೇಳಿಸ್ಕೊಂಡಿದೀವಿ ಅಂತ ನಾವು ಕೆಲವು ಹೇಳ್ತೇವೆ, ಅದನ್ನೇ ವಾಪಸ್ ಹೋಗಿ ಹೇಳು.
ಅಷ್ಟು ಹೇಳಿದ್ರೆ ನೀನು ಇಲ್ಲಿ ಬಂದದಕ್ಕೆ ಸಾರ್ಥಕ ಆಗತ್ತೆ. ಇಲ್ಲ ಅಂದ್ರೆ ನೀನು ಇಲ್ಲೇ ಸಿಟ್ಟು ಬಂದು ಕೊಂದ್ರೆ ಏನು ಉಪಯೋಗ ಇಲ್ಲ. ಭಯವನ್ನು ವಾಪಸ್ ಕಳಿಸ್ಬೇಕು. ಲೆಟರ್ ನಾವು ತಗೊಂಡ್ರೆ ಮಾತ್ರ ನಮ್ಮ ಹೆಸರಲ್ಲಿ ಉಳಿಯತ್ತೆ. ನಾವು ರಿಟರ್ನ್ ಮಾಡಿ ಅದು ನಮ್ದಲ್ಲ ಅಂತ ಸೈನ್ ಹಾಕದೇ ಇದ್ರೆ ಅದು ವಾಪಸ್ ಅಲ್ಲಿಗೆ ಹೋಗುತ್ತೆ. ಹಾಗೆ ನಿನ್ನನ್ನು ವಾಪಸ್ ಕಳಿಸ್ತಾ ಇದ್ದೀವಿ, ಬದುಕಿಸ್ತಾ ಇದ್ದೀವಿ. ಯಾಕೆಂದ್ರೆ ನೀನು ಹೋಗ್ಬೇಕು. ಇಲ್ಲಾಂದ್ರೆ ಇಲ್ಲೇ ನಿನ್ನನ್ನ ನಮ್ ಲೆಟರ್ ಅಂತ ತಗೊಂಡು ಅರ್ಧ ಹಾಕ್ಬಿಡ್ಬೋದಿತ್ತು. ಆದ್ರೆ ಹಾಗೆ ಮಾಡಿ ಉಪಯೋಗ ಇಲ್ಲ. ವಾಪಸ್ ಕಳಿಸ್ಬೇಕಾಗಿದೆ. ಕೇಳಿಸ್ಕೊ, ಕಿವಿ ನೆಟ್ಟಿಗಿಟ್ಕೋ. ಪುನರೇವ ಮಹಾಪ್ರಾಜ್ಞಂ ಯುಧಿಷ್ಠಿರ ಮುದೈಕ್ಷತ. ಅಣ್ಣನನ್ನ ನೋಡಿದ. ಏನ್ ಹೇಳಬೇಕು? ನಾನು ಹೇಳುವ ಮಾತಿಗೆ ನೀವೆಲ್ಲ ಗಮನ ಇಡ್ತೀರಲ್ವಾ ಅಂತ ಕಣ್ಣಲ್ಲೇ ಉತ್ತರವನ್ನ ಸ್ವೀಕರಿಸಿ ಹೇಳ್ತಾನೆ. ಅಲ್ಲಿ ದ್ರುಪದ ಇದ್ದಾನೆ, ವಿರಾಟ ಇದ್ದಾನೆ, ಅನೇಕ ರಾಜರಿದ್ದಾರೆ. ಅವರಿಗೆಲ್ಲರಿಗೂ ಮನಸ್ಸಿಗೆ ಒಪ್ಪಿಗೆ ಆಗುವ ಹಾಗೆ ಅರ್ಜುನನನ್ನ ಮತ್ತೆ ನೋಡಿ ಈ ಮಾತನ್ನ ಹೇಳ್ತಾನೆ. ಕೋಪದಿಂದ ಬುಸುಗುಡ್ತಾ ಇದ್ದಾನೆ. ಆದ್ರೂ ಆ ವಿಷಯವನ್ನ ಅವನ ಕಿವಿಗೆ ಮುಟ್ಟಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳಿ ಎಲ್ಲರನ್ನ ನೋಡಿ ಮಾತಾಡ್ತಾನೆ. ಅಧಿಕ್ಷೇಪೇನ ಕೃಷ್ಣಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಶುತ್ವಾ ವೈ ಪುರುಷ ವ್ಯಾಘ್ರ ಕ್ರೋಧಾಜ್ವಲರುಚ್ಯುತ. ನಾವು ನೀನು ಹೇಳಿದ ಮಾತುಗಳಲ್ಲಿ ಸರಿ, ಕೆಲವೆಲ್ಲ ನಮ್ಮನ್ನ ಬೇಕು ಅಂತ ಕೆಣಕುವುದಕ್ಕಾಗಿ ನೀನು ಮಾತಾಡ್ತಾ ಇದ್ದಿ ಅನ್ನೋದು ಸರಿ. ನಮ್ಮಲ್ಲೂ ನಿನಗೆ ಮೊದಲು ಒಂದು ವಿಷಯ ಹೇಳಬೇಕಾದ್ದೇನು ಅಂದ್ರೆ, ಇಲ್ಲಿರುವವರನ್ನೆಲ್ಲ ನೀನೇನೋ ಯಾವುದಕ್ಕೂ ಉಪಯೋಗ ಇಲ್ಲದವರು ಅಂತ ಅನ್ನುವ ಹಾಗೆ ನೀನು ಅಧಿಕ್ಷೇಪ ಮಾಡಿ ಮಾತಾಡ್ತಾ ಇದ್ದಿ. ಕೃಷ್ಣನನ್ನು ಕೂಡ ಅಧಿಕ್ಷೇಪ ಮಾಡಿದಿ, ಅರ್ಜುನನನ್ನು ಕೂಡ ತಿರಸ್ಕಾರ ಮಾಡಿದಿ. ಆದ್ರೆ ಅವರು ಯಾರು ಕೂಡ ನಿನ್ನ ವಾಕ್ಯಕ್ಕೆ ಉತ್ತರ ಕೊಟ್ಟು ನಾವು ದೊಡ್ಡವರು ಅಂತ ಹೇಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಹೇಳ್ಕೊಳ್ಳೋದು ಇಲ್ಲ ಅವರು. ಯಾರೋ ಮುದುಕರಾದ ದ್ರುಪದ ಇದ್ದಾನೆ, ವಿರಾಟ ಇದ್ದಾನೆ ಅಂತ ನೀನು ಅನ್ಕೊಂಡ್ರೆ ಉಳಿದವ್ರ ಹೆಸರು ಹೇಳ್ತೇನೆ ಕೇಳು. ದೃಷ್ಟದ್ಯುಮ್ನ ಇದ್ದಾನೆ, ಶಿಖಂಡಿ ಇದ್ದಾನೆ, ಸಾತ್ಯಕಿ ಇದ್ದಾನೆ, ಕೇಕೆಯ ದೇಶದ ಅಣ್ಣ ತಮ್ಮಂದ್ರ 5 ಜನ ಇದ್ದಾರೆ, ಘಟೋತ್ಕಚ ಇದ್ದಾನೆ. ರಾಕ್ಷಸ ಅವನು, ಸಾಮಾನ್ಯ ಅಲ್ಲ, ಸಾಮಾನ್ಯ ವ್ಯಕ್ತಿ ಅಲ್ಲ. ನೀವು ಅನ್ಕೊಂಡ ಹಾಗಿಲ್ಲ. 1 ನಿಮಿಷಕ್ಕೆ ನಿಮ್ಮ ಅಷ್ಟು ಸೇನೆಯನ್ನು ಗುಳುಮಂತ ಬಾಯಿಗೆ ಹಾಕೊಂಡ್ಬಿಡೋನು ಅವನು. ಆದ್ರೆ ಅದರ ಜೊತೆಗೆ ದ್ರೌಪದಿಯ 5 ಜನ ಮಕ್ಕಳಿದ್ದಾರೆ, ದೃಷ್ಟಕೇತು ಇದ್ದಾನೆ, ಇನ್ನು ಯಮಜರಾದಂತಹ ನಕುಲ ಸಹದೇವರಿದ್ದಾರೆ. ಹೀಗೆ ಇವರೆಲ್ಲರೂ ನಮ್ಮ ಪರವಾಗಿ ಇದ್ದಾರೆ ಅಂತಂದಾಗ ಇವರನ್ನ ನೀನು ಲೆಕ್ಕಿಸದೆ ಕೇವಲ ಯಾರು 5 ಜನ, ನಾವೇ 5 ಜನ ಇದ್ದೀವಿ ಅಂತ ಅನ್ಕೊಂಡು ನಮ್ಮ ವಿರುದ್ಧ ಸೇಡು ತೀರಿಸ್ಕೊಳ್ಳುವ ಮಾತಾಡಿಬಿಡ್ತೇನೆ ಅಂತ ಅನ್ಕೊಳ್ಬೇಡ. ಹಸ್ತಂ ಹಸ್ತೇನ ನಿಷ್ಪಿಷ್ಯ, ಕೈಗಳನ್ನು ಹಿಸಿಕಿಕೊಳ್ಳುತ್ತಾ ಎದ್ದು ನಿಂತ. ಮತ್ತೊಮ್ಮೆ ಎದ್ದು ನಿಂತು ಹೇಳ್ತಾನೆ, ಯಾರೋ ಶಕ್ತಿ ಇಲ್ಲದ ವ್ಯಕ್ತಿಗಳನ್ನು ಉದ್ದೇಶಿಸಿ ಮಾತನಾಡುವಂತೆ ನಿನ್ನ ಹತ್ರ ಸಂದೇಶವನ್ನು ಕೊಟ್ಟು ಕಳುಹಿಸಿದ್ದಾನೆ. ನಿನ್ನ ಮಾತನ್ನ ನಾವು ಕೇಳಿದ್ದೇವೆ. ದುರ್ಯೋಧನ ಏನ್ ಹೇಳಿದ್ನೋ ನಮಗದು ಅರ್ಥ ಆಗಿದೆ. ನಿಂದು ಕೆಲವು ಉಪ್ಪು ಖಾರ ಎಲ್ಲ ಸೇರಿಸಿದ ಮಾತುಗಳು ಅವನಿಗೂ ಸ್ವಲ್ಪ ಪಾಂಡವರನ್ನು ಕಂಡ್ರೆ ಆಗಲ್ಲ, ಉಲೂಕನಿಗೆ. ಹಾಗಾಗಿ ನೀನ್ ಅದನ್ನು ಹೇಳಿದ್ದು ಇನ್ನೂ ರಸವತ್ತಾಗಿ ಅವರಿಗೆ ಸೇರಿಸಿ ಹೇಳಿದ್ದು ನಮಗೆ ತಲೆಯಲ್ಲಿ ಬಂದಿದೆ. ತನ್ಮೇ ಕಥಯತೋ ಮಂದ ಶೃಣುವಾಕ್ಯಂ ದುರಾಸದಂ ಸರ್ವಕ್ಷತ್ರಸ್ಯ ಮಧ್ಯೇತಂ ತದ್ವಕ್ಷ್ಯಾಮಿ ಸುಯೋಧನಂ. ನೀನು ಕೂಡ ನಾವು ಹೇಗೆ ಇಲ್ಲಿ ಎಲ್ಲರೂ ಸೇರಿದ್ದಾಗ ನಮ್ಮ ಮಧ್ಯದಲ್ಲಿ ಹೇಳಿದ್ಯೋ ಹಾಗೆ ಅವರೆಲ್ಲರೂ ಸೇರಿದ ಮಧ್ಯದಲ್ಲೇ ಈ ಮಾತು ಹೇಳ್ಬೇಕು. ಸುಮ್ಮನೆ ಗುಟ್ಟಾಗಿ ಕುಸುಕುಸು ಅಂತ ಹೇಳುವುದಲ್ಲ. ತಾಕತ್ತಿದ್ರೆ ಅದನ್ನ ಎಲ್ಲರ ಮಧ್ಯದಲ್ಲಿ ಹೇಳ್ಬೇಕು, ಎಲ್ಲರೂ ಕೇಳುವ ಹಾಗೆ. ವಿಶೇಷವಾಗಿ ಕರ್ಣನ ಕಿವಿಗೆ ಬೀಳುವ ಹಾಗೆ ಹೇಳು. ಅಷ್ಟೇ ಅಲ್ಲ, ಅವರ ಅಪ್ಪ ಒಬ್ಬ ಇದ್ದಾನಲ್ಲ ಕುರುಡ, ಅವನಿಗೂ ಕೇಳುವ ಹಾಗೆ ಹೇಳು. ಯಾಕೆಂದ್ರೆ ದುರಾತ್ಮನಾದಂತಹ ದುರ್ಯೋಧನನಿಗೆ ಬೆಂಗಾವಲಾಗಿ ನಿಂತ ಆತನ ಕಿವಿಗೆ ಬೀಳದೆ ಇದ್ರೆ ನಾವು ಹೇಳಿದ ಮಾತಿಗೆ ಯಾವುದಕ್ಕೂ ಬೆಲೆ ಇಲ್ಲ ಅಂತ ಆಗುತ್ತೆ. ಅಸ್ಮಾಭಿಹಿ ಪ್ರೀತಿ ಕಾಮಯಿಸ್ತು ಭಾರ್ತೃ ಜ್ಯೇಷ್ಠಸ್ಯ ನಿತ್ಯಶಃ ಮರ್ಷಿತಂತೆ ದುರಾಚಾರ ತತ್ವಂನ ಬಹುಮನ್ಯಸೆ. ನಾವು ಕೊನೆಯವರೆಗೂ ಪ್ರೀತಿಯನ್ನೇ ಬಯಸಿ ನಮ್ಮ ನಡುವೆ ಯಾವುದೇ ವೈಮನಸ್ಸು ಇರಬಾರದು ಅಂತ ಬಯಸಿ ಇಲ್ಲಿಯ ತನಕ ನೀನು ಮಾಡಿದ ಎಲ್ಲ ಅನ್ಯಾಯಗಳನ್ನ ಸಹಿಸಿಕೊಂಡು ಬದುಕಿದ್ದು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅಣ್ಣ ಅನ್ನೋ ಒಂದೇ ಕಾರಣಕ್ಕೆ ಅವನು ಸಹಿಸ್ಕೊಂಡ. ಏನು, ಕೆಲವೊಮ್ಮೆ ಜಗಳ ಆಗುವಾಗ ಚಿಕ್ಕವರು ದೊಡ್ಡವರಿಗೆ ಹೊಡೆದ್ರೆ, ದೊಡ್ಡವರು ವಾಪಸ್ ಚಿಕ್ಕವರಿಗೆ ಹೊಡೆದ್ರೆ ದೊಡ್ಡವರಿಗೆ ಬೈಯುದು. ಅದು ಚಿಕ್ಕದು ಹೊಡೆಯುತ್ತೆ, ನೀನು ಹಾಗೇನಾ ಅಂತ ಬೈತಾರೆ. ಹಾಗಾಗಿ ದೊಡ್ಡವರು ಸ್ವಲ್ಪ ಸಹಿಸ್ಕೊಂಡಿರ್ಬೇಕಾಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಅಣ್ಣನಾಗಿ ಪಾಂಡು ಯಾರು ಧರ್ಮರಾಜ ಸುಮ್ಮನಿದ್ದ. ನಮ್ಮನ್ನೆಲ್ಲ ಅವನು ಜೋರು ಮಾಡಿ ಕೂಡಿಸದೇ ಇದ್ರೆ ಇಷ್ಟೊತ್ತಿಗೆ ನಿಮ್ಮ ಈ ಸಂದೇಶವೇ ಇಲ್ಲಿಗೆ ಬರ್ಲಿಕ್ಕೆ ಅವಕಾಶ ಇರ್ಲಿಲ್ಲ. ಅವತ್ತೇ ನಿಮ್ಮನ್ನೆಲ್ಲ ಸಂದೇಶ ರವಾನೆ ಮಾಡಿಬಿಡ್ತಿದ್ದೆ, ಕಳಿಸ್ಬಿಡ್ತಿದ್ದೆ ಎಲ್ಲ ಕಡೆ ಹೋಗಿ ಬನ್ನಿ ಅಂತ. ನೀವ್ ಎಲ್ಲಿ ನಿಂತಿದ್ರು ಅಲ್ಲಿ ನಿಮ್ ಸಮಾಧಿ ಇರ್ತಿತ್ತಷ್ಟೇ, ಯಾರು ಮಾತಾಡ್ಲಿಕ್ಕೆ ಇರ್ತಿರ್ಲಿಲ್ಲ. ಆದ್ರೆ ಸಹಿಸಿಕೊಂಡದ್ದನ್ನೇ ನಮ್ಮ ವೀಕ್ನೆಸ್ ಅಂತ ಅನ್ಕೊಂಡಿದ್ಯಾ ನೀನು?
ಶಮಕಾಂಕ್ಷಿ ಕುರುನ್ ಪ್ರತಿ, ನಾವು ಯುದ್ಧ ಮಾಡದೇ ಇದ್ರೇನೆ ಒಳ್ಳೇದು ಅನ್ನುವ ಕಾರಣಕ್ಕಾಗಿನೇ ಋಷಿಕೇಶನನ್ನ ನಾವು ಬಂದ್ರೆ ಸುಮ್ಮನೆ ಇನ್ನು ಅಲ್ಲೇ ಜಗಳಾಗಿ ಅಷ್ಟೊತ್ತಿಗೆನೆ ಯುದ್ಧವೇ ಆಗದೆ ಕೆಲಸ ಮುಗಿದು ಹೋಗ್ತಿತ್ತು. ಅದಕ್ಕೆ ನಾವು ಬರ್ಲಿಲ್ಲ. ಕೃಷ್ಣ ಸಮಾಧಾನಿ. ಕೃಷ್ಣನಿಗೆ ಯಾವುದಲ್ಲಿ ಎಲ್ಲಿ ಮಾತಾಡ್ಬೇಕು, ಹೇಗೆ ಮಾತಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದ್ದರಿಂದ ಅವನು ನಮ್ಮ ಪರವಾಗಿ ಬಂದು ನಮ್ಗೆ ಸಹಾಯಕ್ಕಾಗಿ ಬಂದದ್ದು ಹೊರತು ನಮ್ಮ ದಾಸ ಅಲ್ಲ ಏನು ಕೃಷ್ಣ. ಅವನನ್ನೇ ಹಿಡಿದಿಟ್ಟು ಬಿಟ್ರೆ, ಕೃಷ್ಣನನ್ನೇ ಹಿಡಿದಿಟ್ಟು ಬಿಟ್ರೆ ಪಾಂಡವರು ಸುಮ್ಮನಾಗಿ ಬಿಡ್ತಾರೆ ಅಂತ ಏನೇನೋ ಕಲ್ಪಿಸಿಕೊಂಡು ನೀನು ಅವನ ಮೇಲೆ ದಾಳಿ ಮಾಡಿದ್ಯಲ್ವಾ. ಇಷ್ಟು ಹೊತ್ತು ಏನೇನೋ ಮಾತಾಡಿದ್ಯಲ್ವಾ, ನಿಶ್ಚಯವಾಗಿ ಅನ್ನಿಸ್ತಾ ಇದೆ ಕಾಲವೇ ನಿನ್ನನ್ನ ಪ್ರಚೋದಿಸಿ ಇಂತಹ ಮಾತುಗಳನ್ನು ಇವನ ಮೂಲಕ ಹೇಳಿ ಕಳುಹಿಸಿದೆ. ಪ್ರೇಷಿತ ತ್ವಂಕಾಲ ಚೋದಿತೋ ನೂನಂ ಗಂತು ಕಾಮೋ ಯಮಕ್ಷಯಂ. ಯಮನ ಮನೆಗೆ ಹೋಗುವುದಕ್ಕೆ ಬಹಳ ಅವಸರ ಕಾಣಿಸ್ತಾ ಇದೆ ನಿನ್ನ ಮಾತುಗಳ ಈ ಸಂದೇಶದಲ್ಲಿ. ಸಂತೋಷ ಆಯ್ತು. ಬೇಗ ಹೋದ್ರೆ ಯಮನಿಗೆ ಸ್ವಲ್ಪ ಡ್ಯೂಟಿ ಜಾಸ್ತಿ ಆಗ್ಬೋದು, ಭೂಮಿಯಲ್ಲಿ ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ. ಆದ್ರಿಂದಾಗಿ ನೀನು ಹೇಳಿದ ಮಾತು ನಮಗೆ ಬಹಳ ಅಗತ್ಯವಾಗಿ ಇದು ಮಾಡ್ಲೇಬೇಕಾದದ್ದಿದೆ. ನಮ್ಮ ಅಣ್ಣನ ತಾಳ್ಮೆಯನ್ನ ಕುಲಸ್ಯ ಹಿತಕಾಮೇನ ಧರ್ಮರಾಜೇನ ಧೀಮತ, ಕುಲಕ್ಕೆ ಹಿತ ಆಗ್ಬೇಕು. ನಮ್ಗೆ ಒಬ್ಬೊಬ್ರಿಗೆ ಅವಮಾನ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ ಇಡೀ ವಂಶದ ಎಲ್ಲರಿಗೂ ಅನ್ಯಾಯ ಆಗುವ ಹಾಗೆ, ಬಂಧು ಬಾಂಧವರೆಲ್ಲ ಸೇರಿ ಪ್ರಾಣ ಕಳ್ಕೊಂಡು ಅವರವರ ಬದುಕಿಗೆ ಕೊಳ್ಳಿ ಇಟ್ಟುಕೊಳ್ಳುವ ಹಾಗೆ ಆಗಬಾರದು ಅನ್ನೋದಕ್ಕೋಸ್ಕರ ಇಷ್ಟು ದಿವಸ ಮರ್ಷಿತ ಸಹಿಸಿಕೊಂಡ, ಕೋಪವನ್ನೆಲ್ಲ ತಡೆದುಕೊಂಡ. ಮಯಾಪಿಯ ಚ ಪ್ರತಿಜ್ಞಾತಃ ಬದಸ್ವ ಭ್ರಾತೃಕಸ್ಯತೆ. ಏನೋ ನೆನಪಿಸ್ತಾ ಇದ್ದಿ, ಸಾಯ್ಲಿಕ್ಕೆ ಅಷ್ಟು ಬೇಗ ಮನಸ್ಸು ಬರ್ತದ್ಯಾ? ನನ್ನ ಪ್ರತಿಜ್ಞೆ ಏನು ಅಂತ ಕೇಳಿಸ್ಕೋಬೇಕು ಅಂತ ನಾನೇ ಹೇಳಿದ್ದಲ್ವಾ. ನನ್ಗೇನ್ ನೆನಪಿಸ್ತಾ ಇದ್ದಿ? ನೀನ್ ಮರ್ತಿರ್ಬೋದು, ನಾನ್ ನೆನಪಿಸ್ತೇನೆ. ನಿನ್ನ 100 ಜನರನ್ನು ಸೇರಿಸಿಕೊಳ್ತೇನೆ ಹೇಳಿದ್ದು, ಬರೀ ದುರ್ಯೋಧನನ ಕೊಲ್ತೇನೆ, ದುಶ್ಯಾಸನನ ಕೊಲ್ತೇನೆ ಅಂತ ಹೇಳಿದ್ದಲ್ಲ. ಸಭ್ರಾತೃಕಸ್ಯ, ನೀವು 100 ಜನರನ್ನ ನಾನು ಪ್ರಾಣ ತೆಗೀಲಿಕ್ಕೋಸ್ಕರ ಪ್ರತಿಜ್ಞೆ ಮಾಡಿದ್ದೇನೆ, ಅದನ್ನು ಮಾಡಿಯೇ ಮಾಡ್ತೇನೆ. ಸತತ ಭವಿತಾ ಪಾಪ, ಏ ಪಾಪಿಷ್ಠ ಭವಿತಾ, ಅದು ನಿಶ್ಚಯವಾಗಿ ಆಗುತ್ತೆ. ಅದಕ್ಕೆ ನೀನ್ ನನಗೆ ಹೇಳಿ ಕಳಿಸಿ ನೆನಪು ಮಾಡ್ಬೇಕಾಗಿಲ್ಲ. ನಿನ್ಗೆ ಬೇಕಾದ ಸಾವಿನ ಇನ್ವಿಟೇಷನ್ ನೀನ್ ಮತ್ತೆ ನನ್ನ ಹತ್ರ ಕೊಡ್ತಾ ಇದ್ದಿ ಅಂದ್ರು, ನೀನ್ ಕೊಡದೇ ಇದ್ರು ನಾನೇ ತಂದು ಕೊಡ್ತೇನೆ ಅದನ್ನ. ನಿನಗೇನ್ ಬೇಕೋ ಅದನ್ನ. ನಾತ್ರ ಕಾರ್ಯ ವಿಚಾರಣೆ, ಇದ್ರಲ್ಲಿ ಮತ್ತೆ ಮರು ವಿಚಾರಣೆ ಇಲ್ಲ. ಅಯ್ಯೋ ಗಲ್ಲಿಗೆ ಹಾಕ್ಬಿಟ್ಟಿದ್ದಾರೆ, ನಮ್ ದೇಶದಿಂದ ಏನಾದ್ರೂ ಒಂದು ಸಂದೇಶ ಕಳಿಸಿ, ಹೇಗಾದ್ರೂ ಮಾಡಿ ಗಲ್ಲನ್ನ ತಪ್ಪಿಸಿ ಅಂತ ಯಾರು ಯಾವ ಕಡೆಯಿಂದ ಏನೇನ್ ಇನ್ಫ್ಲುಯೆನ್ಸ್ ಮಾಡಿದ್ರು ಕೂಡ ದುರ್ಯೋಧನನಿಗೆ ನಿಶ್ಚಯವಾದಂತಹ ಗಲ್ಲಿನ ಶಿಕ್ಷೆ ಅಥವಾ ಪ್ರಾಣ ತೆಗೆಯುವ ಶಿಕ್ಷೆಯನ್ನ ತಪ್ಪಿಸ್ಲಿಕ್ಕೆ ಯಾವ ದೇಶದ ಯಾವ ದೊಡ್ಡ ರಾಜಕಾರಣಿ ಯಾರು ಬಂದ್ರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಮಾತಾಡ್ಲಿಕ್ಕೆ ಆಗುದೇ ಇಲ್ಲ, ಅದು ನಿಶ್ಚಯ. ಗಚ್ಚಸ್ವ, ವಿಚಿತ್ರ ಪ್ರಯೋಗ. ಗಚ್ಚ ಅಂತ ಆಗ್ಬೇಕು, ಗಚ್ಚತಿ. ಅದು ಗಚ್ಚತಿ ಇದ್ರೆ ಗಚ್ಚ ಆಗುತ್ತೆ, ಗಚ್ಚತೆ ಇದ್ರೆ ಗಚ್ಚಸ್ವ ಆಗುತ್ತೆ. ಇಲ್ಲಿ ಗಚ್ಚಸ್ವ. ಹೋಗು, ಹೇಳು ದುರ್ಯೋಧನನಿಗೆ ಸಾವಿನ ರಾಯಸವನ್ನು ಹೊತ್ತುಕೊಂಡು ಬಂದಿದ್ದೇನೆ ಅಂತ. ಆಹವಕ್ಕೆ ಬಂದ ಹೊತ್ತಿನಲ್ಲೇ ಸಾವಿನ ಕುಣಿಕೆಯನ್ನು ಕುತ್ತಿಗೆ ಹಾಕೊಂಡೇ ಬಾ. ಶೋಭವಿತಾ ಧ್ರುವಂ, ಅದು ಇವತ್ತಾಗದೇ ಇರ್ಬೋದು, ನಾಳೆ ಆದ್ರೂ ಹಾಗೇ ಆಗುತ್ತೆ. ವೇಲಾಂ ಅತಿಕ್ರಮೇತ್ ಸದ್ಯ ಸಾಗರೋ ವರುಣಾಲಯ. ಸಮುದ್ರ ತನ್ನ ತೆರೆಗಳಿಂದ ದಂಡೆಯನ್ನ ಸುಮ್ಮನೆ ಒಂದು ತುದಿಯಿಂದ ಬಂದು ಹೀಗೆ ಮುಟ್ಟಿ ಹೋಗುತ್ತೆ ಅನ್ನೋ ಧೈರ್ಯದಿಂದ ತೆರೆಯನ್ನ ಕಂಡು ಹೆದರದೆ ಅದಕ್ಕೆ ಕಾಲು ಕೊಟ್ಟು ಓಡಾಡ್ತಾ ಇದ್ದೀರಿ ನೀವು. ಆದ್ರೆ ಈ ಸಲ ಬರುವ ತೆರೆ ಅದು ದಂಡೆಯನ್ನಲ್ಲ, ಊರನ್ನೇ ಕಬಳಿಸ್ಲಿಕ್ಕಿದೆ. ನೆನ್ಪಿರ್ಲಿ. ಭೀಮಸೇನ ಮಾತು ತುಂಬಾ ಚಂದ. ಕೃಷ್ಣ ಒಬ್ಬನೇ ಸಾಕು, ಒಬ್ಬನೇ ಸಾಕು. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅನ್ನೋದಕ್ಕೋಸ್ಕರ ಕೃಷ್ಣ ಅಷ್ಟು ಎಚ್ಚರಿಕೆ ಕೊಟ್ಟದ್ದು. ವೇಲಾಂ ಅತಿಕ್ರಮೇತ್ ಸದ್ಯ. ವೇಲ ಅಂದ್ರೆ ದಂಡೆ. ದಂಡೆಯನ್ನ ಸಮುದ್ರ ಕೆಲವೇ ದಿನಗಳಲ್ಲಿ ಅತಿಕ್ರಮಿಸಿ ಊರನ್ನೇ ಕಬಳಿಸಿ ಕಡಲ್ ಕೊರೆತಕ್ಕೆ ನೀವೆಲ್ಲ ಬಲಿಯಾಗ್ತೀರಿ. ನೆನಪಿರ್ಲಿ, ಅದು ಭೀಮನ ಕಡಲ್ ಕೊರೆತ, ಸುಮ್ನೆ ಬರಲ್ಲ, ಭೀಮವಾಗಿಯೇ ಬರುತ್ತೆ, ಭಯಂಕರವಾಗಿಯೇ ಬರುತ್ತೆ. ಸುನಾಮಿ ಬರ್ತಾ ಇದೆ ಕಣ್ರೋ, ತಪ್ಪಿಸ್ಕೊಳ್ಳಿ, ಆಗ್ತಿಲ್ಲ ನಿಮಗೆ. ದುಶ್ಯಾಸನಸ್ಯ ರುಧಿರಂ ಪಾತಾ ಚಾಸ್ಮಿ ಯಥೇಪ್ಸಿತಂ. ನಾನು ಬಯಸಿದಷ್ಟು ನೆತ್ತರನ್ನ ದುಶ್ಯಾಸನನ ಎದೆ ಬಗೆದು ಕುಡಿಯುವ ನಿಶ್ಚಯ ಮಾಡಿದ್ದನ್ನು ನಾನು ತಪ್ಪಿಸುವುದಿಲ್ಲ. ಸಹಾಯಸ್ತೆ ಯದಿ ಯಮಃ ಕುಬೇರೋ ರುದ್ರೇವವ.
ಬೇಕಾದ್ರೆ ಈಗ್ಲೇ ಹೋಗಿ ಯಮನನ್ನೋ ಕುಬೇರನನ್ನೋ ಮೊದಲೇ ಬರ್ದಿಟ್ಟುಕೊಂಡು ಕೇಳಿ, ನಮ್ಮನ್ನ ನೀವು ಕರ್ಸ್ಕೋಬೇಡಿ, ಇಲ್ಲೇ ಉಳಿಸ್ಕೊಳ್ಳಿ, ಅವ್ರಿಗೆ ಬೇಕಾದ್ರೆ ದಕ್ಷಿಣೆ ಕೊಡಿ, ಅವ್ರಿಗೆ ಬೇಕಾದ್ರೆ ಪೂಜೆ ಕೊಡಿ, ಬಲಿ ಕೊಡಿ, ನಮಸ್ಕಾರ ಮಾಡಿ, ಕೇಳ್ಕೊಳ್ಳಿ. ಯಾರು ಬಂದ್ರು ಬಿಡಲ್ಲ, ಅವರಪ್ಪ ನಾನು, ಅವರನ್ನು ಬಿಡಲ್ಲ ನಾನು. ಎಷ್ಟೇಹ ಪ್ರತಿ ಸಂರಬ್ಧ ಕ್ಷತ್ರಿಯೋ ಮಾಂ ಅಭಿಯಾಸ್ಯಸಿ, ಯಾವ ಕ್ಷತ್ರಿಯನೇ ಬರಲಿ ನನ್ನ ಎದುರುಗಡೆ ನಿನ್ನನ್ನು ಉಳಿಸ್ಕೊಳ್ತೇನೆ ಅಂತ, ತಪ್ಪಿಸ್ತೇನೆ ನಿನ್ನ ಸಾವನ್ನಂತ ಅವರನ್ನು ಸೇರಿಸಿ ಒಟ್ಟಿಗೆ ಕಳಿಸ್ತೇನೆ, ಹೋಗ್ಲಿ ಅವರು ಕೂಡ. ಅಪಿ ಭೀಷ್ಮಂ ಪುರಸ್ಕೃತ್ಯ, ಏನೋ ಭೀಷ್ಮಾಚಾರ್ಯರು ಅಂತ ಭಾರಿ ನಮ್ಮನ್ನ ಎಮೋಷನಲಿ ನಮ್ಮನ್ನ ತಾಗಿಸಿ, ಅಂಥವ್ರನ್ನು ಕೊಲ್ತೀಯಾ, ಅಂಥವ್ರನ್ನು ಕೊಲ್ಲಿಕ್ಕಾಗುತ್ತಾ, ಅಂಥವ್ರನ್ನು ಕೊಂದು ನಿನಗೆ ಬದುಕ್ಲಿಕ್ಕುಂಟಾ, ಅಂಥವ್ರನ್ನು ಕೊಂದ್ಮೇಲೆ ರಾಜ್ಯದಲ್ಲಿ ಭೋಗಿಸ್ಲಿ ಶಕ್ತಿ ಇದೆಯಾ ಅಂತೆಲ್ಲ ಕೇಳಿ, ಭೀಮನಿಗೆ ಇದೆಲ್ಲ ಬ್ಲಾಕ್ ಮೇಲ್ ನಡೆಯಲ್ಲ. ಅಪಿ ಭೀಷ್ಮಂ ಪುರಸ್ಕೃತ್ಯ ತಂ ನೇಷ್ಯಾಮಿ ಅಮಕ್ಷಾಯಂ, ಒಟ್ಟಿಗೆ ಡಬಲ್ ಪಾರ್ಸೆಲ್. ಯಮನಿಗೆ ಸುಲಭ ಆಗುತ್ತೆ, ಒಂದೇ ಕುಣಿಕೆಗೆ ಎರಡು ಹಣ್ಣು ಅಂತ ಇದ್ದ ಹಾಗೆ ಕರೆಸಿ ಒಟ್ಟಿಗೆ ಕಳಿಸ್ತೇನೆ. ಎಚ್ಚೈತದುಕ್ತಂ ವಚನಮ್ಮಯ ಕ್ಷತ್ರಸ್ಯ ಸಂಸದಿ, ಇದನ್ನ ನಾನು ಎಲ್ಲರೂ ಇಲ್ಲಿ ನಮ್ಮವರು ಇರುವಾಗ್ಲೇ ಸುಮ್ಮನೆ ಏಕಾಂತದಲ್ಲಿ ಏನೋ ಒಂದು ಹೇಳಿ, ಆಮೇಲೆ ನಾನು ಹೇಳೇ ಇಲ್ಲ, ನನ್ನ ಅಭಿಪ್ರಾಯದಾಗಿರ್ಲಿಲ್ಲ, ಇವರೆಲ್ಲ ತಿರುಚಿ ಬಿಟ್ಟಿದ್ದಾರೆ ಅಂತಲ್ಲ, ಏನು ಚೇಂಜ್ ಮಾಡ್ಲಿಕ್ಕಿಲ್ಲ, ಇಷ್ಟು ಜನರ ಕಿವಿಗೆ ಬೀಳುವ ಹಾಗೆ ಹೇಳಿದ್ದೇನೆ, ಅಷ್ಟು ಜನರ ಕಿವಿಗೆ ಬೀಳುವ ಹಾಗೆ ಹೇಳು ಹೋಗು. ಯತೈತದ್ಭವಿತಾ ಸತ್ಯಂ ತಥೈವಾತ್ಮಾನಮಾಲಭೆ ಭೀಮಸೇನ ವಚಶ್ರುತ್ವ ಸಹದೇವೋತ್ಯಮರ್ಷಣ. ಇದೇ ನಡೆಯುವುದು, ನಡೆದೇ ನಡೆಯತ್ತೆ, ಹೀಗೆ ಹೋಗಿ ಹೇಳು, ಇದೇ ಆಗತ್ತೆ ಅಂತ ಭೀಮಸೇನ ಹೇಳಿದ ಮಾತುಗಳನ್ನು ಕೇಳಿ ಸಹದೇವನಿಗೂ ಕೂಡ ತಡಿಲಿಕ್ಕಾಗ್ಲಿಲ್ಲ, ಸಿಟ್ಟು ಬಂದು ಕ್ರೋಧ ಸಂರಕ್ತನೇನ, ಕಣ್ಣುಗಳೆಲ್ಲ ಕೆಂಪಾದವು, ಗಡುಸಾದ ಮಾತನ್ನ ಅದೇ ಸಂಸತ್ತಿನಲ್ಲಿ ತಾನೂ ಕೂಡ ಶೃಣು ಪಾಪ, ಎಲೈ ಪಾಪಿಷ್ಟ, ನನ್ನ ಮಾತುಗಳನ್ನು ಕೇಳಿಸಿಕೋ, ಅದನ್ನೇ ಹೋಗಿ ತ್ವಯಾ ಪಿತಾವಾಚ್ಯ, ನಿಮ್ಮ ಅಪ್ಪನಿಗೆ ಹೇಳು. ನಾವು ಕನ್ನಡದಲ್ಲಿ ಈ ಸ್ಲ್ಯಾಂಗ್ ಏನ್ ಅನ್ಕೊಂಡಿದೀವಿ, ನಮ್ದೇ ಅಂತ, ಸಂಸ್ಕೃತದ್ದೇ ಸ್ಲ್ಯಾಂಗ್ ಅದು. ಅಪಿ ವಾಚ್ಯೋ ಹಿ ತವ ಪಿತಾತ್ವಯ, ನಿನ್ನ ಅಪ್ಪ ಉಲೂಕನಪ್ಪ ಶಕುನಿ ಅಲ್ವಾ, ಶಕುನಿಗೆ ಹೋಗಿ ಹೇಳು, ಅವನತ್ರ ಹೇಳು, ನಾಸ್ಮಾಕಂ ಭವಿತಾ ಭೇದ ಕದಾಚಿತ್ ಕುರುಭಿಸ್ ಸಹ, ನಮ್ಗೆ ಯಾವತ್ತೂ ಕೂಡ ಕುರುಗಳ ಜೊತೆಗೆ ವೈಮನಸ್ಸೆ ಇರ್ಲಿಲ್ಲ, ಅದನ್ನು ಹುಟ್ಟು ಹಾಕಿದವನೇ ನೀನು. ಧೃತರಾಷ್ಟ್ರಸ್ಯ ಸಂಬಂಧ ಯದಿನ ಸ್ಯಾತ್ ತ್ವಯಾ ಸಹ, ಒಂದು ವೇಳೆ ಧೃತರಾಷ್ಟ್ರಾದಿಗಳಿಗೆ ನೀನು ಅಲ್ಲಿ ಸಂಬಂಧಿಯಾಗಿ ಬರದೇ ಇದ್ರೆ ಇವತ್ತು ಈ ಜಗಳವೇ ಆಗ್ತಿರ್ಲಿಲ್ಲ, ನೀನೇ ಈ ಎಲ್ಲ ಭೇದಗಳಿಗೆ ಕಾರಣ. ತ್ವಂತು ಲೋಕ ವಿನಾಶಾಯ ಧೃತರಾಷ್ಟ್ರ ಕುಲಸ್ಯ ಚ ಉತ್ಪನ್ನೋ ವೈರಪುರುಷ ಸ್ವಕುಲಘ್ನಶ್ಚ ಪಾಪಕೃತ್. ಚೆನ್ನಾಗಿ ಬೈತಾನೆ. ಅಲ್ಲಿ ನಿನಗೆ ಗತಿ ಇಲ್ಲ, ನಿನ್ ಲೆಕ್ಕ ಇಲ್ಲ, ನಿನ್ಗೆ ಉಪಯೋಗ ಇಲ್ಲ ಅಂತ ಎತ್ತಿ ಕಳಿಸಿದ್ರಿ ಇಲ್ಲಿಗೆ, ಇಲ್ಲಿ ಬಂದು ಅದೇ ಕೆಲಸ ಮಾಡಿದ್ ನೀನು. ಆ ಇಡೀ ಕುಲದ ನಾಶಕ್ಕೆ ಕಾರಣ ಆದವ್ ನೀನು. ಅಲ್ಲಿ ಯಾರೋ ನನ್ನ ಒಪ್ಕೊಳ್ತಿರ್ಲಿಲ್ಲ, ಇಲ್ಲ ಅಂದ್ರೆ ತಂಗಿಯನ್ನು ಅಕ್ಕನನ್ನು ಯಾರನ್ನು ಬಿಡ್ಲಿಕ್ಕೆ ಬಂದವನು ಇಲ್ಲೇ ಉಳ್ಕೊಳ್ತಾನ, ಅದಕ್ಕೆ ಹಿಂದೆ ಸಾಲ ಅಂತ ಬೈಯೋದು, ಬಂದವನ್ ಮತ್ ಮನೆಗೆ ವಾಪಸ್ ಹೋಗಲ್ಲ ಅಂತ. ನಿನ್ಗೆ ಸ್ವಂತ ಮನೆ ಎಲ್ಲಿದೆ ಅಲ್ಲಿ ಓಡಿಸಿದ್ ನೀನನ್ನ. ಇಲ್ಲಿ ಅಯ್ಯೋ ಪಾಪ ಯಾರಿರ್ಲಿಲ್ಲ, ಒಂದು 10 ಹಂದಿಗಳ ಜೊತೆ ಒಂದು ಕುರಿಗಳು ಬೇಕಾದ್ರೆ ಇರ್ಲಿ ಅಂತ ಒಟ್ಟು ಬಿಟ್ಕೊಂಡ್ರು, ನೀನು ಒಟ್ಟಿಗೆ ಇದ್ದು ಬಿಟ್ಟಿದ್ದೆ ಅಷ್ಟೇ. ನಿನಗೆ ಅಂತ ನಿನ್ನತನ ಎಲ್ಲಿದೆಯೋ, ಉತ್ಪನ್ನ ವೈರ ಪುರುಷ, ನೀನು ಹುಟ್ಟಿದ್ದೇ ವೈರ ಮಾಡ್ಲಿಕ್ಕೋಸ್ಕರ, ಹುಟ್ಟಿದ್ದೇ ಭೇದವನ್ನು ಹುಟ್ಟಿಸ್ಲಿಕ್ಕೋಸ್ಕರ. ಅಂತಹ ತನ್ನ ಕುಲವನ್ನು ಕಳೆದು ಬಂದ ಮನೆಗೂ ಬೆಂಕಿ ಹತ್ತಿಸಿ ಸ್ವತಃ ಪಾಪಗಳನ್ನೇ ಮಾಡುವಂತಹ ಮೂರ್ಖ ಶಿಖಾಮಣಿಯಾಗಿ ನಮ್ಮ ಮನೆಗೆ ಎಲ್ಲರಿಗೂ ಕೂಡ ಪರಸ್ಪರ ವೈರವನ್ನ ತಂದಿಟ್ಟೆ. ಹುಟ್ಟುತ್ತಲೇ ಜನ್ಮ ಪ್ರಭೃತಿ ಚಾಸ್ಮಾಕಂ ಪಿತಾತೆ ಪಾಪ ಪುರುಷ. ಏ ಉಲೂಕ ಕೇಳಿಸ್ಕೋ, ಅದು ಹುಟ್ಟುವಾಗ್ಲೇ ಮೊದಲು ಉಸಿರಾಡಿದ ವಿಷವನ್ನ, ಗಾಳಿ ಉಸಿರಾಡೇ ಗೊತ್ತಿಲ್ಲ ಅದಕ್ಕೆ ಶಕುನಿಗೆ. ನಿಮ್ಮಪ್ಪ ಜನ್ಮ ಪ್ರಭೃತಿ, ಹುಟ್ಟುತ್ತಲೇ ಉಸಿರಾಡಿದ್ದೇ ವಿಷವನ್ನ, ವೈರವನ್ನೇ ಉಸಿರಾಡಿದ್ದ. ಅವನಿಗೆ ಗಾಳಿ ಉಸಿರಾಡಿಯೇ ಗೊತ್ತಿಲ್ಲ ಅವನಿಗೆ. ಹೇಳು ನಿಮ್ಮ ಅಪ್ಪನಿಗೆ, ಅಹಮಾದೋ ನಿಹತ್ಯತ್ವಾಂ ಶಕುನೆ ಸಂಪ್ರಪಶ್ಯತಃ ತಸ್ಯ ವೈರಾನುಷಂಗಸ್ಯ ಗಂತಾಸ್ಮಿ ಅಂತಂ ಸುದುರ್ಗಮಂ. ಯಾರು? ಎಲ್ರು ಒಬ್ರಿಗೊಬ್ರು ಅಣ್ಣ ತಮ್ಮಂದ್ರಲ್ಲ. ಏನು ಆ ಕತೆ ಹೇಳ್ಬೇಡಿ, ಹುಚ್ಚ ಕತೆ. ಅವನ್ ಸ್ವಭಾವದಿಂದ ದುಷ್ಟ ಅಷ್ಟೇ. ಅವ್ನು 100 ಜನ ಇದ್ರು, ಅವ್ರಿಗೆ ಅನ್ನ ಕೊಡ್ಲಿಲ್ಲ, ಒಬ್ಬನೇ ಉಳ್ದ, ಆಮೇಲೆ ಎಲ್ಲ ಇನ್ನೇನೇ ಇದ್ರು ಅದೇ. ಮತ್ತೆ ಯಾವ್ದು ಪೂರ್ತಿ ಹೇಳ್ಬೇಕು, ಮತ್ತೆ ಅರ್ಧಂಬರ್ಧ ಹೇಳಿ ಉಳಿಸ್ಬಾರ್ದು. ಅಂತ ಒಳ್ಳೆ ಮನಸ್ಸು ಇದ್ದಿದ್ರೆ ಇನ್ನೂ ಏನೇನೋ ಮಾಡ್ಬೋದಿತ್ತು ಅವನು.
ಅದಕ್ಕೆ ಪಾಂಡವರ ಕಾರಣ ಅದಕ್ಕೆ. ಮತ್ತೆ ಅವ್ರು ಅದನ್ನ ಬೈತಾ ಇದ್ರು. ಅದು ಆ ನಿಮ್ಮ ಧಾರಾವಾಹಿಯಲ್ಲಿರುವ ಕತೆ. ಅಯ್ಯೋ ದಾಂದಾರಿಗೆ ತೊಂದರೆ ಆಗೋಯ್ತು, ಅವಳಿಗೆ ಅಪ್ಪ ಹೇಳದೆ ಕೇಳದೆ ತನ್ನ ಮದುವೆ ಮಾಡಿದ್ರಲ್ಲ ಅಂತ. ಅಲ್ಲ, ಅದು ಹೇಳಲಿಕ್ಕೆ ಬರಲ್ಲ, ಅವನ ಸ್ವಭಾವ ಇದ್ದಿದ್ದೇ ಹಾಗೆ. ಅದಕ್ಕೆ ಇದೆಲ್ಲ ಅಂದ್ರೆ ಪ್ರಯೋಜಕಗಳಷ್ಟೇ, ಉದ್ಬೋಧಕಗಳಷ್ಟೇ. ಸಹಾಯ ಮಾಡಿದ್ದು ಹೌದು, ಉದ್ಬೋಧನೆ ಮಾಡಿದ್ದು ಹೌದು. ಆದ್ರೆ ಸ್ವತಃ ದುರ್ಯೋಧನನು ಅಂಥವನೇ. ಅವನೇನು ಇಲ್ಲದಿದ್ರು ಬಾರಿ ಒಳ್ಳೆಯವನಾಗಿರ್ತಿದ್ದ ಅಂತ ಏನು ಅನ್ಕೋಬೇಡಿ. ಇಬ್ಬರಿಗೂ ಒಂದೇ ತರ ತಪ್ಪಲ್ವಾ? ಅವನು ಕೂಡ ಒಪ್ಕೊಂಡಿದ್ ತಪ್ಪಲ್ಲ. ಅನ್ನ ದುಡಿಲಿಕ್ಕೆ ಬೇರೆ ಜಾಗ ಇರ್ಲಿಲ್ವಾ? ಸುಪಾರಿ ಕೊಡ್ಬೋದಾ? ತಪ್ಪೇ, ಅಷ್ಟೇ, ಮುಗೀತು. ಹೌದು, ಮುಗೀತು, ಅಷ್ಟೇ. ಉತ್ತರ ಅಲ್ಲೇ ಇದೆ. ಬರೀ ಬದುಕಿನುದ್ದಕ್ಕೂ ಯಾರಿಗೂ ಹಿತವಲ್ಲದ ಕಾರ್ಯಗಳನ್ನೇ ಮಾಡಿದ್ದು ಶಕುನಿ. ಬರೀ ನೃಶಂಸಾನಿ, ಕ್ರೂರವಾದ ಕಾರ್ಯಗಳಲ್ಲೇ ತೊಡಗಿದ್ದು. ಒಂದು ದಿವಸ ಅಲ್ಲ, ನಿತ್ಯಶಃ. ಒಂದು ದಿವಸ ಸುಮ್ಮನೆ ಕೂತು ಆರಾಮಾಗಿ ಪಾಪ ಚೆನ್ನಾಗಿದಾರಲ್ಲ, ಇಲ್ಲ ಚೆನ್ನಾಗಿದಾರ, ಹೀಗೆ ಯೋಚನೆ. ಅವನು ಬದುಕಿನುದ್ದಕ್ಕೂ ನಿತ್ಯಶಃ ಹಾಗೆ ಯೋಚನೆ ಮಾಡಿದ್ದವನು. ಇಂಥ ವೈರವನ್ನೇ ತನ್ನ ರಕ್ತದ ಕಣಗಳಲ್ಲೂ ಹೊತ್ತುಕೊಂಡು ನಿಂತಿರುವಂಥವನ ಎದೆಯನ್ನ ಸೀಳ್ಬೇಕು ನಾನು. ಆದ್ರೆ ಮೊದಲು ನಿನ್ನನ್ನು ಸೀಳ್ತೇನೆ. ಉಲೂಕನಿಗೆ ಅಲ್ಲೇ ಹೇಳ್ತೇನೆ, ನಿಮ್ಮಪ್ಪ ನೋಡುವಾಗ್ಲೇ ನಿನ್ನ ಎದೆ ಸೀಳಿ ಆಮೇಲೆ ಅವನನ್ನು ಕೊಲ್ತೇನೆ. ಹೇಳು, ನಿಮ್ಮ ಅಪ್ಪನಿಗೆ ಹಾಗೆ ಹೇಳು. ಅಹಮಾದೋ ನಿಹತ್ಯತ್ವಾಂ, ಮೊದಲು ನಿನ್ನನ್ನು ಕೊಲ್ತೇನೆ. ಶಕುನೇ ಸಂಪ್ರಪಶ್ಯತಃ, ಅವನ ಕಣ್ಣ ಮುಂದೆನೆ ಅವ್ನು ನೋಡ್ತಾ ಇರ್ಬೇಕಾದ್ರೆ ನಾನು ನಿನ್ನ ಕತ್ತು ಸೀಳಿ ಅವನಿಗೆ ಅದರ ನೆತ್ತರ ಅಭಿಷೇಕ ಮಾಡಿಸ್ತೇನೆ. ಆಮೇಲೆ ತಥೋಸ್ಮಿ ಶಕುನಿಂ ಹಂತ ಮಿಷತ ಸರ್ವಧನ್ವಿನಾಂ, ಎಲ್ಲ ಎದುರುಗಡೆ ಅವನಿಗೆ ರಕ್ಷಕರು ಸುತ್ತುವರೆದಿದ್ದಾಗಲೇ ನಾನು ಅವನನ್ನ ಹೊಡೆದು ಕೊಲ್ತೇನೆ, ಎಲ್ಲರ ಎದುರುಗಡೆ ಕೊಲ್ತೇನೆ. ಭೀಮನ ಮತ್ತು ಸಹದೇವರ ಇಬ್ಬರ ಮಾತನ್ನ ಕೇಳಿದ ಮೇಲೆ ಫಲ್ಗುಣನಾದಂತಹ ಅರ್ಜುನನಿಗೂ ತಡಿಲಿಕ್ಕಾಗ್ಲಿಲ್ಲ. ಭೀಮಸೇನನನ್ನ ನೋಡಿ ನಗುತ್ತಾ, ಭೀಮಸೇನ, ನಿನಗೆ ಯಾರ ಜೊತೆಗೆ ವೈರ ಇಲ್ವೋ ಅವರನ್ನೆಲ್ಲ ನಾನು ಕೊಲ್ತೇನೆ. ಕೌರವಾದಿಗಳಿಗೆ ನಿನಗೆ ತುಂಬಾ ವೈರ ಇದೆ, ಅವ್ರು ಬಿಟ್ಟು ಇನ್ನು ಕೆಲವರೆಲ್ಲ ಇದ್ದಾರೆ. ನಿನ್ನ ಹತ್ರ ನೇರ ವೈರ ಇಟ್ಟುಕೊಂಡಿಲ್ಲ ಅವರು. ಮಂದಾ ಗೃಹೇಶು ಸುಖಿನಃ ಮೃತ್ಯು ಪಾಶವಶಂಗತಾ ಉಲೂಕಶ್ಚ ನತೇ ವಾಚ್ಯ ಪರುಷಂ ಪುರುಷೋತ್ತಮ ದೂತಾಹ ಕಿಂ ಅಪರಾಧ್ಯಂತೆ ಯಥೋಕ್ತಸ್ಯಾನುಭಾಷಿಣಃ. ಅಂದ್ರೆ ಚೂರು ಸಮಾಧಾನ ಮಾಡ್ತಾನೆ. ಅವನಲ್ಲೇ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಈಗ ನಿನ್ನನ್ನು ಕೊಂದು ಬಿಡ್ತಾನೆ ಅಂತ ಹೇಳಿದ್ನಲ್ಲ, ನೀನು ದೂತನಾಗಿ ಬಂದಿದ್ದಿ ಪಾಪ. ಅವನೇನ್ ಹೇಳಿದಾನ ಅದನ್ನು ಒದರ್ತಾ ಇದ್ದಿ. ನಿಂದೇನ್ ತಪ್ಪಿದೆ? ದೂತಾಹನ ಅಪರಾಧ್ಯಂತಿ, ದೂತರೇನ್ ತಪ್ಪು ಮಾಡಲ್ಲ. ಅವ್ರು ಅಲ್ಲಿದ್ದನ್ನು ಇಲ್ಲಿಗೆ ಹೇಳ್ತಾರೆ, ಇಲ್ಲಿದ್ದನ್ನು ಅಲ್ಲಿಗೆ ಹೇಳ್ತಾರೆ. ಅವ್ರಿಗೆ ಹೇಳುದೇ ಕೆಲಸ. ಹೇಳದೆ ಮಾಡಿದ್ರೆ ಅದು ಚಾಡಿ, ಹೇಳಿ ಮಾಡಿದ್ರೆ ದೂತನ ಕೆಲಸ. ಹಾಗಾಗಿ ಅಂಥದ್ದೇ ಕೆಲಸ ಚಾಡಿ ಹೇಳುವವರಿಗೆ ಸಿಕ್ಕಿಬಿಟ್ರೆ ಸ್ವಲ್ಪ ಜೀವನ ಆದ್ರೂ ಚೆನ್ನಾಗಿರುತ್ತೆ. ಆದ್ರಿಂದಾಗಿ ಅಷ್ಟು ಹೆದರ್ಕೋಬೇಡ. ಆದ್ರೆ ಒಂದು, ಏವ ಮುಕ್ತ್ವಾ ಮಹಾಬಾಹು ಭೀಮಂ ಭೀಮ ಪರಾಕ್ರಮಂ ದೃಷ್ಟದ್ಯುಮ್ನ ಮುಖಾನ್ ವೀರಾನ್ ಸುಹೃದ ಸಮಭಾಷತ. ಆಚೆ ಈಚೆ ದೃಷ್ಟದ್ಯುಮ್ನಾದಿ ವೀರರನ್ನ ನೋಡಿ ಮತ್ತೆ ಅರ್ಜುನ ಮಾತಾಡುತ್ತಾನೆ. ಶ್ರುತಂ ವಹ, ನೀವೆಲ್ಲ ಕೇಳಿದ್ದೀರಿ. ಈ ಉಲೂಕ ಪಾಪಿಷ್ಠ ಏನೇನು ಮಾತಾಡಿದ ಅನ್ನುವ ಸಂಗತಿಯನ್ನು ನೀವು ಕೇಳಿದ್ದೀರಿ. ಪಾಪನಾದಂತಹ ಧಾರ್ತರಾಷ್ಟ್ರನ ಅಭಿಪ್ರಾಯ ಏನು? ಪಾಪ ಇವನು ಹೇಳಿದ್ದಾನೆ. ಇವನ್ ಪಾಪ ಅಲ್ಲ, ಇವನ್ ಪಾಪ. ಪಾಪಸ್ಯ ಧಾರ್ತರಾಷ್ಟ್ರಸ್ಯ ವಚಃ, ಇದು ಇವನ್ ಮಾತಲ್ಲ, ದುಷ್ಟನಾದ ಧೂರ್ತನಾದ ದುರ್ಯೋಧನನ ಮಾತು. ಆದ್ರಿಂದಾಗಿ ಅವನ ಮಾತು ಅನ್ನೋದಾಗಿ ತಲೆಯಲ್ಲಿ ಇಟ್ಟುಕೊಂಡು ಯೋಚನೆ ಮಾಡಬೇಕಾದ್ದು. ಕುತ
ಕುತ್ಸನಂ ವಾಸುದೇವಸ್ಯ ಮಮ ಚೈವ ವಿಶೇಷತಃ. ಕುತ್ಸನ ಅಂದ್ರೆ ಹೀಗಳೆಯುವುದು, ಅವಮಾನ ಮಾಡುವುದು, ಕೆಟ್ಟ ಅಭಿಪ್ರಾಯದಿಂದ ಮಾತುಗಳಿಂದ ತೀಡಿ ಮಾತಾಡುವುದು, ತೀವಿ ಮಾತಾಡುವುದು. ನನ್ನ ಬಗ್ಗೆಯೂ ಕೂಡ ಹಾಗೆ ಮಾತಾಡಿದ್ದಾರೆ. ಶ್ರುತ್ವಾ ಭವಂತಹ ಸಂರಬ್ಧ, ನಿಮ್ಗೂ ಕೋಪ ಬಂದಿದೆ. ಕೃಷ್ಣನನ್ನೇನ್ ಬೈಯುವುದು, ಅರ್ಜುನನನ್ನೇನ್ ಬೈಯುವುದು ಅಂತ ನಿಮ್ಗೂ ಕೋಪ ಬಂದಿರುತ್ತೆ. ನಮ್ಮ ಮೇಲಿನ ನಿಮಗೆ ಅತಿಯಾದ ಪ್ರೀತಿ ಇರುವುದರಿಂದ ನಿಮಗೆ ಹಾಗೆ ಸಿಟ್ಟು ಬರುವುದು ಸಹಜ, ಬರುವುದು ತಪ್ಪಲ್ಲ. ಆದ್ರೆ ಅದನ್ನ ಈಗ ಏನು ಒಂದೇ ಸರ್ತಿ ಅವನ ಮೇಲೆ ಸಿಟ್ಟು ತೋರಿಸ್ಲಿಕ್ಕೆ ಹೋಗ್ಬೇಡಿ. ಅವನನ್ನು ಮತ್ತೆ ಹೆದರಿಸುವುದು, ಅವನನ್ನು ಸಮಾಧಾನ ಮಾಡುದಲ್ಲ. ಇವ್ರೆಲ್ರಿಗೂ ಸಿಟ್ಟು ಬಂದಿದೆ, ಈಗ ನಿನ್ನನ್ನು ಮುಗಿಸ್ಬಿಡ್ತಿದ್ರು, ನಾನ್ ತಡೆದು ನಿಲ್ಸಿದ್ದೇನೆ ಅಂದ್ರೆ ಸುಮ್ಮನೆ ಇದ್ದೆ, ಆದ್ರಿಂದ ನಾವು ಜೀವ ಭಿಕ್ಷೆ ಕೊಟ್ಟಿದ್ದೇವೆ ಹೊಟ ಅಂತ ಬೈತಾ ಇರೋದು. ಅದು ಧ್ವನಿ ಬಹಳ ಚಂದ, ನೇರ ಹೇಳುದೇ ಇಲ್ಲ ಯಾವುದನ್ನು, ಇಂಡೈರೆಕ್ಟ್ ಆಗಿ ಹೇಳುದ್ರಲ್ಲೇ ಭಾವ ತುಂಬಾ ಗಾಢವಾಗಿರುತ್ತೆ. ಶ್ರುತ್ವ ಅದ್ಯಾವುದೋ ಒಂದು ಸಿನಿಮಾದಲ್ಲಿ ಒಬ್ಬ ಪ್ರಾಧ್ಯಾಪಕ ಇರ್ತಾನೆ, ಅವನು ತುಂಬಾ ಅವ್ಯವಸ್ಥೆ ಮಾಡಿರ್ತಾನೆ ಅಂತ ಅವನನ್ನು ಕಿತ್ತಾಕುದು ಅಂತ ಆಗುತ್ತೆ. ಆಗ ಅವನ ಮಕ್ಳಿಗೆ ಬಂದು ಹೇಳ್ತಾನೆ, ನನ್ನನ್ನು ಏನಾದ್ರೂ ಕಿತ್ತಾಕಿದ್ರೆ ನೀವು ಯಾರು ಕೂಡ ಧರಣಿ ಮಾಡಬೇಡಿ, ಅದು ನೀವು ಒಳ್ಳೆ ವಿದ್ಯಾರ್ಥಿಗಳ ಲಕ್ಷಣ ಅಲ್ಲ, ನನ್ನ ವಿರುದ್ಧ ನನ್ನ ಹೆಸರು ಹೇಳಿ ಕೂಗ್ಬೇಡಿ, ಹಾಗೆ ಹೀಗೆ ಅಂತ ಹೇಳಿ ಹೋಗ್ತಾನೆ. ಅವನನ್ನು ಕಿತ್ತಾಕ್ತಾರೆ. ಹುಡುಗರೆಲ್ಲ ಬಂದರು, ಮೊದ್ಲು ಇವ್ನು ಏನೇನು ಹೇಳು ಹಾಗೆ ಮಾಡ್ಬೇಡಿ ಹೀಗೆ ಹೇಳಿರ್ತಾನೆ ಒಂದಿಷ್ಟು, ಅದನ್ನೆಲ್ಲ ಬಂದು ಮಾಡ್ತಾರೆ. ಅವ್ರಿಗೆ ಒಟ್ಟು ರಜೆ ಬೇಕು, ಅದಕ್ಕೆ ಅವನಿಗೆ ಗೊತ್ತು ಅವ್ರಿಗೆ ಹಾಗೆ ಹೇಳಿದ್ರೆ ಅವ್ರು ಖಂಡಿತ ಮಾಡ್ತಾರೆ ಅಂತ. ಕೊನೆಗೆ ಅವ್ರು ಯಾರು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ನೋಡಿ ನಂದೇನಿಲ್ಲ, ಮಕ್ಕಳು ಇಷ್ಟು ನನ್ನನ್ನು ಇಷ್ಟಪಡ್ತಾರೆ ಅಂತ ಅಂದಾಗ ನೀವು ನನ್ನನ್ನು ಹೀಗೆ ಹೇಗೆ ಕಿತ್ತಾಕ್ತೀರಿ ಅಂತ ಹೇಳ್ಕೊಂಡು ಮತ್ತೆ ಕೊಡ್ತಾನೆ. ಹಂಗೆ ಇದೆಲ್ಲ ನೀವೀಗ ಸಿಟ್ಟು ಮಾಡ್ಕೊಂಡು ಅವನನ್ನ ಕೋಪದಿಂದ ಏನು ಮಾಡಿಬಿಡ್ಬೇಡಿ ಅಂದ್ರೆ ಬಿಟ್ರೆ ಮಾಡಿಬಿಡ್ತಾರೆ. ಈಗ ಎಲ್ರು ಸೇರಿ ಅಲ್ಲೇ ಪ್ರಭಾವಾದ್ ವಾಸುದೇವಸ್ಯ ಭವತಾಂಚ ಪ್ರಯತ್ನತಃ ಸಮಗ್ರಂ ಪಾರ್ಥಿವಂ ಕ್ಷತ್ರಂ ಸರ್ವಂ ನ ಗಣಯಾಮ್ಯಹಂ. ವಾಸುದೇವನ ಪ್ರಭಾವದಿಂದ, ನಿಮ್ಮೆಲ್ಲರ ಪ್ರಯತ್ನದಿಂದ ಪಾರ್ಥಿವ ಸೈನ್ಯ ಪಾಂಡವರ ಕಡೆಗೆ ಏನು ಸೇರಿದೆಯೋ ಅದು ಎಷ್ಟು ಅದರ ಸಾಮರ್ಥ್ಯ ಅಂತ ಯಾರೂ ಕೂಡ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮೆಲ್ಲರ ಅನುಜ್ಞೆಯನ್ನು ಪಡೆದು ಕೆಲವು ಇವನ ವಾಕ್ಯಗಳಿಗೆ ಉತ್ತರವನ್ನ ಕೊಡಬೇಕು, ಉಲೂಕನ ಮೂಲಕ ತಲುಪಿಸಬೇಕಾಗಿದೆ. ಇವನೇ ಹೋಗಿ ಸುಯೋಧನನಿಗೆ ಹೇಳಬೇಕಾದವನಾದ್ರಿಂದಾಗಿ ನಾಳೆ ಆಗುವಂತಹ ಯುದ್ಧಕ್ಕೆ ಈ ಮಾತುಗಳೆಲ್ಲವೂ ಕೂಡ ನಿರ್ಧಾರಿತವಾಗುತ್ತೆ. ಈ ಮಾತುಗಳು ತುಂಬಾ ಪ್ರಯೋಜಕವಾಗುತ್ತೆ. ಶೋಭೂತೆ ಕತ್ತಿತಶ್ಚಾಸ್ಯ ಪ್ರತಿವಾಕ್ಯಂ ಚಮೂಮುಖೆ ಗಾಂಡೀವೇನ ಅಭಿದಾಸ್ಯಾಮಿ ಕ್ಲೀಬಾಹಿ ವಚನೋತ್ತರಾಹ. ನಾಳೆ ಇವನೇನೇನು ಈಗ ನಮ್ಮನ್ನೆಲ್ಲ ಬಂದು ಅಣಗಿಸಿ ಬೈದಿದ್ದಾನೆ, ಪ್ರತಿ ವಾಕ್ಯಕ್ಕೂ ಕೂಡ ನಾನು ಸೇನೆಯ ಮುಂದೆ ಉತ್ತರ ಕೊಡ್ತೇನೆ. ಅವ್ರು ಬೈದ್ರೆ ಬ್ಯಾಟಲ್ಲಿ ಉತ್ತರ ಕೊಡುದು ಅಂತಿತ್ತು ಈ ಕ್ರಿಕೆಟ್ ಅಲ್ಲೆಲ್ಲ, ಹಾಗೆ ಇದು ಸೇನಾಮುಖದಲ್ಲಿ ನಾನು ಉತ್ತರ ಕೊಡ್ತೇನೆ. ಗಾಂಡಿವೇನ ಅಭಿದಾಸ್ಯಾಮಿ, ನಾನು ಗಾಂಡಿವ ಧನುಸ್ಸಿನಿಂದ ಮಾತಾಡ್ತೇನೆ, ಇವನೆದುರುಗಡೆ ಏನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಕ್ಲೀಬಾಹಿ ವಚನೋತ್ತರಾಹ, ಕೇವಲ ಮಾತಿನಿಂದಲೇ ಪೌರುಷ ತೋರಿಸುವವರು ನಪುಂಸಕರು, ಕೆಲಸದಿಂದ ಕಾರ್ಯವನ್ನ ಮಾಡಿ ತೋರಿಸುವವರು ಅಂದ್ರೆ ಕಾರ್ಯದ ಮೂಲಕ ಉತ್ತರ ಕೊಡುವವರು ಸಮರ್ಥರು. ಇವರು ನೀನ್ ಹಾಗೆ ಮಾಡ್ದಿ, ನೀನ್ ಹೀಗ್ ಮಾಡ್ದಿ ಅಂತ ಸುಮ್ಮನೆ ಒಂದಿಷ್ಟು ನಮ್ಮನ್ನ ಅಲಗಾಡಿಸ್ಲಿಕ್ಕೆ ಈ ಮಾತುಗಳನ್ನ ಆಡ್ತಾ ಇರೋದು. ಈ ದೂತ ಕಾರ್ಯಕ್ಕೆ ಏನೂ ಅರ್ಥ ಇಲ್ಲ. ಈ ಕ್ರೀಸಲ್ಲಿ ಬಹಳ ಹೊತ್ತು ಆಡ್ತಾ ಇದ್ರೆ ಅವರನ್ನು ಬೇಕು ಅಂತ ಏನೇನೋ ರೇಗ್ಸುದು, ಒಂಥರ ವಿಚಲಿತರಾಗ್ತಾರಲ್ಲ, ಆಗ ಔಟ್ ಆಗ್ತಾರೆ, ಸಿಟ್ಟು ಒಂದು ಹೊಡಿತಾರೆ, ಅಥವಾ ಜಾಸ್ತಿ ರನ್ ತೆಗಿಲಿಕ್ಕೆ ಹೋಗ್ತಾರೆ, ಅಥವಾ ಅವರು ವಾಪಸ್ಸು ಡಿಕ್ಕೆ ಹೊಡೆದು ಇವರು ಗುಟ್ಟಾಗಿ ಮಾಡ್ತಿರ್ತಾರೆ. ಅವನು ಅದನ್ನ ಎಕ್ಸ್ಪ್ರೆಸ್ ಮಾಡಿ ಎದುರುಗಡೆ ತೋರಿಸಿದ್ದಕ್ಕೆ ಅವನಿಗೆ ಫೈನ್ ಬೀಳುತ್ತೆ. ಇನ್ನೇನು ಅವರ ಪಂಗಡದವರೇ ಬೈತಾರೆ, ನೀನ್ ಯಾಕೆ ಹಾಗೆ ಮಾಡಿದೆ, ಅವ್ನು ಮಾಡಿದ್ದಕ್ಕೆ ನೀನು ಮಾಡ್ತೀಯ, ಹಂಗೆ ಹಿಂಗೆ ಬೈತಾರೆ. ಆಗ ಅವನು ಡಲ್ ಆಗ್ತಾನೆ. ನಮ್ಗೆ ಒಟ್ಟು ಅಂಕ ಬರಬಾರ್ದು, ಇವತ್ತಿನೊಳಗೆ ಅವನು ಇಲ್ಲಿಂದ ಕ್ರೀಸಿಂದ ಕಾಲ್ ಕಿತ್ತು ಹೋಗ್ಬೇಕು. ಎಲ್ಲ ಆಟಗಳಲ್ಲೂ ಇಂಥದ್ದಿರುತ್ತೆ. ಬೇಕು ಅಂತಾನೆ ಎದುರುಗಡೆ ಅವನ ಸ್ಥೈರ್ಯವನ್ನ ಅಲುಗಾಡಿಸುವ ಕೆಲಸವನ್ನ ಮಾಡ್ತಿರ್ತಾರೆ. ಸೇಮ್ ಇದು ಅಷ್ಟೇ ಕೆಲಸ. ಇದು ಉಲೂಕ ಮಾಡಿದ್ದೇನು ಅಂದ್ರೆ ಅವರ ಮನಸ್ಸಿನಲ್ಲಿ ಒಂದು ಸ್ಥಿರವಾದ ಯುದ್ಧಕ್ಕೆ, ಈಗ ಇವನು ಬರದೆ ಹೋಗಿ ಯುದ್ಧ ಆಗಿದ್ರೆ ಅರ್ಜುನ ಮೋಸ್ಟ್ಲಿ ಈ ಅಯ್ಯೋ ಅವರು ನಮ್ಮವರು ಕೊಂದು ಹೇಗೆ ನಾವು ಇದೆಲ್ಲ ಇಷ್ಟು ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲ ಮಾತುಗಳು ಒಂದು ಏನೋ ಘಟನೆಗೆ ಕಾರಣವಾಗಿಯೇ ಇರುತ್ತೆ. ಯಾವುದು ವ್ಯರ್ಥವಾಗಿ ಒಂದು ಮಾತುಕತೆ ನಡೆಯುವುದು ಅಂತ ಇಲ್ವೇ ಇಲ್ಲ, ಎಲ್ಲದಕ್ಕೂ ಒಂದು ಅರ್ಥ ಇದೆ. ಹೌದು, ಆದ್ರೆ ಅವ್ರು ಬಿಟ್ಟು ಬಿಡ್ಲಿ,
ಅಥವಾ ಅವ್ರು ಬಿಡಲ್ಲ, ಡಿಸ್ಟರ್ಬ್ ಆದ್ರೂ ಆಗ್ಲಿ ಅಷ್ಟೇ, ಬಿಡಲ್ಲ ಅಂತ ಗೊತ್ತು. ಇವ್ರೇನ್ ಯುದ್ಧ ಮಾಡ್ಬೇಕಂತ ಏನಿಲ್ಲ, ಬೇಕು ಬೇಕು ಅಂತ ಸಿದ್ಧರಾಗಿ ಮಾತಾಡುತ್ತಾರೆ. ಅವರೊಂದು ಈಗ ಡಿಸಿಷನ್ ತಗೊಳ್ಳಬೇಕು ಈಗ. ಅಲ್ಲ, ಅವ್ರು ಅದನ್ನೇ ಹೇಳಿದ್ದು, ನಾವು ಡಿಸಿಷನ್ ತಗೊಳ್ಳೋದು ಈಗ ಅಲ್ಲ, ನಾವು ತಗೊಂಡಾಗಿದೆ. ಇವನು ಸುಮ್ನೆ ಮಧ್ಯದಲ್ಲಿ ಬಂದು ಒಗ್ಗರಣೆ ಹಾಕಿ ಹೋಗಿದ್ದ ಅಷ್ಟೇ. ಚರ್ರ ಅಂತ ಒಂದು ಶಬ್ದ ಬಂದಾಗ ಏನದು ಅಂತ ಎಲ್ಲರ ಗಮನ ಆ ಕಡೆ ಹೋಗುತ್ತಲ್ಲ, ಆಗ ಮಾರು ದಿವಸ ಮಾರುದ್ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅಷ್ಟೇ. ಅನುನೀಯ ಚ ತತ್ಸರ್ವಾನ್ ಯಥಾ ಮಾನ್ಯಂ ಯಥಾ ವಯಃ ಧರ್ಮರಾಜಂ ತದಾ ವಾಕ್ಯಂ ತತ್ಪ್ರಾಪ್ಯಂ ಪ್ರತ್ಯಭಾಷತ. ಹೀಗೆ ನಾಳೆ ಯುದ್ಧದಲ್ಲೇ ನಾವು ಎಲ್ಲರಿಗೂ ಉತ್ತರ ಕೊಡ್ತೇವೆ ಅಂತ ಹೇಳಿದಾಗ ಧನಂಜಯನನ್ನ ಶಬಾಷ್, ಸರಿಯಾಗಿ ಹೇಳಿದ್ದಿ, ಅವನೇನೋ ಮಾತಾಡ್ತಾನೆ ಅಂತ ನಾವು ಕೂಡ ವಾಪಸ್ ಮಾತಾಡೋದಕ್ಕೆ ತಕ್ಕ ಏನೇನೋ ಉತ್ತರ ಕೊಡ್ತೇವೆ ಅಂತ ಅನ್ನೋದು ಯಾಕೋ ಸರಿ ಹೋಗಲ್ಲ. ಇದು ಮಾತು ಬೆಳೀತಾ ಇರುತ್ತೆ, ಮಾತಿಗೆ ಕೊನೆ ಇಲ್ಲ. ನಾಳೆ ಉತ್ತರ ಯುದ್ಧದಲ್ಲೇ ಕೊಡುದು ನಿರ್ಧಾರ ಏನಿದೆ, ಇದು ಸರಿಯಾದ ನಿರ್ಧಾರ ಅಂತ ಎಲ್ಲರೂ ನನ್ನ ಬೆಂತಟ್ಟಿ ಸಮಾಧಾನ ಅಂದ್ರೆ ಖುಷಿಪಟ್ಟು ಪ್ರಶಂಸಿಸು. ಧರ್ಮರಾಜನು ಕೂಡ ಅದಕ್ಕೆ ಯೋಚನೆ ಮಾಡಿ ಸರಿ ಆಯ್ತು ಅಂತ ಅವನು ಸಂತೋಷಪಟ್ಟ. ಆತ್ಮಾನಂ ಅವಮನ್ವಾನಃ ನಹಿ ಸ್ಯಾತ್ ಪಾರ್ಥಿವೋತ್ತಮಃ ತತ್ರೋತ್ತರಂ ಪ್ರವಕ್ಷ್ಯಾಮಿ ತಮಶುಶ್ರೂಷಣೇ ರತಃ ಉಲೂಕಂ ಭರತ ಶ್ರೇಷ್ಠ ಸಾಮಪೂರ್ವಂ ಅಥೋರ್ಜಿತಂ ದುರ್ಯೋಧನಸ್ಯ ತದ್ವಾಕ್ಯಂ ನಿಶಮ್ಯ ಭರತರ್ಷಭಃ. ಧರ್ಮರಾಜನು ಕೂಡ ಆ ಉತ್ತರವನ್ನು ನಾವು ಏನ್ ಅವನಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನ ನಾವು ಇಲ್ಲಿ ಸುಮ್ಮನೆ ಮಾತಾಡಿ ಮುಂದುವರಿಸುವುದು ಬೇಡ. ಇವನ್ ದುರ್ಯೋಧನಿಗೆ ಹೇಳಬೇಕಾದ್ದು ಕೆಲವು ಇದೆ, ಅವನ್ ಏನ್ ಮಾತಾಡಿದವನು ಅದಕ್ಕೆ ನಮ್ದು ಕೂಡ ಪ್ರತಿಕ್ರಿಯೆ ಯುದ್ಧ ಇದ್ದೇ ಇದೆ. ಅದಕ್ಕೆ ಬೇರೆ ಏನು ಸಮಾಧಾನ ಇತ್ಯಾದಿಗಳಿಲ್ಲ. ಅತಿಲೋಹಿತ ನೇತ್ರಾಭ್ಯಾಂ ಆಶೀ ವಿಷೈವ ಶ್ವಸನ್ ಸ್ಮಯಮಾನ ಸಕ್ರೋಧಾತ್ ಸೃಕ್ವಿಣಿ ಪರಿಧಂಲಿಹನ್. ಅವನಿಗೂ ಕೋಪ ಬಂದಿದೆ, ಯಾರಿಗೆ? ಧರ್ಮರಾಜನಿಗೂ ಕೋಪ ಬಂದಿದೆ. ಅವನು ಕೂಡ ನಾಲಿಗೆಯನ್ನ ಕಟವಾಯಿಯಿಂದ ನೆಕ್ಕುತ್ತಾ ಅಭ್ಯಭಾಷತ ಜನಾರ್ದನವನ್ನ ನೋಡಿ ಹೇಳಿದಂತೆ. ಉಲೂಕ ಅವನಿಗೆ ಕೋಪ ಬರೋದು ಕಮ್ಮಿ ಧರ್ಮರಾಜನಿಗೆ, ಆದ್ರೆ ಭೀಮ ಬರ್ಲಿ ಅಂತ ಕಾಯ್ತಿದ್ದ. ಚೂರು ಕೋಪ ಬರಬೇಕಣ್ಣನಿಗೆ, ಇಲ್ಲ ಅಂದ್ರೆ ಸ್ವಲ್ಪ ಸಪ್ಪೆ ಆಗ್ಬಿಡ್ತಾನೆ. ನಾರಾಯಣ, ಇದೇನಿದು ಮುಗಿತಾನಿಲ್ಲ. ಹರೇ ರಾಮ. ಉಲೂಕ ಗಚ್ಚ ಕೈತವ್ಯ ಬ್ರೂಹಿ ತಾತಂ ಸುಯೋಧನಂ. ಹೋಗಿ ಸುಯೋಧನನಿಗೆ ಹೇಳು, ಅವನ್ ತಾತ ನಿನಗೆ, ಅಂದ್ರೆ ಇವನಿಗೆ ಮಗು ಅಂತಾನು ಕರೆದದ್ದಾಗುತ್ತೆ. ಮಗು ಹೋಗಿ ಹೇಳು. ಕೃತಘ್ನಂ ವೈರ ಪುರುಷಂ ದುರ್ಮತಿಂ ಕುಲಪಾಂಸನಂ. ಮನೆಯನ್ನ ಹಾಳು ಮಾಡುವವನು ಇವನು, ಕೆಟ್ಟ ಬುದ್ಧಿಯವನು, ವೈರವನ್ನೇ ಮಾಡಿಕೊಂಡು ಬದುಕಿದವನು, ಮಾಡಿದ ಉಪಕಾರವನ್ನು ಮರೆತವನು, ಪಾಂಡವರಲ್ಲಿ ಯಾವಾಗ್ಲೂ ಕೂಡ ಪಾಪವನ್ನೇ ಮಾಡುತ್ತಾ ಮೋಸವನ್ನೇ ಮಾಡುತ್ತಾ ತಾನು ಮಾತ್ರ ಸುಖವಾಗಿರ್ಬೇಕು, ಬೇರೆಯವರೆಲ್ಲ ಕಷ್ಟಪಡಬೇಕು ಅಂತ ಯೋಚಿಸಿದಂತಹ ಸ್ವರೂಪದವನವನು. ನಿನಗೆ ಏನು ಯುದ್ಧದ ಕೆಟ್ಟ ಅಭ್ಯಾಸ ಇದೆ ಎಂದ ಮಾತ್ರಕ್ಕೆ ಎಲ್ಲರನ್ನು ಯುದ್ಧಕ್ಕೆ ಕರೆದು ಎಲ್ಲರ ನಡುವೆ ಜಗಳವಾಡಿಸಿ ಸಂತೋಷ ಪಡುವುದರಲ್ಲಿ ನೀನು ಗಟ್ಟಿಗ ಮೇಲ್ಮೈಯವನು. ಒಂದು ವೇಳೆ ನಿನಗೆ ನಿಜವಾದ ತೋಳಿನ ತಾಕತ್ತಿದ್ದು ಪರಾಕ್ರಮದಿಂದ ಏನಾದ್ರೂ ಯುದ್ಧವನ್ನ ಮಾಡ್ತಿ ಅಂತಾದ್ರೆ ಅದಕ್ಕೆ ಖಂಡಿತ ಅರ್ಥ ಇದೆ. ಆದ್ರೆ ನೀನು ಪಾಪಿಷ್ಠನಾಗಿ ಒಳಗಿನಿಂದ ಭಯ ಇದ್ರೂ ಕೂಡ ಭಯ ಇಲ್ಲದವನಂತೆ ನಟಿಸ್ತಾ ಇಂಥ ವಾಕ್ಯಗಳಿಂದ ನಮ್ಮನ್ನೆಲ್ಲ ಕೆಣಕುವ ಕೆಲಸವನ್ನ ಮಾಡ್ತಾ ಇದ್ದಿ. ಮಾನ್ಯಾಂ ಅನ್ಯಾನ್ ಪುರಸ್ಕೃತ್ಯ ಯುದ್ಧಂ ನಾಗಾ ಕುಲಾಧಮ. ಏನೇನೋ ಯೋಚನೆಗಳನ್ನ ಮಾಡಿ ನನಗೆ ಎಲ್ಲ ಸಿಗುತ್ತೆ ಅನ್ನುವ ಯೋಚನೆಯಿಂದ ಯುದ್ಧಕ್ಕಾಗಿ ನೀನು ಪ್ರಯತ್ನ ಪಡ್ತಾ ಇದ್ದಿ. ನಿನ್ನ ಸ್ವಂತ ಬಲದಿಂದ ನೀನು ಯುದ್ಧ ಮಾಡುವುದಲ್ಲ, ನಿನ್ನ ಭೃತ್ಯರ ವೀರ್ಯದಿಂದ ನೀನು ಈ ಯುದ್ಧವನ್ನ ಮಾಡಿ ಗೆಲ್ತೇನೆ ಅಂತ ನಂಬಿಕೆ ಇಟ್ಕೊಂಡಿದ್ದಿ. ನಿಜವಾಗಿ ನೀನು ನಮ್ಮನ್ನ ಆಹ್ವಾನ ಮಾಡುವ ಮೊದಲು ಕ್ಷತ್ರಿಯನಾಗು, ನಮಗೆ ಕ್ಷತ್ರಿಯನಾಗು ಅಂತ ಏನೋ ಆಗದಿಂದ ಹೇಳ್ತಾ ಇದ್ದಿ. ಅವನಿಗೆ ಪೆಟ್ಟು ಅನ್ಸಿದ್ದೆಲ್ಲಿ ಅಂದ್ರೆ ಅಧಾರ್ಮಿಕ ಅಂತ, ಅಂದ್ರೆ ಧಾರ್ಮಿಕ ಅಂತ ಹೆಸರಿಟ್ಕೊಂಡು ಅಧರ್ಮ ಮಾಡ್ತಾ ಇದ್ದಿ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಸಿಟ್ಟು ಬಂದಿದೆ ಅವನಿಗೆ. ಅವನ್ ಪಾಪ ಪ್ರಾಮಾಣಿಕವಾಗಿ ಯಾವತ್ತೂ ಆ ಯೋಚನೆ ಮಾಡಿಯೇ ಇಲ್ಲ ಅವನು. ದೇವತೆಗಳಲ್ಲ, ಅವನೇನೇ
ಅಟ್ಯಾಕ್ ಆಗೋ ಮುಂದೆಲ್ಲ ಮಾತಾಡೋದು ಲೋಕದಲ್ಲಿ ಮನುಷ್ಯರಲ್ವ ಅವರು? ಮನುಷ್ಯ ಹೌದು, ಹಾಗೆ ಇರ್ಬೇಕು. ದೇವತೆಗಳಾಗಿ ಬಿಟ್ರೆ ಅವ್ರು ಮನುಷ್ಯರಾಗಿ ಅವತಾರ ಎತ್ತಿದ್ದಕ್ಕೆ ಏನು ಉಪಯೋಗ? ಅಂದ್ರೆ ಅವ್ರಿಗೆ ಆಕ್ಚುಲಿ ಕೋಪ ಬರಲ್ಲ, ಸಾಮಾನ್ಯ ಬರುದಿಲ್ಲ. ಮನುಷ್ಯ ಶರೀರದೊಳಗೆ ಮಾನುಷಾನ್ನೋಪಭೋಗಾತ್, ಮನುಷ್ಯನನ್ನು ಉಪಭೋಗ ಮಾಡಿದಾಗ ದೇವತೆಗಳಿಗೂ ಕೋಪ ಬರುತ್ತೆ, ಅವರು ತಾಳ್ಮೆ ಕಡ್ಕೊಳ್ತಾರೆ. ಇನ್ ನಾವೇನು? ಕೃಷ್ಣನು ಮನುಷ್ಯನಾಗಿ ಬರ್ತಾರೆ. ಅವನಿಗೆ ಮನುಷ್ಯನಾಗಿ ಬರುದಂದ್ರೆ ಶರೀರ, ನಮ್ಮ ಶರೀರ ಅಲ್ಲ. ಕಾಣಿಸ್ಲಿಕ್ಕೋಸ್ಕರ ಶರೀರವನ್ನು ತೊಟ್ಟದ್ದು, ಅದು ಇರುದಲ್ಲ ಅವನಿಗೆ. ಅವನಿಗೆ ಅದರ ಲೇಪವೇ ಇಲ್ಲ. ಮತ್ತು ಉಳಿದ ದೇವತೆಗಳಿಗೆಲ್ಲ ಶರೀರ. ಪರವೀರ್ಯಂ ಸಮಾಶ್ರಿತ್ಯ ಯಸ್ವಮ ಸಮಾಹ್ವಯತೆ ಪರಾನ್. ನೀನು ಯುದ್ಧ ಅಂತ ಇಷ್ಟು ಬಡ್ಕೊಳ್ತಾ ಇರುವುದು ಭೀಷ್ಮಾಚಾರ್ಯರನ್ನು ನಂಬಿಕೊಂಡು, ದ್ರೋಣಾಚಾರ್ಯರನ್ನು ನಂಬಿಕೊಂಡು, ಕೃಪಾಚಾರ್ಯರನ್ನ, ಅಶ್ವತ್ಥಾವನ್ನ, ಕರ್ಣನನ್ನ ನಂಬಿಕೊಂಡು. ನಿನ್ನ ಸ್ವಂತ ಬಲದಿಂದ ನೀನು ಯುದ್ಧ ಮಾಡ್ತಾ ಇಲ್ಲ, ನೆನ್ಪಿರ್ಲಿ. ನಾವೆಲ್ಲರೂ ನಮ್ಮ ಬಲದಿಂದ, ನಾವು ಯಾರನ್ನು ನಂಬಿಕೊಂಡು ಯುದ್ಧ ಮಾಡ್ತಾ ಇಲ್ಲ. ಬೇರೆಯವರು ನಮ್ ಸಹಾಯಕ್ಕೆ ಬಂದಿದ್ದಾರೆ, ಅವರನ್ನ ಜೊತೆಗೆ ಇಟ್ಕೊಂಡಿದೀವಿ. ನೀನಾಗಿ ಎಲ್ಲಿ ಯುದ್ಧ ಮಾಡಿದಿ? ನಿನಗೆ ಆ ದ್ಯೂತ ಆಡುವಾಗ ನೀನ್ ಸ್ವಂತ ಬಲದಿಂದ ಗೆದ್ದದ್ದಲ್ಲ, ಯಾರು ಶಕುನಿಯ ಕೈಯಿಂದ ಆಡಿಸಿ ನೀನ್ ಯುದ್ಧ ಮಾಡ್ತೇ, ನೀನು ಪಗಡೆ ಆಡ್ತೇನೆ ಅಂತ ಯಾಜಮಾನ್ಯವನ್ನು ವಹಿಸಿ ನಿಜವಾಗಿ ಶಕುನಿಗೆ ಹೋಗ್ಬೇಕಲ್ವ ರಾಜ್ಯ? ಗೆದ್ದಿದ್ದವನಲ್ವಾ? ನಿನ್ ಸ್ವಂತ ಕಾಡ್ಲಿಕ್ಕೆ ಬರಲ್ಲ, ನೀನ್ ಇನ್ನೊಬ್ಬರ ಹತ್ರ ಆಡಿಸಿ ನಾನ್ ಗೆದ್ದೆ ಅಂತ ಬೊಬ್ಬೆ ಹೊಡೆದವನು ಈಗ ಎಲ್ಲಿ ಯುದ್ಧ ಮಾಡ್ಲಿಕ್ಕೆ ಬರುತ್ತೆ? ಆಟ ಅಲ್ಲ, ಅದಕ್ಕೆ ಬೈತಾ ಇರುದು. ನೀನ್ ಅಶಕ್ತ ಸ್ವಯಂ, ನೀನ್ ಸ್ವತಃ ಅಶಕ್ತ, ನಿನಗೆ ಶಕ್ತಿನೇ ಇಲ್ಲ. ನೀನ್ ಬರೀ ಬೊಗಳೆ, ಬಾಯಿ ಬಡಕ ಅಷ್ಟೇ. ನೀನು ದೊಡ್ಡ ಬಾಯಲ್ಲಿ ಎಲ್ಲ ಸುಳ್ಳು ಮಾತಾಡ್ಕೊಂಡು ನಂದೇ ದೊಡ್ಡ ಶಕ್ತಿ ಅಂತ ಕೇಳೋರಿಗೆಲ್ಲ ಅವು ಏನ್ ಪರಾಕ್ರಮ, ಏನ್ ಮಾತಾಡ್ತೀನಿ. ನೋಡುಗರಿಗೆ ಅಷ್ಟೇ ಸಾಕಾಗುದು, ಅಷ್ಟೇ ಬೇಕಾಗುದು. ಸತ್ವಂ ಪರೇಶಾಂ ವೀರ್ಯೇಣ ಆತ್ಮಾನಂ ಬಹುಮನ್ಯಸೆ. ಬೇರೆಯವರ ತಾಕತ್ತಿನ ಬಲದಿಂದ ನಾನು ದೊಡ್ಡವನು ಅಂತ ಹೆಮ್ಮೆ ಪಡುವಂತಹ ದುಸ್ವಭಾವ ನಿನ್ನದ್ದು. ಕಥಮೇವಂ ಅಶಕ್ತಸ್ತ್ವಂ ಅಸ್ಮಾನ್ ಸಮಭಿಗರ್ಜಸಿ. ಸ್ವತಃ ಅಶಕ್ತನಾಗಿ ನೀನೇನೋ ಭಾರಿ ಯುದ್ಧ ಮಾಡ್ತೇನೆ ಅಂತ ನಮ್ ವಿರುದ್ಧ ಗರ್ಜನೆ ಮಾಡ್ತಾ ಇದ್ದಿ. ನಿನ್ನ ಗರ್ಜನೆ ನಿನ್ನ ಸ್ವಂತದ್ದಲ್ಲ, ಮೈಕ್ ಇದ್ದದು. ಸ್ವರ ಇಷ್ಟೇ ಇರುದು, ಮೈಕ್ ಹಿಡ್ಕೊಂಡು ದೊಡ್ಡದಾಗಿ ಕೇಳಿಸ್ತದೆ. ನೀನೇ ನನ್ಗೆ ಹೇಳ್ತಾ ಇದ್ದಿ ನಂದೇ ಸ್ವರ ಅಷ್ಟು ಜೋರಾಗಿದೆ ಅಂತ. ಹಂಗೆ ನೀನ್ ಮೈಕ್ ಹಿಡ್ಕೊಂಡು ಗರ್ಜನೆ ಮಾಡ್ದ ಹಾಗೆ, ಅದು ನಿನ್ ಸ್ವಂತದ್ದಲ್ವೇ ಅಲ್ಲ. ಕೃಷ್ಣ ಹೇಳ್ತಾನೆ, ಮದ್ವಚಾಪಿ, ನಂದು ಒಂದು ಇರ್ಲಿ ಒಗ್ಗರಣೆ, ನಾನು ಹೇಳ್ಬೇಕಾದ್ ಕೆಲವು ಬಾಕಿ ಇದೆ. ಕೃಷ್ಣನೇ ಹೇಳ್ತಾನೆ, ಅಹಮಪಿ ವದಾಮಿ, ನಾನು ಹೇಳ್ಬೇಕಾದ್ದಿದೆ. ವಕ್ತವ್ಯಸ ಸುಯೋಧನ, ಅವಶ್ಯವಾಗಿ ಸುಯೋಧನನ ಕಿವಿಗೆ ಸೀಸ ಸುರಿದಾಗಿ ಇದನ್ನು ಹೇಳ್ಬೇಕು, ಹೇಳು. ಶ್ವೈದಾನೀಂ ಪ್ರಪದ್ಯೇಥಾಹ ಪುರುಷೋಭವ ದುರ್ಮತೆ. ನಾಳೆ ಇಷ್ಟೊತ್ತಿಗೆ ನೀನು ಪುರುಷನಾಗಿರು, ಈಗ್ಲಾದ್ರು ಸ್ವಂತ ಬಲದಿಂದ ಇರು. ಬರೀ ಬಾಕಿಯವರನ್ನು ಕಳಿಸಿ ಯುದ್ಧದಲ್ಲಿ ಬಿದ್ರ ಎದ್ರ ಆಯ್ತಾ, ಯುದ್ಧಕ್ಕೆ ನಮ್ಗೆ ಗೆಲುವು ಬರುತ್ತಾ ಅಂತ ಒಳಗ್ ಕೂತ್ಕೊಂಡು ಡೇರೆಯಲ್ಲಿ ಕೂತ್ಕೊಂಡು ಆಜ್ಞೆ ಮಾಡ್ಕೊಂಡು ಕೂಡ್ಬೇಡ. ಯುದ್ಧ ಕಿಳಿ, ಬಾ ನಾಳೆ ಗೊತ್ತಾಗುತ್ತೆ ಏನು ಅಂತ. ಮನ್ಯಸೆ ಯಚ್ಚ ಮೂಢತ್ವಂ ನಯೋತ್ಸ್ಯಸಿ ಜನಾರ್ದನ. ನೀನೇನ್ ಅನ್ಕೊಂಡಿದ್ದಿ ಮೂಢ? ಜನಾರ್ದನ ಯುದ್ಧ ಮಾಡದೇ ಇದ್ರೆ ಏನು ಕೆಲಸ ನಡೆಯಲ್ಲ. ಅವನ್ ಸುಮ್ನೆ ಒಳಗಿನಿಂದ ಅನ್ನ ಭರ್ತಿಗೆ ಕೂತಿದ್ದಾನೆ, ಹೊಟ್ಟೆ ತುಂಬಿಸ್ಲಿಕ್ಕೆ ಕೂತಿದ್ದಾನೆ ಅಂತ ಅನ್ಕೊಬಿಡ. ಕೃಷ್ಣ ಯುದ್ಧ ಮಾಡದೇ ಇದ್ರು ಯುದ್ಧ ಮಾಡ್ತಾನೆ. ಕೃಷ್ಣ ಯುದ್ಧವೇ ಮಾಡ್ಬೇಕಾಗಿಲ್ಲ, ಡೈರೆಕ್ಟ್ ಹೇಳ್ತಾನೆ, ಸಾರಥ್ಯೇನ ವೃತಃ ಪಾರ್ಥ. ಕೃಷ್ಣನನ್ನ ಅರ್ಜುನ ಸಾರಥ್ಯೇನ ವೃತಃ, ನೀನು ದೂತನಾಗು ಅಂತ ಕೇಳ್ಕೊಂಡಿದ್ದಾನೆ. ಹಾಗಾಗಿ ನಾನು ದೂತ ವ್ರತದಲ್ಲಿದ್ದೇನೆ. ಹಾಗಾಗಿ ತ್ವಮ್ನ ಬಿಭೇಷಿಚ, ಓ ಬರೀ ಕುದುರೆ ಹೇಳ್ಕೊಂಡು ಹೋಗೋನ್ರಿ, ಕೃಷ್ಣ ಏನ್ ಯುದ್ಧ ಮಾಡಲ್ಲ ಅಂತ ನಿನಗೆ ಭಯ ದೂರ ಆಗಿದೆ. ಕೃಷ್ಣ ಯುದ್ಧ ಮಾಡಲ್ಲ, ತೊಂದರೆ ಇಲ್ಲ ಅಂದ್ರೆ ಕೃಷ್ಣನ ಭಯ ನಿನಗಿದೆ. ಈಗ ಅವನ ಕೈಯಲ್ಲಿ ಚಾಟಿ ಹಿಡಿದಿದ್ದಾನೆ ಹೊರತು ಕತ್ತಿ ಹಿಡಿದಿಲ್ಲ ಅನ್ನುವ ಧೈರ್ಯ ಅಲ್ವಾ ನಿನಗೆ? ಜಘನ್ಯ ಕಾಲಮಪ್ಯನ್ ಅಪ್ಯೇತತ್ ನ ಭವೇತ್ ಸರ್ವ ಪಾರ್ಥಿವಾನ್ ನಿರ್ದಹೇಯಂ ಅಹಂ ಕ್ರೋಧಾತ್ ತೃಣಾನೀವ ಹತಾಶನಃ. ಅವನು ಮಾಯಾ ಕಪಟ, ಸುಮ್ನೆ ಒಂದಿಷ್ಟು ಮ್ಯಾಜಿಕ್ ಮಾಡಿ ಏನೋ ನಮ್ಮನ್ನೆಲ್ಲ ಹೆದರಿಸಿ, ನಾನು ಹೀಗೆ ಹಾಗೆ ಎಲ್ಲ ಕಡೆ ಇದ್ದೇನೆ ಅಂತ ಏನೋ ಹೇಳಿ ನಮ್ಮನ್ನ ಹೆದರಿಸಿದ್ಯಾ? ಅದಕ್ಕೆಲ್ಲ ನಾನು ಬಗ್ಗೋನಲ್ಲ, ನನಗೂ ಅನೇಕ ರೂಪಗಳನ್ನು ತೆಕ್ಕೊಂಡು ಓಡಾಡ್ಲಿಕ್ಕೆ ಗೊತ್ತಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳಿದ್ದು. ನಾನು ಯುದ್ಧನೆ ಮಾಡ್ಬೇಕಾಗಿಲ್ಲ. ನಾನು ನಿನಗೆ ಜಗನ್ಯ ಕಾಲ ಅಪ್ಯೇತತ್, ನಿನಗೆ ಸಾಯುವ ಕಾಲ ಬಂದಿದೆ. ನಾವು ಒಂದು ತುಳುವಲ್ಲಿ ಒಂದು ಪೋಕಾಲ ಅಂತ ಹೇಳಲಿಕ್ಕಿದೆ. ಪೋಕಾಲ ಅಂದ್ರೆ ಆಯ್ತು, ಕೊನೆ ಕಾಲ ಅಂತ ಅರ್ಥ. ಹೋಗುವ ಕಾಲ. ಪೋಕಾಲ ಅಂದ್ರೆ ಪೋಪುನ ಕಾಲ, ಮುಗೀತು ಅಂತ.
ಆಯ್ಗ ಪೋ ಕಾಲ ಬತ್ತಣ್ಣು, ಅವನಿಗೆ ಸಾಯುವ ಕಾಲ ಬಂತು ಅಂತ. ಹಾಗೆ ಜಗನ್ಯ ಕಾಲಸ್ತ್ವ, ಜಗನ್ಯ ಕಾಲ ಅಂದ್ರೆ ಕೊನೆಯ ಮುಗೀತು, ಸ್ವಲ್ಪ ಅಲ್ಪ ಕಾಲ ಇರುವವನು ಅಂತ ಅರ್ಥ. ಚೂರೇ ಚೂರು ಕಾಲ ಇರುವವನು. ನಿನ್ನ ಕಾಲ ಮುಗೀತು, ಆಯುಷ್ಯದಲ್ಲಿ ಸ್ವಲ್ಪ ಇಷ್ಟೇ ಬಾಕಿ ಇದೆ, ಅದನ್ನ ಮಾತ್ರ ಉಸಿರಾಡ್ತಾ ಇದ್ದಿ, ಉಸಿರಾಡಿ ಮುಗಿಸ್ಕೊ. ಅಪೇತತ್ ನ ಭವೇತ್ ಸರ್ವ ಪಾರ್ಥಿವಾನ್ ನಿರ್ದಹೇಯಂ, ಸುಟ್ಟೇ ಬಿಡ್ತೇನೆ ನಿನ್ನ ಜೊತೆಗೆ ಸೇರಿದ ಎಲ್ಲ ಪಾರ್ಥಿವರನ್ನು ಸೇರಿಸಿ, ದೊಡ್ಡ ಹುಲ್ಲಿನ ಮೂಟೆಯನ್ನ ಸಣ್ಣ ಅಗ್ನಿ ಕಣವೊಂದು ಹೇಗೆ ಸುಟ್ಟು ಭಸ್ಮ ಮಾಡುತ್ತೋ ಹಾಗೆ ನೋಟದಿಂದಲೇ ಸುಟ್ಟು ಬಿಟ್ಟೇನು. ಯುಧಿಷ್ಠಿರ ನಿಯೋಗಾತ್ತು ಫಲ್ಗುಣಸ್ಯ ಮಹಾತ್ಮನಃ ಕರಿಷ್ಯೇ ಯುದ್ಧಮಾನಸ್ಯ ಸಾರಥ್ಯಂ ವಿಜಿತಾತ್ಮನಃ. ಗೆಲ್ಲುವ ಸಾಮರ್ಥ್ಯವುಳ್ಳ ಅರ್ಜುನನಿಗೆ ನಾನು ಧರ್ಮರಾಜನ ಬೇಡಿಕೆಯಂತೆ, ಅರ್ಜುನನ ಅಪೇಕ್ಷೆಯಂತೆ ಸಾರಥ್ಯವನ್ನು ಮಾಡ್ತಾ ಇದ್ದೇನೆ. ಯದ್ಯುತ್ಪತಸಿ ಲೋಕಾನ್ ಸ್ತ್ರೀನ್ ಯದ್ಯಾವಿಶಸಿ ಭೂತಲಂ ತತ್ರ ತತ್ರಾರ್ಜುನ ರಥಂ ಪ್ರಭಾತೆ ದ್ರಕ್ಷಸೆ ಪುನಃ. ನೀನು ಪಾತಾಳಕ್ಕೆ ಹೋಗಿ ಅಡಗಿ ಕೂತ್ರು ನಾನು ರಥವನ್ನು ಹೊತ್ಕೊಂಡು ಅಲ್ಲಿಗೆ ಬರ್ತೇನೆ. ನೀನು ಎಲ್ಲಿ ಅಡಗಿದ್ರು ಬಿಡಲ್ಲ ನಿನ್ನನ್ನು. ನೆನ್ಪಿಟ್ಕೊ, ಕೃಷ್ಣನ ರಥ ಹೇಗೆ ಹೋಗುತ್ತೆ, ಅಲ್ಲಿಗೆಲ್ಲ ಬರುತ್ತಾ ಅಂತೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಕೃಷ್ಣ ಹೊರಟ ಅಂದ್ರೆ ಪಾತಾಳದಲ್ಲಿ ಅಡಗಿದ್ರು ಬರ್ತಾನೆ, ದೇವಲೋಕಕ್ಕೆ ಮೂಲೆಗೆ ಹೋಗಿ ಕೂತ್ರು ನೀನು ಲೈಟ್ ಅಡಿಗಡೆ ಕೂತ್ಕೊಂಡು ನಾನೆಲ್ಲೂ ಇಲ್ಲ ಅಂತ ನೀನ್ ಕಣ್ಣು ಮುಚ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ. 3 ಲೋಕಗಳನ್ನು ದಾಟಿ ಆಚೆ ಹೋದರೂ, ಕೆಳಲೋಕಕ್ಕೆ ಜಾರಿ ಹೋಗಿ ಅಡಿಯಲ್ಲಿ ಅಡಗಿ ಕೂತರು ನೀನು ನನ್ನನ್ನೇ ನೋಡ್ತಿ ಅಲ್ಲಿ. ಹೆಚ್ಚಾಪಿ ಭೀಮಸೇನಸ್ಯ ಮನ್ಯತೆ ಮೋಘಭಾಷಿತಂ. ಭೀಮಸೇನೋ ಏನೋ ಆವತ್ತು ಪ್ರತಿಜ್ಞೆ ಮಾಡಿದ್ದಾನೆ ಅನ್ನೋದನ್ನ ಅದು ಮೋಘಭಾಷಿತ, ವ್ಯರ್ಥವಾದ ಆಲಾಪ ಅಂತ ಅನ್ಕೊಂಡಿದ್ರೆ ಸುಳ್ಳು. ದುಶಾಸನಸ್ಯ ರುಧಿರಂ ಪೀತಂ ಅದ್ಯಾವಧಾರಯ. ದುಶಾಸನ ಎದೆ ರಕ್ತವನ್ನ ಭೀಮಸೇನ ಕುಡಿತಾನೆ ಅನ್ನೋದನ್ನ ನಾನು ಒತ್ತು ಹೇಳ್ತಾ ಇದ್ದೇನೆ, ನೆನ್ಪಿಟ್ಕೋ. ನತ್ವಾಂ ಸಮೀಕ್ಷಸೆ ಪಾರ್ಥೋ ನಾಪಿ ರಾಜ ಯುಧಿಷ್ಠಿರ ನ ಭೀಮಸೇನೋ ನ ಯಮೌ ಪ್ರತಿಕೂಲ ಪ್ರಭಾಷಿಣಂ. ನಿನ್ನನ್ನ ಅರ್ಜುನನಾಗಲಿ, ಯುಧಿಷ್ಠಿರನಾಗಲಿ, ಭೀಮಸೇನನಾಗಲಿ, ನಕುಲ ಸಹದೇವರಾಗಲಿ ಇಷ್ಟು ಪ್ರತಿಕೂಲವಾದ ಭಾಷಣ ಮಾಡಿ ಪ್ರತಿಕೂಲವಾದ ಸಂದೇಶವನ್ನು ಕೊಟ್ಟ ನಿನ್ನನ್ನ ಯಾರು ಬಿಡ್ಲಿಕ್ಕೆ ತಯಾರಿಲ್ಲ. ನೀನೇ ಕೇಳ್ಕೊಂಡ್ ಬಂದು ಹೊಡೀರಿ ಅಂತ ಏನು ಕೇಳಿ ಹೊಡ್ಸ್ಕೊಂಡ್ರು ಅಂತ ಒಂದು ಗಾದೆ, ಕೋಲ್ ಕೊಟ್ಟು ಹೊಡ್ಸ್ಕೊಂಡ್ರು ಅಂತ. ನೀನೇ ಈಗ ಕೋಲ್ ಕೊಟ್ಟು ಹೊಡ್ಸ್ಕೊಳ್ಳೋ ಕಾರ್ಯಕ್ರಮ ಮಾಡ್ತಾ ಇದ್ದಿ, ಯಾರು ನಿನ್ನನ್ನು ಬಿಡುವ ಅಂದಾಜಿಲ್ಲ ಅಂತ ಹೀಗೆ ಹೇಳುವಲ್ಲಿಗೆ 162ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಸಂಜಯ ಈ ವಿಷಯವನ್ನೆಲ್ಲ ಧೃತರಾಷ್ಟ್ರನಿಗೆ ಹೇಳಿ, ನಿನ್ನ ಮಗ ತಾನೇ ಹೋಗಿ ನೆರಳು ಅಂತ ಹೇಳಿ ಸರ್ಪದ ಅಡಿಯಲ್ಲಿ ಕೂತಿದ್ದಾನೆ. ಏನ್ ಚೆನ್ನಾಗಿದೆ, ತಣ್ಣಗಿದೆ ಅಂತ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಬಗ್ಗಂತ ಈಗ ತಿನ್ಲಿಕ್ಕಿದೆ, ಕಾಲ ಬಂತು, ಕಳ್ಕೋಬೇಕಷ್ಟೇ, ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತಾನೆ. ಶ್ರೀ ಹರಿಪ್ರಿಯತಾಂ. ಕೃಷ್ಣಾರ್ಪಣಮಸ್ತು.